Hi friends, welcome to the ASPN classes. ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಜಾಸ್ತಿ ವೇಟೇಜನ್ನು ಹೊಂದಿರುವಂಥ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಸ್ಟೂಡೆಂಟ್ಸ್. ಈ ಒಂದು ಚಾಪ್ಟರ್ ಮೇಲೆ 5 to 6 ಕ್ವಶನ್ಸ್ಗಳು ಬರ್ತಾ ಇದೆ. ಸೊ ಹಾಗಾಗಿ ಇದು ಒಂದು ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿಲಿ ಏನೇನು ಬರುತ್ತೆ, ಏನೇನಿದೆ ಅದರಲ್ಲಿ ಅನ್ನೋದನ್ನು ಸೊ ಡಿಟೇಲ್ ಆಗಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಮೊದಲನೇದಾಗಿ ಕಂಟಿನ್ಯೂಟಿ ಅಂತಂದರೆ ಏನು? ನೇಮೇ ಹೇಳುತ್ತೆ ಕಂಟಿನ್ಯೂಯಸ್, ಕರೆಕ್ಟಾ? ಸೊ ಕಂಟಿನ್ಯೂಯಸ್ ಅಂತಂದರೆ ನೀವು ಒಂದು ಡೈಗ್ರಾಮ್ನ ಡ್ರಾ ಮಾಡ್ತಾ ಇದ್ದರೆ, ಒಂದು ಗ್ರಾಫ್ನ ಡ್ರಾ ಮಾಡ್ತಾ ಇದ್ದರೆ ಇದು ಎಲ್ಲಿ ಸ್ಕಿಪ್ ಆಗಬಾರ್ದು, ಕಟ್ ಆಗಬಾರ್ದು. ಓಕೆ, ಅದು ಕಂಟಿನ್ಯೂಸ್ ಆಗಿರಬೇಕು. ಅದಕ್ಕೆ ನಾವೇನಂತ ಹೇಳ್ತೀವಿ? ಕಂಟಿನ್ಯೂಸ್ ಫಂಕ್ಷನ್. ಇವಾಗ ಐಡೆಂಟಿಟಿ ಫಂಕ್ಷನ್ ನಿಮ್ಗೆ ಗೊತ್ತಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಯ್ ಅಂತ ಹೇಳಿ. ಇದು ಏನಾಗಿರುತ್ತೆ, ಈ ಥರ ಒರಿಜಿನಿಂದ ಪಾಸ್ ಆಗುತ್ತೆ. ಇದು ಎಲ್ಲಿ ಕಟ್ ಆಗೋದಿಲ್ಲ, ಇದಕ್ಕೆ ನಾವು ಹೇಳ್ತೀವಿ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಹೇಳಿ. ಅದಾದಮೇಲೆ ಮಾಡ್ಯುಲಸ್ ಫಂಕ್ಷನ್ ಕೂಡ ನಾವು ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ಫಂಕ್ಷನ್ ಒಂದು 3 ಅಂತ ತಗೋತೀವಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3. ಇದು ಕೂಡ ಏನಾಗಿರುತ್ತೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಇದು ಗ್ರಾಫಿಕಲಿ. ನಾವು ವರ್ಡ್ಸ್ ವೈಸ್ ನಾವು ಡಿಫೈನ್ ಮಾಡಬೇಕಾಗಿದ್ರೆ ಲಿಮಿಟ್ ಆನ್ಸರು ಈಕ್ವಲ್ಸ್ ಟು ಫಂಕ್ಷನ್ ಆನ್ಸರ್ಗೆ ಈಕ್ವಲ್ ಇರಬೇಕು. ಸೊ ಲಿಮಿಟ್ ಯಾವುದೇ ತರನಾಗಿರ್ಬೋದು, ಅದು ಈ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇರ್ಬೋದು, ರೈಟ್ ಹ್ಯಾಂಡ್ ಲಿಮಿಟ್ ಇರ್ಬೋದು. ಓಕೆ, ಅದಾದಮೇಲೆ ನೋಡೋದು ನಾವು ಒಟ್ಟು ಲಿಮಿಟ್ ಆಗಿ ಕಾಮನ್ ಆಗಿ ಲಿಮಿಟ್ನ ಚೆಕ್ ಮಾಡ್ಕೋಬೇಕು. ಆಮೇಲೆ ಫಂಕ್ಷನ್ ಆನ್ಸರ್, ಇವೆರಡೂ ಆನ್ಸರ್ ಈಕ್ವಲ್ ಇರಬೇಕು. ಆಯಿತಾ? ಸೊ ಲಿಮಿಟಲ್ಲಿ ಕೆಲವೊಂದ್ಸತಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಾಡಬೇಕಾಗತ್ತೆ, ರೈಟ್ ಹ್ಯಾಂಡ್ ಲಿಮಿಟ್ ಮಾಡಬೇಕಾಗತ್ತೆ. ಸೊ ಅವೆರಡು ಎಕ್ಸಿಸ್ಟ್ ಆಗಬೇಕು. ಅದಾದಮೇಲೆ ಅವೆರಡು ಆನ್ಸರ್ ಈಕ್ವಲ್ ಬರಬೇಕು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗಬೇಕು ಎಕ್ಸಿಸ್ಟ್ ಆಗಿ. ಇದು ಕೂಡ ಈಕ್ವಲ್ಸ್ ಟು ನಿಮ್ಮ ಫಂಕ್ಷನ್ ಆನ್ಸರ್ಗೆ ಈಕ್ವಲ್ ಇರಬೇಕು. ಆಗ ನಾವು ಹೇಳ್ತೀವಿ ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಯಸ್ ಅಂತ ಹೇಳಿ. ಓಕೆ, ಸೊ ಇದು ಒಂದು ಕಂಡೀಷನ್ ಇದೆ. ಇದಾದಮೇಲೆ ಡಿಸ್ಕಂಟಿನ್ಯೂಸ್ ಆಗಬೇಕಂದ್ರೆ ಏನೆಲ್ಲ ಕಂಡೀಷನ್ ಇರುತ್ತೆ? ಸೊ ಒಂದು, ನಿಮ್ಮದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದರೂ ಎಕ್ಸಿಸ್ಟ್ ಆಗದೆ ಇರ್ಬೋದು, ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡ್ ಯಾವುದಾದ್ರೂ ಎಕ್ಸಿಸ್ಟ್ ಆಗದೆ ಇರ್ಬೋದು, ಅಥವಾ ಎರಡೂ ಎಕ್ಸಿಸ್ಟ್ ಆಗಿ ಈಕ್ವಲ್ ಆಗದೆ ಇರ್ಬೋದು, ಅಥವಾ ಎಕ್ಸಿಸ್ಟೇ ಆಗದೆ ಇರ್ಬೋದು. ಸೊ ಇಂಥದ ಕಾರಣದಿಂದ ಅವು ಏನಾಗುತ್ತೆ, ಡಿಸ್ಕಂಟಿನ್ಯೂಸ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಅಲ್ಜಿಬ್ರಾ ಆಫ್ ಕಂಟಿನ್ಯೂಸ್ ಫಂಕ್ಷನ್ಸು. ಎರಡು ಫಂಕ್ಷನ್ಸು ಕಂಟಿನ್ಯೂಸ್ ಆಗಿದ್ರೆ ಅದರದ್ದು ಎಡಿಷನ್ ಕೂಡ ಕಂಟಿನ್ಯೂಸ್ ಆಗಿರುತ್ತೆ. ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ. ಎಫ್ ಕೂಡ ಕಂಟಿನ್ಯೂಸು ಮತ್ತು ಜಿ ಕೂಡ ಕಂಟಿನ್ಯೂಸ್ ಆಗಿದ್ದರೆ ಎಫ್ ಪ್ಲಸ್ ಜಿ ಆಗಿರ್ಬೋದು, ಎಫ್ ಮೈನಸ್ ಜಿ, ಎಫ್ ಇಂಟು ಜಿ ಡಿವೈಡೆಡ್ ಬೈ ಇವೆಲ್ಲನೂ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಎಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು. ಓಕೆ, ಇದು ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಅದಾದಮೇಲೆ ಎಫ್ ಆ್ಯಂಡ್ ಜಿ ಆರ್ ರಿಯಲ್ ವ್ಯಾಲಿಡ್ ಫಂಕ್ಷನ್ ಆಗಿತ್ತು. ಅಗೇನ್ ಎಫ್ ಆಫ್ ಜಿ ಒಂದು ಡಿಫೈನ್ ಆಗಬೇಕಂದ್ರೆ ಇಲ್ಲಿ ಕಂಪೋಸಿಟ್ ಫಂಕ್ಷನ್ ಆಗಿದ್ದರೆ, ಯಾವುದೇ ಒಂದು ಫಂಕ್ಷನ್ ಕಂಪೋಸಿಟ್ ಫಂಕ್ಷನ್ ಆಗಿದ್ದರೆ ಅದು ಕೂಡ ಏನಾಗಿರುತ್ತೆ, ಇಲ್ಲಿ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಓಕೆ, ಕಂಪೋಸಿಷನ್ ಆಗಿದೆ ಅಂದರೆ ಎರಡು ಕಂಬೈಂಡ್ ಆಗಿ ಎರಡು ಫಂಕ್ಷನ್ಸ್ಗಳು ಇದಾವೆ ಅಂದರೆ ಅದು ಆಬ್ವಿಯಸ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಇನ್ನು ಯಾವೆಲ್ಲ ಒಂದು ಫಂಕ್ಷನ್ಸ್ಗಳು ಕಂಟಿನ್ಯೂಸ್ ಆಗಿರುತ್ತೆ ಯಾವಾಗಲೂ ಅಂತ ನೋಡ್ತಾ ಹೋದರೆ, ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಕಂಟಿನ್ಯೂಸ್ ಆಗಿರುತ್ತೆ. ಐಡೆಂಟಿಟಿ ಫಂಕ್ಷನ್, ಕಾನ್ಸ್ಟೆಂಟ್ ಫಂಕ್ಷನ್ ಆಲ್ರೆಡಿ ನಾನು ನಿಮಗೆ ಹೇಳಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ತೊಗೊಂಡ್ವಿ. ಐಡೆಂಟಿಟಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗಿರುತ್ತೆ. ಓಕೆ, ಪೊಲಿನಾಮಿಯಲ್ ಫಂಕ್ಷನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿರ್ಬೋದು, ಲೀನಿಯರ್ ಇಕ್ವೇಷನ್, ಕ್ಯೂಬಿಕ್ ಇಕ್ವೇಷನ್, ಇವೆಲ್ಲನೂ ಪೊಲಿನಾಮಿಯಲ್ ಇಕ್ವೇಷನಲ್ಲೇ ಬರುತ್ತೆ. ಅದು ಕೂಡ ಯಾವಾಗಲೂ ಕಂಟಿನ್ಯೂಸ್ ಆಗಿರುತ್ತೆ. ಅದಾದಮೇಲೆ ಮಾಡ್ಯುಲಸ್ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಇವೆಲ್ಲ ರಿಸಲ್ಟ್ಸ್ಗಳು ಯಾವಾಗಲೂ ಕಂಟಿನ್ಯೂಸ್ ಫಂಕ್ಷನ್ಸ್ಗಳಾಗಿರುತ್ತೆ. ಅರ್ಥ ಆಯ್ತಾ? ಎಸ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಯಾವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಡಿಫ್ರೆನ್ಷಿಯಾಬಿಲಿಟಿ ಬರುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್? ಸೊ ಡಿಫ್ರೆನ್ಷಿಯಾಬಿಲಿಟಿ ಅಂತಂದ್ರೆ ಏನು? ಕಂಪೋಸಿಟ್ ಫಂಕ್ಷನ್ ಅಂತಂದರೆ ಅದೊಂದು ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕಂಪೋಸಿಟ್ ಅಂತಂದರೆ ಇವಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆಯಪ್ಪ ಅಂತಂದರೆ ಸೈನ್ ಆಫ್ 2x ಇದೆ. ಇಲ್ಲಿ ಎರಡು ಫಂಕ್ಷನ್ಸ್ಗಳಾಗುತ್ತೆ. ಯಾವೆಲ್ಲ ಎರಡು ಫಂಕ್ಷನ್ ಇದಾವಪ್ಪ ಅಂದರೆ, ಒಂದು ಸೈನ್ ಎಕ್ಸ್ ಅನ್ನೋದಿದೆ, ಒಂದು 2x ಅನ್ನೋದಿದೆ. ಎರಡು ಫಂಕ್ಷನ್ಸ್ಗಳಿರುತ್ತೆ ಇಲ್ಲಿ. ಎರಡು ಇರೋದ್ರಿಂದ ಇದು ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಸೈನ್ ಎಕ್ಸ್ ಕೂಡ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಓಕೆನಾ? ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಬರೋದು ಡಿಫ್ರೆನ್ಷಿಯಾಬಿಲಿಟಿ. ಸೊ ಡಿಫ್ರೆನ್ಷಿಯಾಬಿಲಿಟಿ ಯಾವುದಕ್ಕೆ ನಾವು ಕರಿತೀವಿ? ಡಿಫ್ರೆನ್ಷಿಯಬಲ್ ಮಾಡುವಂಥ ಫಂಕ್ಷನ್ಗೆ ಇಲ್ಲಿ ಕೂಡ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟು, ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್, ರೈಟ್ ಹ್ಯಾಂಡ್ ಡೆರಿವಿಟಿವ್ ಅಂತ ಕರಿತೀವಿ. ಕರೆಕ್ಟಾಗಿ ಇದರ ಎರಡು ಆನ್ಸರ್ ಕೂಡ ಎಕ್ಸಿಸ್ಟ್ ಆಗಬೇಕು. ಅದರದ್ದು ಫಾರ್ಮುಲಾ ಏನಿರುತ್ತೆ, ಲಿಮಿಟ್ ಆಫ್ h ಟೆನ್ಸ್ ಟು 0 a ಮೈನಸ್ h ಮೈನಸ್ ಆಫ್ ಎಫ್ ಆಫ್ ಎ ಡಿವೈಡ್ ಬೈ ಮೈನಸ್ h. ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ರೈಟ್ ಸೈಡ್ ಒಳಗೆ ಪಾಸಿಟಿವ್ ತೊಗೊಳ್ತೀವಿ. ಓಕೆ, ಇವೆರಡು ರಿಸಲ್ಟ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಕೆಲವೊಂದು ಸತಿ ಕ್ವಶನ್ಸ್ಗಳು ಬರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು, ಕಂಟಿನ್ಯೂಸ್ ಇದರಲ್ಲಿ ಪಾಯಿಂಟ್ ಟು ಬಿ ರಿಮೆಂಬರ್ ಅಂತ ಬರುತ್ತೆ. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು. ಏನಪ್ಪ ಅಂತಂದರೆ, ಫಂಕ್ಷನ್ ಎಫ್ ಇಸ್ ಡಿಫ್ರೆಂಟ್ ಆಫ್ ಎ ಪಾಯಿಂಟ್. ಎಲ್ ಎಚ್ ಡಿ ಮತ್ತು ಆರ್ ಎಚ್ ಡಿ ಏನು ಪಾಯಿಂಟ್
ಈಕ್ವಲ್ ಆಗಿರುತ್ತೆ. ಇದು ಒಂದು ಪಾಯಿಂಟ್ ನಿಮಗೆ ಯಾವಾಗಲೂ ನೆನಪಲ್ಲಿರಲಿ. ಇದು ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಡಸಂಟ್ ಎಕ್ಸಿಸ್ಟ್ ಆಗಲಿ ನಾಗೇನು ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಅಲ್ಲಿ ಕೂಡ ಆಗೋದು ಚಾನ್ಸಸ್ ಇರೋದಿಲ್ಲ. ಇದರಲ್ಲಿ ಸ್ಪೆಷಲಿ ಇಂಪಾರ್ಟೆಂಟ್ ಆಗುವಂಥ ಪಾಯಿಂಟು ಈ ಒಂದು ರಿಸಲ್ಟ್ ನೋಡಿ. ಎವ್ರಿ ಕಾನ್ಸ್ಟೆಂಟ್ ಫಂಕ್ಷನ್ ಏನಾಗಿರುತ್ತೆ ಡಿಫ್ರೆನ್ಷಿಯಬಲ್ ಆಗಿರುತ್ತೆ, ಅದು ನಿಮಗೆ ಗೊತ್ತಿರಬೇಕಾಗಿರುತ್ತಾ ಇಂಪಾರ್ಟೆಂಟು. ಅಗೇನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಕೂಡ ಡಿಫ್ರೆನ್ಷಿಯಬಲ್ ಆಗಿರುತ್ತೆ, ಪೊಲಿನಾಮಿಯಲ್ ಕೂಡ ಡಿಫ್ರೆನ್ಷಿಯಬಲ್ ಆಗಿರುತ್ತೆ. ಓಕೆನಾ. ಸೊ ಲಾಗರಿಥಮಿಕ್ ಆಬ್ವಿಯಸ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇದು ಕೂಡ ಕಾಂಪೋಸಿಷನ್ ಫಂಕ್ಷನ್ನು, ಸಮ್, ಡಿಫ್ರೆನ್ಸ್ ಇವು ಕೂಡ ಆಗಿರುತ್ತೆ. ಇಲ್ಲಿ ಇನ್ನೊಂದು ಫಂಕ್ಷನ್ ನಾವು ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ, ಡಿಫ್ರೆನ್ಷಿಯಬಲ್ ಫಂಕ್ಷನ್ ಆಗಿತ್ತಂದರೆ ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಆಗಿತ್ತಂದರೆ ಅದು ಆಬ್ವಿಯಸ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ಎಲ್ಲ ಕಂಟಿನ್ಯೂಸ್ ಫಂಕ್ಷನ್ಸು ಡಿಫ್ರೆನ್ಷಿಯಬಲ್ ಫಂಕ್ಷನ್ಸ್ಗಳು ಆಗಿರೋದಿಲ್ಲ. ಆಯಿತಾ. ಸೊ ಇದು ಒಂದು ಪಾಯಿಂಟು ನೆನಪಿನಲ್ಲಿ ಇರಲಿ. ಸೊ ಇದಾದಮೇಲೆ ಡಿಫ್ರೆನ್ಷಿಯಬಲಲ್ಲಿ ಕೆಲವೊಂದಿಷ್ಟು ಮೇನ್ ಇಂಪಾರ್ಟೆಂಟ್ ಬರೋದು ಫಾರ್ಮುಲಾಸ್ಗಳು ಫ್ರೆಂಡ್ಸ್. ಸೊ ಫಾರ್ಮುಲಾಸ್ಗಳೇ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ. ಸೊ ಯಾವೆಲ್ಲ ಫಾರ್ಮುಲಾಸ್ಗಳು ಇದಾವೆ ಅನ್ನೋದನ್ನು ಒಂದು ಸ್ವಲ್ಪ ಶಾರ್ಟಲ್ಲಿ ಫಾಸ್ಟಾಗಿ ತಿಳ್ಕೊಂಡ್ಬಿಡೋಣ. ಅದಾದಮೇಲೆ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಓಕೆನಾ. ಸೊ ಫಸ್ಟ್ ಬರೋದು ಸಮ್. ಯು ಇಂಟು ವಿ ಇದ್ದರೆ ನಾರ್ಮಲಿ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ತಗೋತೀವಿ. ಎಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು. ಪ್ರಾಡಕ್ಟ್ ರೂಲ್ ಅಂತ ಬರುತ್ತೆ. ಏನಿರುತ್ತೆ ಪ್ರಾಡಕ್ಟ್ರಲ್ಲಿ ಯು ಇಂಟು ವಿ ಇತ್ತಂದರೆ ಯು ಡ್ಯಾಶ್ ವಿ ಒಂದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋದು, ಇನ್ನೊಂದಕ್ಕೆ ಇಲ್ಲಿ ಎಡಿಷನ್ ಇರುತ್ತೆ ಸಿಂಬಾಲು. ಯು ಬೈ ವಿ ಇತ್ತಂದರೆ ಸಬ್ಟ್ರಾಕ್ಷನ್ ಬರುತ್ತೆ. ಫಸ್ಟ್ ವಿ ಆಸ್ ಇಟ್ ಈಸ್ ಯು ಡ್ಯಾಶ್ ಅಗೇನ್ ಯು ವಿ ಡ್ಯಾಶ್ ಡಿವೈಡ್ ಬೈ ವಿ ಸ್ಕ್ವೇರ್. ಇವೆಲ್ಲ ನಿಮ್ಗೆ ಆಲ್ರೆಡಿ ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿರ್ತೀರಾ. ಆಯಿತಾ. ನೆಕ್ಸ್ಟ್ ಕಾಂಪೋಸಿಷನ್ ಆಫ್ ಅ ಫಂಕ್ಷನ್. ಕಾಂಪೋಸಿಷನ್ ಅಂತಂದರೆ ಚೈನ್ ರೂಲ್ ಅಪ್ಲೈ ಮಾಡಿಕೊಂಡು ನೀವು ಡಿಫ್ರೆನ್ಷಿಯೇಷನ್ ಮಾಡ್ಬೋದು. ಇದು ಬೆಟರ್ ನೀವು ಡೈರೆಕ್ಟಾಗಿ ಮಾಡೋದ್ರಿಂದ ಇದು ಈಸಿಯಾಗಿ ಇದನ್ನು ನೆನಪಲ್ಲಿ ಇಟ್ಕೊಳ್ಬೋದು. ಇನ್ನು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಬರುತ್ತೆ. ಇಂಪ್ಲಿಸಿಟ್ ಫಂಕ್ಷನ್, ಎಕ್ಸ್ಪ್ಲಿಸಿಟ್ ಫಂಕ್ಷನ್, ವಾಯ್ನ ಸಪ್ರೇಟಾಗಿ ಬರೀಬೇಕು, ಇಲ್ಲಾಂದರೆ ಅಟ್ಯಾಚ್ ಆಗಿದ್ರು ಡಿಫ್ರೆನ್ಷಿಯೇಷನ್ ಮಾಡೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದಾದಮೇಲೆ ಬರೋದು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್. ಇದು ಒಂದು ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್. ಇದರಲ್ಲಿ ಕೆಲವೊಂದಿಷ್ಟು ಲಾಗ್ದು ಪ್ರಾಪರ್ಟೀಸ್ಗಳು ಬರುತ್ತೆ. ಸೊ ಆ ಪ್ರಾಪರ್ಟಿ ಗೊತ್ತಿದ್ದರೆ ಮಾತ್ರ ನಿಮ್ಗೆ ಏನಾಗುತ್ತೆ, ಒಂದಿಷ್ಟು ಕ್ವಶನ್ಸ್ಗಳನ್ನ ಆನ್ಸರ್ನ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ. ಆಯಿತಾ. ಸೊ ಯಾವೆಲ್ಲ ಪ್ರಾಪರ್ಟೀಸ್ಗಳಿದ್ದಾವೆ ಅನ್ನೋದನ್ನ ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟು ಲಾಗ್ ಆಫ್ ಎಮ್ ಇಂಟು ಎನ್ ಇತ್ತು ಅಂದರೆ ಎರಡು ರಿಸಲ್ಟ್ ಅಂದರೆ ಎರಡು ಫಂಕ್ಷನ್ ಮಧ್ಯೆ ಮಲ್ಟಿಪ್ಲಿಕೇಶನ್ ಇದ್ದರೆ ಅದನ್ನು ನಾವು ಎಡಿಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಓಕೆ. ಇದನ್ನು ನೀವು ಈ ಥರನೂ ಬರಿಬೋದು. ಯಾವ ಥರ ಅಂದರೆ ಕೆಲವೊಂದು ಸತಿ ಈ ಥರ ಕೊಟ್ಟಿರ್ತಾರೆ. ಲಾಗ್ ಆಫ್ ಎಕ್ಸ್ ಇಂಟು ವೈ ಇತ್ತಂದರೆ ನಾವೇನು ಮಾಡ್ತೀವಿ, ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಆಫ್ ವೈ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಲಾಗ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಾಗ್ ಆಫ್ ಇ. ಸೊ ಇಲ್ಲಿ ಎಕ್ಸ್ ಇ ಇತ್ತಂದರೆ ಇದನ್ನು ನಾವು ಈ ಥರನೂ ಬರೀಬೋದು, ಲಾಗ್ ಆಫ್ ಇ ಬೇಸ್ ಎ ಅಗೇನ್ ಲಾಗ್ ಆಫ್ ಎಕ್ಸ್ ಬೇಸ್ ಇ. ಇದು ಯಾಕೆ ಈ ಥರ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಮೆಥಡ್ ಏನಿದೆ, ಲಾಗ್ ಆಫ್ ಎಕ್ಸ್ ಡಿವೈಡ್ ಬೈ ಲಾಗ್ ಆಫ್ ಎ ಅಂತ ಬರಿತೀವಿ. ಕರೆಕ್ಟ್ ಅಲ್ವಾ. ಸೊ ಇದನ್ನೇ ನಾವು ಇಲ್ಲಿ ಈ ಫಾರ್ಮ್ಯಾಟ್ ಒಳಗೆ ಬರೆದಿದ್ದಾರೆ ಅವರು, ಅಷ್ಟೇ ಇರೋದು. ಓಕೆ. ಇವಾಗ ಇಲ್ಲಿ ಏನಿಲ್ಲ ಅಂದರೆ ಇಲ್ಲಿ ಏನಿರುತ್ತೆ, ಒನ್ ಇರುತ್ತಲ್ವಾ. ಸೊ ಒನ್ನನ್ನು ನಾವು ಏನಂತ ಕರಿತೀವಿ ಹೇಳಿ, ಇದು ಲಾಗ್ ಎಕ್ಸ್ ಆಸ್ ಇಟ್ ಇಸ್ ಬರಿತೀವಿ. ಒನ್ನನ್ನು ನಾವು ಲಾಗ್ ಇ ಅಂತ ಬರೀಬೋದಲ್ವಾ. ಓಕೆ. ಅಗೇನ್ ಇವೆರಡನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಲಾಗ್ ಆಫ್ ಇ ಬೇಸ್ ಎ ಆಗುತ್ತೆ. ಇಲ್ಲಿ ಏನಿಲ್ಲ ಅಂದರೆ ಇಲ್ಲಿನೂ ಇ ಕೊಡ್ಬೋದು. ಇದು ನಿಮ್ಮದು ಫಾರ್ಮುಲಾ ಆಗಿರುತ್ತೆ ನೋಡಿ. ಓಕೆ. ಇನ್ನು ಎಮ್ ಬೈ ವೈ, ಎಮ್ ಬೈ ಎನ್ ಇದ್ದರೆ ಸ್ವಲ್ಪ ಎಕ್ಸ್ ಬೈ ವೈ ಇದ್ದರೆ ಸಬ್ಟ್ರಾಕ್ಷನ್ ಬರುತ್ತೆ. ಇಲ್ಲಿ ಎಮ್ ರೇಸ್ಟ್ ಎನ್ ಇದ್ದರೆ ಎನ್ ಇಲ್ಲಿ ಬರೀತೀರಾ, ಅಗೇನ್ ಇದನ್ನೊಂದು ರಿಸಲ್ಟ್ ನಿಮ್ಗೆ ಗೊತ್ತಿದೆ. ಇದೊಂದು ಫಾರ್ಮುಲಾ ನೋಡಿ. ಇ ರೆಸ್ಟ್ ಇದು ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಯೂಸ್ ಮಾಡಿದ್ದೀರಾ. ಲಾಗ್ ಆಫ್ ಇ ರೆಸ್ಟ್ ಎಕ್ಸ್ ಇತ್ತಂದರೆ ಇಲ್ಲಿ ಇ ಇತ್ತಂದರೆ ಇದರ ಆನ್ಸರ್ ಎಕ್ಸ್ ಬರುತ್ತೆ. ಇಲ್ಲಿ ಏನೇ ಇದ್ರೂ ಇದು ಆನ್ಸರ್ ಬರುತ್ತೆ. ಯಾಕಂದರೆ ಯಾವಾಗ ಎರಡೂ ಬೇಸಸ್ಗಳು ಸೇಮ್ ಇರುತ್ತಲ್ಲ, ಆಗ ಇಲ್ಲಿ ಏನಿರುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಸ್ಕ್ವೇರು, ಎಕ್ಸ್ ಕ್ಯೂಬ್ ಇದ್ದರೆ ಏನಿರುತ್ತೆ ಆ ಫಂಕ್ಷನ್ ಎಲ್ಲಿ ಬರೀಬೇಕು, ಯಾವಾಗ ಬೇಸಸ್ಗಳು ಸೇಮ್ ಇದ್ದಾಗ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 2 ಲಾಗ್ ಆಫ್ 3x ಇತ್ತು, ಇಲ್ಲಿ ಅಗೇನ್ ಬೇಸ್ 2 ಇತ್ತು. ಇದು ಬೇಸು ಇದು ಬೇಸು ಎರಡು ಸೇಮ್ ಇದ್ದರೆ ಆನ್ಸರ್ ಏನಾಗಿಬಿಡುತ್ತೆ, 3x ಆಗಿಬಿಡುತ್ತೆ. ಇಷ್ಟೇ ನೋಡಿ. ಓಕೆ. ಇನ್ನು ಅಗೇನ್ ಇದನ್ನೇ ನಾನು ಇವಾಗಲೇ ಹೇಳ್ಕೊಟ್ಟಿದ್ದೀನಿ, ಎಕ್ಸ್ ಬೈ ಸಪ್ರೇಟಾಗಿ ಬರೆಯೋದು. ಇನ್ನು ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳು ಸೇಮ್ ಆಗಿರುತ್ತೆ. ಯಾವುದು, ಲಾಗ್ ಆಫ್ 10 ಬೇಸ್ 10 ಇದ್ದರೆ ಅದರ ಆನ್ಸರ್ 1 ಇರುತ್ತೆ. ಯಾಕಂದರೆ 10⁻1 ಆನ್ಸರ್ 10 ಆಗಬೇಕು. ಎರಡು ಇ ಇದ್ದರೆ ಇದರ ಆನ್ಸರ್ 1 ಇರುತ್ತೆ. ಇಲ್ಲಿ ಲಾಗ್ ಆಫ್ ಎ ರೇಸ್ಟ್ 0 ಆನ್ಸರ್ 1 ಬರುತ್ತೆ. ಅಂದರೆ ಲಾಗ್ ಆಫ್ 1 ಆನ್ಸರ್ ಯಾವಾಗಲೂ 0 ಆಗಿರುತ್ತೆ, ಗೊತ್ತಿರಬೇಕು ನಿಮಗೆ. ಸೊ ಇದಿಷ್ಟು ಕಂಡೀಷನ್ಸ್ಗಳಿದ್ದಾವೆ ಲಾಗದು. ಅದಾದಮೇಲೆ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳು ಬರುತ್ತೆ. ಇದು ಕೂಡ ಸ್ವಲ್ಪ ಫಾಸ್ಟಾಗಿ ನೋಡ್ಕೊಂಬಿಡಿ. ಎಕ್ಸ್ ರೆಸ್ಟ್ ಎನ್ ಫಾರ್ಮುಲಾ, ಎನ್ ಇಂಟು ಎಕ್ಸ್ ರೆಸ್ಟ್ ಎನ್ ಮೈನಸ್ 1. ಟ್ಯಾನ್ದು ಸೆಕ್ ಸ್ಕ್ವೇರ್ ಬರುತ್ತೆ, ಸೈನ್ದು ಕಾಸು, ಕಾಸ್ದು ಸೆಕ್ ಸೈನ್ ಇರುತ್ತೆ. ಕಾಟ್ದು ಮೈನಸ್ ಕೋಸೆಕ್ ಸ್ಕ್ವೇರ್ ಆದರೆ ಸೆಕ್ದು ಸೆಕ್ ಇಂಟು ಕಾಟ್. ಇದೇ ಇಲ್ಲಿ ಕೋಸೆಕ್ ತೊಗೊಂಡು. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಕಾಸ್ ರಿಸಲ್ಟು, ಕಾಟ್ ರಿಸಲ್ಟು ಮತ್ತು ಕೋಸೆಕ್ ರಿಸಲ್ಟ್ ಇವು ಬಂದಾಗ ಎಲ್ಲನೂ ನೆಗೆಟಿವ್ ಸೈನ್ಗಳೇ ಇರುತ್ತೆ. ಸಿ ಬಂದಾಗೆಲ್ಲ ನೆಗೆಟಿವ್ ಇರುತ್ತೆ. ಇನ್ನು ಸೈನ್ ಇನ್ವರ್ಸ್ ಫಂಕ್ಷನ್ ನಂತರ ಆಲ್ರೆಡಿ ನಿಮಗೆ ಗೊತ್ತಿದೆ, 1/√1 - x². ಇದೇ ಕಾಸ್ ಬಂದರೆ ಮೈನಸ್ ಮಾತ್ರ ಚೇಂಜಸ್. ಟ್ಯಾನ್ ಇದ್ದಾಗ 1/1 + x² ಇದ್ದರೆ, ಕಾಟ್ ಇದ್ದಾಗ ಮೈನಸ್ ಸೈನ್ ಬರುತ್ತೆ. ಈಗೇನು ಸೆಕ್ ಇನ್ವರ್ಸ್ ಇದ್ದರೆ
ಇಲ್ಲಿ ಎಕ್ಸ್ ಬರುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇರುತ್ತೆ. ಇಷ್ಟೇ ಚೇಂಜಸ್. ಅಗೇನ್ ಇಲ್ಲಿ ಮೈನಸ್ ಸೈನ್ ಚೇಂಜಸ್. ಇನ್ನು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 1/x ಆಗುತ್ತೆ. ಎ ರೇಸ್ ಟು ಎಕ್ಸ್ ಎ ರೇಸ್ ಟು ಎಕ್ಸ್ ಇಂಟು ಲಾಗ್ ಆಫ್ ಎ ಆಗಿರುತ್ತೆ. ಅಗೇನ್ ಇದು ಕೂಡ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎ ರೇಸ್ ಟು ಲಾಗ್ ಆಫ್ ಎಕ್ಸ್ದು. ಓಕೆ, ಇದಿಷ್ಟು ಫಾರ್ಮುಲಾ ಅಟ್ಲೀಸ್ಟ್ ಏನೂ ಗೊತ್ತಿಲ್ಲ ಅಂದರೆ ಇದಿಷ್ಟು ಫಾರ್ಮುಲಾದಾದರೂ ನಿಮಗೆ ಗೊತ್ತಿರಬೇಕು ಡಿಫ್ರೆನ್ಸಿಯೇಷನ್ ಆಗಿ. ಸೊ ನೋಡಿ, ಫಸ್ಟ್ ಕ್ವಶನ್ ಬರ್ತಾ ಇದೆ ಇವಾಗ. ಸೊ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು π/4 ಅಂತ ಹೇಳಿ. ಅದಾದಮೇಲೆ ನೀವು ಇಲ್ಲಿ ಫೈಂಡ್ ಮಾಡಬೇಕು. ಏನು ಹೇಳ್ತಾ ಇದ್ದಾರೆ, ಎಫ್ ಆಫ್ ಎಕ್ಸ್ ಏನಾಗಿದೆ, ಇದು ಕಂಟಿನ್ಯೂಸ್ ಆಗಿದೆ. ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ. ಓಕೆ, ಕಂಟಿನ್ಯೂಸ್ ಇನ್ ದ ಇಂಟರ್ವಲ್ 0 to π/2. ದೆನ್ ಎಫ್ ಆಫ್ π/4 ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಟ್ರೈ ಮಾಡಿ. ಕಂಟಿನ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಆಪ್ಷನ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ ಪೋಲ್ನ. ಓಕೆನಾ, ಸೊ ಅದನ್ನ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಿ. ಸೊ ಪೋಲ್ ಬರ್ತಾ ಇದೆ ನೋಡಿ ಸ್ಟೂಡೆಂಟ್ಸ್, ಕಮಾನ್. ಸೊ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಗ್ರೂಪ್ಗೆ ಲಿಂಕ್ನ ಶೇರ್ ಮಾಡಿ. ಸೊ ಎಲ್ರಿಗೂ ಹೆಲ್ಪ್ ಆಗಲಿ. ಕೆಲವೊಂದು ಸ್ಟೂಡೆಂಟ್ಸ್ಗೆ ಗೊತ್ತಿರೋದಿಲ್ಲ ಕ್ಲಾಸ್ ಯಾವಾಗಿದೆ ಅಂತ. ಹಾಗೆ ಒಂದು ಸರ್ತಿ ಲೈಕ್ ಬಟನ್ ಮೇಲೆ ಪ್ಲಸ್ ಮಾಡೋದನ್ನು ಮರಿಬೇಡಿ. ಕಮಾನ್, ಫಾಸ್ಟ್ ಆನ್ಸರ್ ಮಾಡಿ, ಫಾಸ್ಟಾಗಿ. ಬಿ ಅಂತ ಜಾಸ್ತಿ ಫ್ರೆಂಡ್ಸ್ ಮೆಸೇಜ್ ಮಾಡ್ತಿದ್ದಾರೆ. ಆಪ್ಷನ್ ಬಿ ಇಲ್ಲಿವರೆಗೂ ಹೈಯೆಸ್ಟ್ ಇದೆ. ಕಮಾನ್ ಫಾಸ್ಟ್. ದೀಕ್ಷಾ, ಓಕೆ ಫ್ರೆಂಡ್ಸ್. ಆಪ್ಷನ್ ಎ ಬಿ ದಲ್ಲಿ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ತಾರೆ. ಎಲ್ಲರೂ ವೋಟ್ ಮಾಡಿ. ಪೋಲ್ ಅವೈಲೇಬಲ್ ಇದೆ, ಪ್ರತಿಯೊಬ್ಬರಿಗೂ ಇದು ವಿಸಿಬಲ್ ಆಗ್ತಾ ಇದೆ. ಕಮಾನ್ ಫಾಸ್ಟ್. ಓಕೆ, ಎಸ್, ನಾನು ಮಾಡ್ತೀನಿ. ಸರಿಯಾ? ಸೊ ಮ್ಯಾಕ್ಸಿಮಮ್ ಫ್ರೆಂಡ್ಸ್ 50% ಆನ್ಸರ್ಸು ಮಾಡಿರೋದು ಬಿ ಆಪ್ಷನ್ ಕರೆಕ್ಟ್ ಅಂತ. ಸೊ ನೋಡೋಣ ಯಾವುದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತ. ಇದು ಬಹಳ ಈಸಿ ಇದೆ. ಫಸ್ಟ್ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ, ಕಂಟಿನ್ಯೂಸ್ ಫಂಕ್ಷನ್ ಇದೆ. ಕಂಟಿನ್ಯೂಸ್ ಫಂಕ್ಷನ್ ಹಾಕಬೇಕು ಅಂತಂದರೆ ಏನಿರುತ್ತೆ ಅಲ್ಲಿ, ಲಿಮಿಟ್ ಫಂಕ್ಷನ್ ಮತ್ತು ಫಂಕ್ಷನ್ ಆನ್ಸರ್ ಎರಡು ಈಕ್ವಲ್ ಆಗಿರುತ್ತಾ. ಸೊ ಒಂದು ಮೆಥಡ್ನ ಇಲ್ಲೇ ಫಾಲೋ ಮಾಡಿ. ಲಿಮಿಟ್ನ ನಾವು ಇಲ್ಲಿ ಅಪ್ಲೈ ಮಾಡಿದ ತಕ್ಷಣ 1 tan ಇದು ಫಂಕ್ಷನ್ನ ಇಲ್ಲಿ ಬರ್ಕೊತೀರಾ. ಸೊ ಇದಕ್ಕೆ ನಾವು ಇದನ್ನು ಅಪ್ಲೈ ಮಾಡಿದ ತಕ್ಷಣ 0/0 ಫಾರ್ಮ್ ಬರುತ್ತೆ ನೋಡಿ. ಸೊ 0/0 ಫಾರ್ಮ್ ಬರುತ್ತೆ ಅಂತಂದರೆ ಇಲ್ಲಿ ಏನು ಮಾಡ್ಕೋಬೇಕು, ಎಲ್ ಹಾಸ್ಪಿಟಲ್ ಮೆಥಡ್ನ ಯೂಸ್ ಮಾಡಬೇಕು. ನಾನು ಲಿಮಿಟ್ಸ್ ಹೇಳುವಾಗ ಹೇಳಿದ್ದೀನಿ. ಎಲ್ ಹಾಸ್ಪಿಟಲ್ ಮೆಥಡ್ ಅಂದರೆ ಮೇಲ್ಗಡೆ ಡಿಫ್ರೆನ್ಷಿಯೇಷನ್ ಮತ್ತು ಕೆಳಗಡೆ ಡಿಫ್ರೆನ್ಷಿಯೇಷನ್. ಯಾವಾಗ ಇದು 0/0 ಫಾರ್ಮ್ ಇದ್ದಾಗ. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಮಾಡಿದ ತಕ್ಷಣ ಏನಾಗುತ್ತೆ, 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಅಗೇನ್ tan x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ sec ಸ್ಕ್ವೇರ್ ಎಕ್ಸ್ ಆಗುತ್ತೆ. ಅಗೇನ್ ಡಿನಾಮಿನೇಟರ್ ಕೂಡ ಡಿಫ್ರೆನ್ಷಿಯೇಟ್ ಮಾಡಿ 4x ಡಿಫ್ರೆನ್ಷಿಯೇಷನ್ 1 ಇದು 0 ಆಗಿಬಿಡುತ್ತೆ. ಅಂದರೆ 4 ಮಾತ್ರ ಉಳಿಯುತ್ತೆ ಕೆಳಗಡೆ. ಓಕೆ, ಇದು 0 ಆಗುತ್ತೆ. ಸೊ ಇವಾಗ ಈ ಉಳಿದಿರೋ ರಿಸಲ್ಟ್ಗೆ ಲಿಮಿಟ್ನ ಅಪ್ಲೈ ಮಾಡ್ಕೋಬೇಕು, x → π/4. ಓಕೆ, ಇಲ್ಲಿ 5/4ನ ಅಪ್ಲೈ ಮಾಡ್ಕೊಳ್ಳಿ. sec of 5/4 ಏನಾಗುತ್ತೆ, ಅಗೇನ್ ಹೋಲ್ ಸ್ಕ್ವೇರ್ ತೊಗೋಬೇಕು. ಕರೆಕ್ಟಾ? ಅಗೇನ್ ಇಲ್ಲಿ ಡಿವೈಡ್ ಬೈ 4 ಕೂಡ ಇದೆ. ಸೊ ಇದನ್ನು ಪೂರ ಸಿಂಪ್ಲಿಫೈ ಮಾಡಿದ ತಕ್ಷಣ ನಮಗೆ ಆನ್ಸರ್ ಬರೋದು -1/2. ಈ 5/4ನ ಇಲ್ಲಿ ಫಿಲಪ್ ಮಾಡಿ. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಎಸ್, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅರ್ಥ ಆಗಿದ್ದರೆ. 5/4 ಅಂದರೆ 45 ಡಿಗ್ರಿ. ಸೊ ಅಂದರೆ ಇಲ್ಲಿ ನಮಗೆ sec of ಸ್ಕ್ವೇರ್ನ ತೊಗೊಳ್ಬೇಕು. ಅದು ನೆನಪಿನಲ್ಲಿ ಇಟ್ಕೊಳ್ಳಿ. ಮೈನಸ್ ಸೈನ್ ಇದೆ. ಸೊ ಮೈನಸ್ ಸೈನ್ಗೆ ಮೈನಸ್ ಸೈನ್ ಆ್ಯಸ್ ಇಟ್ ಇಸ್ ಇರ್ತೀರಾ. ಅಗೇನ್ ಸಿಂಪ್ಲಿಫೈ ಮಾಡಿದ ತಕ್ಷಣ ನಮಗೆ -1/2 ಬರುತ್ತೆ. ಸೊ -1/2 ಎಲ್ಲಿದೆ, ಆಪ್ಷನ್ ಸಿ. ಆಪ್ಷನ್ ಸಿ ಅಂತ ಯಾರೆಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ ರೈಟ್ ಆನ್ಸರ್. ಬಿಗೆ ಜಾಸ್ತಿ ಜನ ಹೋಗಿದ್ರಿ, ಮೈನಸ್ ಸೈನ್ ಮರ್ತ್ಬಿಟ್ಟು. ಸೊ ಅದು ರೈಟ್ ಆಗೋದಿಲ್ಲ. ಓಕೆನಾ? ಎಸ್, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಮೈನಸ್ ಸೈನ್ ಇರೋದು ಹೊರಗಡೆ ಇರೋದು ಫ್ರೆಂಡ್ಸ್, ಒಳಗಡೆ ಇಲ್ಲ ಅದು ರಿಸಲ್ಟು. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಅದನ್ನು ಏನು ಮಾಡಬೇಕಾಗಿರೋದು, ಇದು ರಿಸಲ್ಟ್ ಅಂದ್ರೂ ಸಿಂಪ್ಲಿಫೈ ಮಾಡ್ತೀರಾ ನೀವು, ಬಟ್ ಇಲ್ಲಿ ರಿಸಲ್ಟ್ನ ಅಪ್ಲೈ ಮಾಡಬೇಕಲ್ವಾ, ಕ್ಯಾನ್ಸಲೇಷನ್ ಮಾಡಬೇಕಾದ್ರೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2 ನೋಡಿ. ಎಫ್ ಅನ್ನೋದೇನಿದೆ, ಡಿಫೈನ್ ಆನ್ ಅ -5 to 5 ಇದೆ. ಆಸ್ ಎಕ್ಸ್ ಇಸ್ ಅ ರ್ಯಾಷನಲ್ ನಂಬರ್ ಮತ್ತು ಇರ್ಯಾಷನಲ್ ನಂಬರ್. ಇರ್ಯಾಷನಲ್ ನಂಬರ್ ತೊಗೊಂಡಾಗ -6 ತೊಗೋಬೇಕು, ರ್ಯಾಷನಲ್ ನಂಬರ್ ತೊಗೊಂಡಾಗ x ತೊಗೋಬೇಕು ಅಂತ ಇದೆ. ಓಕೆ, ಇದರಲ್ಲಿ ಕೊಟ್ಟಿರುವಂಥ ಒಂದು ಆಪ್ಷನಲ್ಲಿ ಯಾವುದು ಕರೆಕ್ಟ್ ಇದೆ, ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಆಗುತ್ತಾ, ಎಕ್ಸೆಪ್ಟ್ 0, ಡಿಸ್ಕಂಟಿನ್ಯೂಸ್ ಆಗುತ್ತಾ, ಯಾವುದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ.
ಓಕೆ, ಈ ಸತಿ ಪೋಲ್ ಬರೋದಿಲ್ಲ. ಸೊ ಫಾಸ್ಟಾಗಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಆನ್. ಇನ್ನೊಂದು ಸಲ ಹೇಳಬೇಕಾ? ಸೊ ಸಿಂಪಲ್ ಇದೆ ನೋಡಿ, ಅದರಲ್ಲಿ ಏನಿಲ್ಲ ರಿಸಲ್ಟು. ಲೆಲ್ ಹಾಸ್ಪಿಟಲ್ ಮೆಥಡ್ನ ಮಾಡಿ ಡಿಫ್ರೆನ್ಷಿಯೇಷನ್ ಮಾಡಿ ಎರಡು ಕಡೆ, ಆಯಿತಾ? ಎರಡು ಕಡೆ ನ್ಯೂಮರೇಟರ್ ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ಮಾಡಿ, ಸೆಕ್ ಆಫ್ 5/4ನ ಫಿಲಪ್ ಮಾಡಿ. ಸೆಕ್ 5/4 ವ್ಯಾಲ್ಯೂ ಏನಾಗಿಬಿಡುತ್ತೆ, √2. ಸ್ಕ್ವೇರಿಂಗ್ ಮಾಡಿದಾಗ ಸ್ಕ್ವೇರ್ ಹೋಗಿಬಿಡುತ್ತೆ, 2 ಮಾತ್ರ ಉಳಿಯುತ್ತೆ. 2 1 2 2 ಅಂದರೆ 1/2 ಉಳಿಯುತ್ತೆ. ಬಟ್ ಮೈನಸ್ ಏನೇ ಆಸ್ ಇಟ್ ಈಸ್ ಬರೀಬೇಕು ಅಷ್ಟೇ. ಸಿಂಪಲ್ ಇದೆ ಅದು. ಇವಾಗ ಇಲ್ಲಿರುವಂಥ ಕ್ವಶನ್ ಇದು ಏನು ಇದು ಬೇಕಾಗಿಲ್ಲ, ಟೈಮು ಕೂಡ ಈಸಿಯಾಗಿ ನೀವು ಇದನ್ನು ಮಾರ್ಕ್ ಮಾಡ್ಬೋದು. ಕಮಾನ್ ಫಾಸ್ಟ್. ಎ ಸಿ ಜಾಸ್ತಿ ಆನ್ಸರ್ ಬರ್ತಾ ಇದೆ. ಎಸ್. ಸೊ ಡೈರೆಕ್ಟಾಗಿ ನಾನು ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, -x ಮತ್ತು +x, ಎಕ್ಸ್ಚೇಂಜ್ ಟು 0 ತೊಗೊಂಡಾಗ ಬೋತ್ -x +x ಬರುತ್ತೆ, ಅಗೇನ್ -x ಬರುತ್ತೆ. ಇವೆರಡೂ ರಿಸಲ್ಟ್ ಸ್ಯಾಟಿಸ್ಫೈ ಆಗಬೇಕು. ಅದು ಕಂಟಿನ್ಯೂಸ್ ಯಾವಾಗ ಆಗುತ್ತೆ, 0 ಮಾತ್ರ ಇದ್ದಾಗ ಸ್ಯಾಟಿಸ್ಫೈ ಆಗಲಿಕ್ಕೆ ಸಾಧ್ಯ ಇದೆ. ಕರೆಕ್ಟಾ? ಸೊ f(0) = 0. ಯಾಕಂದರೆ ಇಲ್ಲಿ ಪ್ಲಸ್ ಮೈನಸ್ ಎರಡು ಏನು ರಿಸಲ್ಟೇ ಇರೋದಿಲ್ಲ, ಬೇರೆದರಲ್ಲಿ ಅಗೇನ್ ಬೇರೆ ಬೇರೆ ರಿಸಲ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ f(x) ಕಂಟಿನ್ಯೂಸ್ ಆಗುತ್ತೆ ಯಾವ ಪ್ಲೇಸಲ್ಲಿ, x = 0 ಪ್ಲೇಸಲ್ಲಿ ಮಾತ್ರ. ಉಳಿದಿರೋ ಪ್ಲೇಸಲ್ಲಿ ಎಲ್ಲನೂ ಡಿಸ್ಕಂಟಿನ್ಯೂಸ್ ಇರುತ್ತೆ. ಕರೆಕ್ಟಾ? ಸೊ ಅದನ್ನೇ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ x ≠ -x ಆಗುತ್ತೆ. x = -x ಆಗಬೇಕಂದ್ರೆ ಅದು ಒಂದೇ ಚಾನ್ಸಸ್ಸು, f(0) = 0. ಸೊ ಹಾಗಾಗಿ ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್ ಆಯ್ತು ನೋಡಿ, ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಅಂತ ಹೇಳಿದ್ದಾರೆ. ಎಕ್ಸೆಪ್ಟ್ ಇದು ರಾಂಗ್ ಆಗುತ್ತೆ. ಡಿಸ್ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟ್ ಎಕ್ಸೆಪ್ಟ್ x = 0. x = 0 ಕಂಟಿನ್ಯೂಸ್ ಆಗ್ತಾ ಇದೆ, ಉಳಿದಿರೋದೆಲ್ಲನೂ ಡಿಸ್ಕಂಟಿನ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಬಿ ಮಾಡಿದರೆ ಅವ್ರದ್ದೆಲ್ಲನೂ ರೈಟ್ ಆನ್ಸರ್ ಆಗುತ್ತೆ. ಫಸ್ಟ್ನೇ ಆಪ್ಷನ್ ಇದೆ ಕಂಟಿನ್ಯೂಸ್ ಅಟ್ ಎವ್ರಿ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗೋದಿಲ್ಲ, ಇದು 0 ಇದ್ದಲ್ಲಿ ಆಗುತ್ತೆ. ಸೊ ಇದು ಆನ್ಸರ್ ಕರೆಕ್ಟ್ ಇದೆ. ಅರ್ಥ ಆಯ್ತಲ್ವಾ? ಅರ್ಥ ಆದರೆ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಬೇಕು. ಕಮಾನ್ ಫಾಸ್ಟ್. ಸೊ ಹಾಗೆ ಎಲ್ಲರೂ ಒಂದು ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಕೇಳೋಣ. ಪೋಲ್ ಕೊಡಬೇಕಾ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಗೆ ಪೋಲ್ ಕೊಡೋಣ. ಓಕೆ, ಥರ್ಡ್ ಕ್ವಶನ್ ನೋಡಿ ಏನಿದೆ, f(x) ಕೊಟ್ಟಿದ್ದಾರೆ. ಲಿಮಿಟ್ ಆಫ್ f(x - f(1) / x - 1 = ಈ ಒಂದು ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್. ಇದನ್ನು ನೀವು ಎಲ್ಲಿ ಯೂಸ್ ಮಾಡಿದ್ದೀರಾ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಅದು ಆನ್ಸರ್ನ ನೀವು ಈಸಿಯಾಗಿ ಮಾಡಬಹುದು. ಓಕೆ, ಸೊ ನೋಡಿ ಆ ಪೋಲ್ನ ಕೊಡಿ ಅಂತ ಮೆಸೇಜ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾನು ಈ ಒಂದು ಎಕ್ಸಾಂಪಲ್ಗೆ ಪೋಲ್ನ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ. ಕ್ವಶನ್ ನಂಬರ್ 3. ಇದು ಪ್ರತಿ ಸತಿನೇ ಇಲ್ಲಿ ಟೈಪ್ ಮಾಡಬೇಕು ನೋಡಿ, ಇದೇ ಒಂದು ಓಕೆ ನೋಡಿ, ಪೋಲ್ ಬರ್ತಾ ಇದೆ, ಆನ್ಸರ್ ಮಾಡಿ. ರೋಹಿತ್ ಮೆಸೇಜ್ ಮಾಡಿದ್ದಾರೆ, ಇಲ್ಲಿದೆ. ಓಕೆ ಸ್ಟೂಡೆಂಟ್ಸ್, ಆನ್ಸರ್ ಮಾಡಿ. A or B or C or D. NCERT example or no? Multiple choice question. ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡಿ ರೋಹಿತ್ ಅವರೇ. ಎಕ್ಸಾಂಪಲರ್ ಬುಕ್ನ ನೀವು ರೆಫರ್ ಮಾಡ್ತಾ ಇದ್ದರೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಎಕ್ಸಾಂಪಲ್ಸ್ಗಳನ್ನ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಅದೇ ಥರನಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ, ಅದನ್ನು ಅಬ್ಸರ್ವ್ ಮಾಡಿ ಸಿನಾಪ್ಸಿಸ್ ಸಲುವಾಗಿ. ಅದು ಹೆಲ್ಪ್ ಆಗುತ್ತೆ ಥಿಯರಿ ಸಲುವಾಗಿ. ಓಕೆ, ಎಸ್. ಆಪ್ಷನ್ ಸಿ, ಆಪ್ಷನ್ ಬಿಗೆ ಜಾಸ್ತಿ ಆನ್ಸರ್ ಮಾಡಿದ್ದಾರೆ. ಕಮಾನ್ ಫ್ರೆಂಡ್ಸ್, ಪ್ರತಿಯೊಬ್ಬರು ಆನ್ಸರ್ ಮಾಡಿ. ಆಪ್ಷನ್ ಬಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಿದ್ದಾರೆ. PDF ಫೈಲ್ ಸೆಂಡ್ ಮಾಡಬೇಕಾ? ಓಕೆ, ಸೆಂಡ್ ಮಾಡ್ತೀನಿ. ಫಸ್ಟ್ ಮಾಡಿರೋದೆಲ್ಲನೂ ಸೆಂಡ್ ಮಾಡಿದ್ದಾಗಿದೆ ನೋಡಿ, ಟೆಲಿಗ್ರಾಮ್ ಗ್ರೂಪಲ್ಲಿದೆ. ಎಸ್, ನೋಡಿ ಸ್ಟೂಡೆಂಟ್ಸ್, ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಸೊ ಮೊದಲಿಗೆ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಈ ಒಂದು ರಿಸಲ್ಟ್ ಏನಿದೆಯಲ್ಲ ಇದು ನಮ್ಮದು ಫಾರ್ಮುಲಾ ಆಗಿದೆ. ಡಿಫ್ರೆನ್ಸಿಯೇಷನ್ ಆಫ್ f' ಆಫ್ x
ಎಕ್ಸ್ ಜಾಗದಲ್ಲಿ ಏನಿದೆ 1 ಇದೆ ಅಂದರೆ ಎಫ್ ಡ್ಯಾಶ್ ಆಫ್ 1 ಫಾರ್ಮುಲಾ. ಅರ್ಥ ಆಯ್ತಾ? ಎಸ್. ಸೊ ಇದು ಕೊಟ್ಟಿರುವಂಥ ಒಂದು ಫಾರ್ಮುಲಾ ಏನಾಗಿದೆ, ಅದು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ದಾಗಿದೆ, ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ದಾಗಿದೆ. ಎಕ್ಸ್ ಪ್ಲೇಸಲ್ಲಿ 1 ಇದೆ ಅಂದರೆ ನಾವು ಈಗ ಕೊಟ್ಟಿರುವಂಥ ರಿಸಲ್ಟ್ಗೆ ಡಿಫ್ರೆನ್ಷಿಯೇಷನ್ ಮಾಡಿ ಎಫ್ ಆಫ್ 1ನ ಪಾಯಿಂಟ್ ಮಾಡಿಬಿಟ್ರೆ ಆಯ್ತಲ್ವಾ. ಸೊ ಡಿಫ್ರೆನ್ಷಿಯೇಷನ್ ಮಾಡಿ ಏನು ಬರುತ್ತೆ ನೋಡಿ ಆನ್ಸರು, ನಾನು ಇಲ್ಲೇ ಬರಿತಾ ಇದ್ದೀನಿ. ಫಸ್ಟ್ ಏನಿದೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ಕೊತ ಮೈನಸ್ ಇದೆ, ಮೈನಸ್ ಬರೀತಾರೆ. ರೂಟ್ ಎಕ್ಸ್ ಫಾರ್ಮುಲಾ ಏನಿದೆ 1 ಡಿವೈಡ್ ಬೈ 2 ರೂಟ್ ಆಫ್ 25 ಮೈನಸ್ ಎಕ್ಸ್ ಸ್ಕ್ವೇರ್. ಅಗೇನ್ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ, 25 0 ಆಗುತ್ತೆ, ಎಕ್ಸ್ ಸ್ಕ್ವೇರ್ ಅಂದರೆ ಮೈನಸ್ 2x ಆಗುತ್ತೆ. ಕರೆಕ್ಟಾ? ಅದಾದಮೇಲೆ ಎಫ್ ಆಫ್ 1ನ ಇದರಲ್ಲಿ ಫಿಲಪ್ ಮಾಡಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ರಿಸಲ್ಟ್ ಇದೆ. ಅಗೇನ್ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ 1 ಆಫ್ 2 ರೂಟ್ ಎಕ್ಸ್, ಅಗೇನ್ ಇದು ಎಕ್ಸ್ ಸ್ಕ್ವೇರ್. ಇಲ್ಲಿ ಡೈರೆಕ್ಟಾಗಿ ವ್ಯಾಲ್ಯೂನ ಫಿಲಪ್ ಮಾಡಿದ್ದಾರೆ 1 ಅಂತ. ನಾವು ಡಿಫ್ರೆನ್ಷಿಯೇಷನ್ ಮಾಡಿ ಕೂಡ ವ್ಯಾಲ್ಯೂನ ಫಿಲಪ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಇಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಮಾಡಿದ್ದಾಯ್ತು. ಇವಾಗ ಇದು ಕಂಪ್ಲೀಟ್ ಆಗಿ ಡಿಫ್ರೆನ್ಷಿಯೇಷನ್ ಮಾಡಿದ್ದು. ಇವಾಗ ವ್ಯಾಲ್ಯೂ ಏನಿದೆ 1ನ ಫಿಲಪ್ ಮಾಡಿ ಎಕ್ಸ್ ಜಾಗದಲ್ಲಿ. 1 ಫಿಲಪ್ ಮಾಡಿದ್ರೆ ಏನಾಗುತ್ತೆ, ಇದು 2 ರೂಟ್ ಆಫ್ 25, ಇಲ್ಲಿ 1 ಬಂದದ್ದು, 1 ಸ್ಕ್ವೇರ್ ಆನ್ಸರ್ ಅಂದರೆ 1 ಆಗುತ್ತೆ, ಇದು 24 ಆಗುತ್ತೆ. ಇಲ್ಲಿ 2 × 1 ಅಂದರೆ ಇದು -2 ಆಗುತ್ತೆ. ಇದು ಮೈನಸ್ ಮೈನಸ್ ಪ್ಲಸ್ ಆಗಿಬಿಡುತ್ತೆ, ಅಂದರೆ 2 ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ 1 ಡಿವೈಡ್ ಬೈ ರೂಟ್ 24 ಇದೆ ನೋಡಿ, ಅದು ನಿಮ್ಮದು ರೈಟ್ ಆನ್ಸರ್ ಆಗುತ್ತೆ. 1 ಡಿವೈಡ್ ಬೈ ರೂಟ್ 24 ಎಲ್ಲಿದೆ, ಆಪ್ಷನ್ ಡಿ ಎಲ್ಲಿದೆ. ಅರ್ಥ ಆಯ್ತಲ್ವಾ? ಸ್ವಲ್ಪ ಜೂಮ್ ಭಾಳ ಆಗಿದೆ, ಜೂಮ್ ಔಟ್ ಮಾಡೋಣ. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಯಾವುದು ಕರೆಕ್ಟ್ ಆದಂಗೆ ಆಯಿತು ಆನ್ಸರ್ ಡಿ. ಸೊ ನೋಡಿ ನೀವೆಲ್ಲ ಎಲ್ಲರೂ ಯಾವುದೆಲ್ಲ ಆನ್ಸರ್ ಕರೆಕ್ಟ್ ಮಾಡಿದ್ರಿ. ಆಪ್ಷನ್ ಬಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ರಿ. ಸೊ ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಇದು ಒಂದು ಸಿಂಪಲ್ ಕ್ವಶನ್ ಇದೆ. ಸೊ ಈ ಸತಿ ಎಲ್ಲರೂ ಮಾಡ್ತೀರಿ ಅಂತ ಅನ್ಕೋತೀನಿ. y = x × tan of y dy/dx ಫೈಂಡ್ ಮಾಡಬೇಕು. ಸೊ ಈ ಸತಿ ಯಾವುದೇ ಕಾರಣಕ್ಕೂ ಯಾರು ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ಒಂದು ಈಸಿಯೆಸ್ಟ್ ಕ್ವಶನ್ ಇದೆ. ನೋಡಿ ನಾನು ನಿಮಗೆ ಪೋಲ್ ಕೊಡ್ತಾ ಇದ್ದೀನಿ. ಓಕೆ, ಸೊ ನೋಡಿ ಕ್ವಶನ್ ನಂಬರ್ 4 to ABCD. ಎಸ್, ಆಪ್ಷನ್ ಕೂಡ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. ಕಮಾನ್, ಟೆಲಿಗ್ರಾಮ್ ಲಿಂಕ್ ಪವನ್ ಅವರೇ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ASPN ಕ್ಲಾಸಸ್ ಅಂತ ಸರ್ಚ್ ಮಾಡಿ ಬರುತ್ತೆ. ಬಿ ಇಸ್ ದ ಆನ್ಸರ್ ಸರ್ ಅಂತ ಮೆಸೇಜ್ ಮಾಡಿದರೆ, ಸರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡು ಸಾಕಾ, ಎಲ್ಲ ಕವರ್ ಆಗುತ್ತಾ? ಇಲ್ಲ, ಸಂಜೆ ಮೆಸೇಜ್ ಮಾಡಿದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿದರೆ ಇದು ಯಾವತ್ತೂ ರಿಲೇಟೆಡ್ ಇಲ್ಲ. ಯಾಕಂದರೆ ಪ್ರತಿ ವರ್ಷ ತೆಗೆದು ನೋಡಿ, ಎಲ್ಲ ಪ್ರತಿ ವರ್ಷವೂ ಕ್ವಶನ್ಸ್ ಬೇರೆ ಬೇರೆಯೇ ಇದೆ. ಓಕೆ, ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮಗೆ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಮಾತ್ರ ಪರ್ಫೆಕ್ಟ್ ಆಗೋದಕ್ಕೆ. ಅದರಲ್ಲಿ ಕಾನ್ಸೆಪ್ಟ್ ಕೆಲವೊಂದಿಷ್ಟು ರಿಪೀಟೆಡ್ ಆಗಿರ್ತವೆ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬರುತ್ತೆ ಅಂತ. ಸೊ ಅದ್ರ ಸಲುವಾಗಿ ಪ್ರೀವಿಯಸ್ ಇಯರ್ ಮಾತ್ರ. ಥಿಯರಿಗಿಂತ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಥಿಯರಿ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರ್ ಮಾಡಿದರೆ ಸ್ವಲ್ಪ ಏನೋ ಮಾರ್ಕ್ಸ್ ಬರ್ಬೋದು, ಬಟ್ ಇದರಲ್ಲಿ ಹಾಗಿರೋದಿಲ್ಲ. ಎಸ್, ಆಪ್ಷನ್ ಬಿ ಅಂತ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಿದ್ದಾರೆ. ಆಪ್ಷನ್ ಸಿ ಅಂತ ಓಟಲ್ಲಿ ಬಂದಿರೋದು. ಓನ್ಲಿ 74, ಮೋರ್ ದ್ಯಾನ್ 100 ಸ್ಟೂಡೆಂಟ್ಸ್ ಇದ್ದೀರಾ. 174, 9. ಕಮಾನ್ ಸ್ಟೂಡೆಂಟ್ಸ್, ಎಲ್ಲರೂ ಆನ್ಸರ್ ಮಾಡಿ. 180 ಸ್ಟೂಡೆಂಟ್ಸ್ ಇದ್ದೀರಾ, ಆದರೆ ಲೈಕ್ ಮಾತ್ರ 95 ಮಾತ್ರ ಇದೆ. ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸರ್ ಫಸ್ಟ್ PUC ಸೆಂಡ್ ಮಾಡಿ ಸರ್. ಫಸ್ಟ್ PUC ಮಾಡೋಣ. ಫಸ್ಟ್ PUC ಸಿಲೆಬಸ್ ಕೇಳ್ತಾ ಇದ್ದು 70% ಯಾವುದಿದೆ ಸರ್ ಅಂತ ನಾನು ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ, ಪೂರ ಎಲ್ಲ ಸಬ್ಜೆಕ್ಟದು. ಸೊ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲನೂ ನೋಡ್ಕೋಬೋದು ಯಾವೆಲ್ಲ ಇತ್ತು ಅಂತ. ಓಕೆ ಸರ್, ನೋಡಿ ಸ್ಟೂಡೆಂಟ್ಸ್, ಇದರ ಆನ್ಸರ್ ಏನಿದೆ ಭಾಳ ಈಸಿ ಇದೆ. U × V ಫಾರ್ಮುಲಾನ ಅಪ್ಲೈ ಮಾಡ್ತೀರಾ, ಕರೆಕ್ಟಾ? ಸೊ U ಅಂದರೆ x ಆ್ಯಸ್ ಇಟ್ ಇಸ್ ಅ tan y ಡಿಫ್ರೆನ್ಸಿಯೇಷನ್. ಇಲ್ಲಿ ಮಾಡಿದ್ದಿದೆ ನೋಡಿ, ಫಾಸ್ಟಾಗಿ ಹೇಳ್ತಾ ಇದ್ದೆ ನಾನು. x ಆ್ಯಸ್ ಇಟ್ ಇಸ್ ಬರೀತೀರಾ tan y ಡಿಫ್ರೆನ್ಸಿಯೇಷನ್ sec² y ಇರೋದ್ರಿಂದ dy/dx ಬರುತ್ತೆ. ಇಲ್ಲಿ ಹಾಗೇನಿದು tan y ಆಗುತ್ತೆ, ಕರೆಕ್ಟಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಎಕ್ಸ್ ಇಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಬೇಕಾಗತ್ತೆ, ಕರೆಕ್ಟಾ? ಸೊ ಯಾಕೆ ಅಂತಂದರೆ, ಸೊ ನಮ್ಮಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಹೋಗುತ್ತೆ ರಿಸಲ್ಟು. ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ tan y ಇದೆ, ಹಾಗೇನು ಇಲ್ಲಿ dy/dx ಇದೆ. ಸೊ dy/dxನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಶಿಫ್ಟ್ ಮಾಡ್ಕೊಂಡಾಗ ಏನಾಗಿಬಿಡುತ್ತೆ, ರಿಸಲ್ಟು ಕಾಮನ್ ಫ್ಯಾಕ್ಟರ್ ಬರುತ್ತೆ. ಯಾವ ಥರ ನೋಡಿ, ಈ ಒಂದು ಕಂಪ್ಲೀಟ್ ರಿಸಲ್ಟ್ನ ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಇಲ್ಲಿ dy/dx ಇದೆ, ಇಲ್ಲಿ dy/dx ಅಂದರೆ ಇಲ್ಲಿ ಕಾಮನ್ ತೊಗೊಂಡ್ರೆ ಏನು ಉಳಿದ್ಬಿಡುತ್ತೆ, 1 ಉಳಿಯುತ್ತೆ, ಕರೆಕ್ಟಾ? ಇಲ್ಲಿ ಇದು ಈ ಕಡೆ ಬಂದರೆ ಕಂಪ್ಲೀಟ್ ಎಂಟೈರ್ ರಿಸಲ್ಟ್ ಈ ಕಡೆ ಬಂದರೆ ಏನಾಗುತ್ತೆ,
ಮೈನಸ್ ಆಫ್ ಎಕ್ಸ್ ಇಂಟು ಸೆಕ್ ಸ್ಕ್ವೇರ್ ವಾಯ್ ಆಗುತ್ತೆ ಈಸ್ ಈಕ್ವಲ್ಸ್ ಟು ಇಲ್ಲಿ ಟ್ಯಾನ್ ವಾಯ್ ಉಳಿತು ಕರೆಕ್ಟಾ. ಸೊ ಇದನ್ನು ಈ ಪೂರ ರಿಸಲ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಟ್ಯಾನ್ ಆಫ್ ವಾಯ್ ಡಿವೈಡ್ ಬೈ 1 ಮೈನಸ್ ಸೆಕ್ ಸ್ಕ್ವೇರ್ ವಾಯ್ ಆಗುತ್ತೆ. ಓಕೆ, ಇವಾಗ ಈ ಒಂದು ಆಪ್ಷನ್ ಮಾಡಿ, ಇಲ್ಲಿ ಮೇಲ್ಗಡೆ ಮೈನಸ್ ಇದೆ ಅಂದರೆ ಮೈನಸ್ ಐನ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಅದೇ ಆನ್ಸರ್ ಇಲ್ಲಿ ಕೊಟ್ಟಿರೋದು ಅವರು ಕರೆಕ್ಟಾ. ಇಲ್ಲೊಂದು ಎಕ್ಸ್ ಒಂದಿದೆ, ಇದೊಂದು ಬಿಟ್ಟಿದ್ದೇನು ಎಕ್ಸ್ ಒಂದು ಬರುತ್ತೆ ಇಲ್ಲಿ ಇದೆಯಲ್ಲ ಎಕ್ಸು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಮೈನಸ್ ಐನ್ ಮಲ್ಟಿಪ್ಲೈ ಮಾಡಿ ನಮ್ದು ಇದೇ ಆನ್ಸರ್ನ ಕೊಟ್ಟಿದ್ದಾರೆ ಅವರು. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕಪ್ಪ ಅಂದರೆ ಸೆಕ್ ಸ್ಕ್ವೇರ್ ವಾಯ್ದು ಫಾರ್ಮುಲಾ ಏನಿದೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ವೈ 10 ಸ್ಟ್ಯಾಂಡರ್ಡ್ ಫಾರ್ಮುಲಾ ಹಚ್ಚೋದು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. ಏನಪ್ಪ ಅಂದರೆ ಟ್ಯಾನ್ ವಾಯ್ ಇದ್ದಲ್ಲಿ ವಾಯ್ ಬೈ ಎಕ್ಸ್ನ ಫಿಲಪ್ ಮಾಡೋಣ. ಟ್ಯಾನ್ ವಾಯ್ ಇದ್ದಲ್ಲಿ ವಾಯ್ ಬೈ ಎಕ್ಸ್ನ ಫಿಲಪ್ ಮಾಡೋಣ. ಇಲ್ಲಿ ವಾಯ್ ಆಗುತ್ತೆ, ಇಲ್ಲಿ ವೈ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ ಇಲ್ಲಿ ಎಲ್ ಸಿ ಎಮ್ ತೊಗೊತೀರಾ, ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಯಿತು ಈ ರಿಸಲ್ಟು. ಅಗೇನ್ ಇಲ್ಲೊಂದು ಎಕ್ಸ್ ಒಂದಿದೆ, ಎಕ್ಸ್ ಒಂದು ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಆಗ ಎಕ್ಸ್ ಈ ಎಲ್ ಸಿ ಎಮ್ ತೊಗೊಂಡಿದ್ದು ಇದು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಓಕೆನಾ. ಸೊ ಇಲ್ಲಿ ಏನು ಉಳಿತು ಆ ಕಂಪ್ಲೀಟ್ ರಿಸಲ್ಟ್ಸು. ಅಗೇನ್ ಇದರ ಜೊತೆ ಸಿಂಪ್ಲಿಫೈ ಮಾಡಿ ಎಕ್ಸ್ ಜೊತೆ. ಓಕೆ, ಫೈನಲ್ ಆಗಿ ಬರುವಂಥ ಆನ್ಸರ್ ಇದಾಗಿರುತ್ತೆ ನೋಡಿ. ಓಕೆ, ಇದು ಅರ್ಥ ಆಯಿತಾ? ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಲಾಸ್ಟ್ ಸ್ಟೆಪ್ ಅರ್ಥ ಆಗಿಲ್ಲ ಅಂತಂದರೆ ಅಥವಾ ಈ ಫಸ್ಟ್ ರಿಸಲ್ಟೇ ಅರ್ಥ ಆಗಿಲ್ಲ ಅಂತಂದರೆ ಹೇಳ್ತೀನಿ ನಾನು. ಸಿಂಪಲ್ ಇದೆ ಭಾಳ ರಿಸಲ್ಟು. ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಟ್ಯಾನ್ ವಾಯ್ ಇದ್ದಲ್ಲಿ ನಾವು ತೊಗೊಳ್ತಾ ಇರೋದು ವೈ ಬೈ ಎಕ್ಸ್ ರಿಸಲ್ಟ್ನ. ಓಕೆ, ಸೊ ಇಲ್ಲಿ ನೀವು ಎಲ್ ಸಿ ಎಮ್ ತೊಗೋಬೇಕಾಗತ್ತೆ, ಎಕ್ಸ್ ಸ್ಕ್ವೇರ್ ಎಲ್ ಸಿ ಎಮ್ ಆಗುತ್ತೆ. ಅಗೇನ್ ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇರುತ್ತೆ. ಅಗೇನ್ ಇಲ್ಲಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಎಕ್ಸ್ ಎಲ್ ಸಿ ಎಮ್ ತೊಗೋತೀರಾ. ಈ ಒಂದು ಎಕ್ಸ್ ಈ ಡಿನಾಮಿನೇಟರ್ ಇರುವಂಥ ಎಕ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಓಕೆ, ಇದು ಕ್ಲಿಯರ್ ಆಯಿತಾ? ಅಂಡರ್ಸ್ಟೂಡ್. ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 5. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಫಂಕ್ಷನ್. ಇದು ಬಹಳ ಈಸಿ ಇದೆ ನೋಡಿ, ಫಾಸ್ಟಾಗಿ ಮಾಡಿ ಫ್ರೆಂಡ್ಸ್. ಫಸ್ಟ್ ಏನಿದೆ, ರೂಟ್ ಇದೆ. ಓಕೆ, ಫಸ್ಟ್ ರೂಟ್ ಇದೆ. ಸೊ ರೂಟ್ ಅಂತಂದರೆ ಏನಾಗುತ್ತೆ ನೋಡಿ, ರೂಟ್ ತೊಗೊಂಡ್ರೆ ಫಸ್ಟು ರೂಟ್ ಎಕ್ಸ್ ಫಾರ್ಮುಲಾ 1 ಡಿವೈಡ್ ಬೈ 2 ರೂಟ್ ಆಫ್ ಸೆಕ್ ಆಫ್ ರೂಟ್ ಎಕ್ಸ್. ಸೆಕ್ ಎಕ್ಸ್ದು ಫಾರ್ಮುಲಾ ಬರೀಬೇಕು ಇವಾಗ. ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಸೆಕ್ ಆಫ್ ರೂಟ್ ಎಕ್ಸ್ ಟ್ಯಾನ್ ಆಫ್ ರೂಟ್ ಎಕ್ಸ್. ಅಗೇನ್ ರೂಟ್ ಎಕ್ಸ್ ಫಾರ್ಮುಲಾ 1 ಡಿವೈಡ್ ಬೈ 2 ರೂಟ್ ಎಕ್ಸ್. ಕರೆಕ್ಟ್ ಅಲ್ವಾ? ಇದಿಷ್ಟು ಆನ್ಸರ್ ಇದೆ. ಸೊ ಇದೆಲ್ಲಿ ಕೊಟ್ಟಿದ್ದಾರೆ ನೋಡಿ ಆನ್ಸರಲ್ಲಿ. ಈ 2 ಇಂಟು 2 ಅಂದರೆ ಇದು 4 ಆಗುತ್ತಾ. ಸೊ 4 ಇಲ್ಲಿ ಎಲ್ಲ ಕಡೆ ಆನ್ಸರ್ 1/4. ಇದರಲ್ಲಿ ಇಲ್ಲೇ 1/2 ಅಂದರೆ ಎರಡು ರಾಂಗ್ ಆಗುತ್ತೆ. ಇನ್ನು ಉಳಿದಿರೋದು ಈ ಎರಡು ರಿಸಲ್ಟಲ್ಲಿ. ಓಕೆ, ಇಲ್ಲೇನಿದೆ ನೋಡಿ, ರೂಟ್ ಎಕ್ಸ್ ಇದೆ, ಸೈನ್ ಇದೆ, ಸೈನ್ ಬರೋಕ್ಕಂತೂ ಸಾಧ್ಯ ಇಲ್ಲ. ಓಕೆ, ಇಲ್ಲಿ ಸಿಂಪ್ಲಿಫೈ ಮಾಡಿದ್ದಾರೆ. ವೆಯ್ಟ್ ರೂಟ್ನ ಇಲ್ಲಿ ಸೈನ್ ಒಳಗೆ ಕನ್ವರ್ಟ್ ಮಾಡಿದ್ದಾರೆ. ಅಂದರೆ ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ನಮ್ಮಲ್ಲಿ ಟ್ಯಾನ್ ಇದೆ. ಸೊ ಟ್ಯಾನ್ ಇಲ್ಲಿ ಕೊಟ್ಟೇ ಇಲ್ಲ, ಅದು ಅಂದರೆ ಸೈನ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಏನು ಮಾಡ್ತೀರಾ, ಟ್ಯಾನ್ ಇದ್ದದನ್ನು ನಾವು ಈ ಥರ ಬರಿಬೋದಾ, ಸೈನ್ ಬೈ ಕಾಸ್ ಅಂತ. ಸೈನ್ ಆಫ್ ಅ ರೂಟ್ ಎಕ್ಸ್ ಡಿವೈಡ್ ಬೈ ಕಾಸ್ ಆಫ್ ಅ ರೂಟ್ ಎಕ್ಸ್. 1 ಬೈ ಕಾಸ್ ಅಂದರೆ ಸೆಕ್ ಆಗುತ್ತೆ. ಓಕೆ, ಸೊ 1 ಬೈ ಕಾಸ್ ಅಂದರೆ ಸೆಕ್ ಅಂದರೆ ಇಲ್ಲೊಂದು ಸೆಕ್ ಇದೆ, ಇದೊಂದು ಸೆಕ್, ಎರಡು ಸೆಕ್ಕನ್ನು ಆ್ಯಡ್ ಮಾಡ್ಕೋಬೇಕು. ಆಗ ಏನಾಗುತ್ತೆ ನೋಡಿ, ಎಲ್ ಸಿ ಎಮ್ನ ತೊಗೊತೀರಾ, ಸಿಂಪ್ಲಿಫೈ ಮಾಡ್ಕೊತೀರಾ. ಅಗೇನ ಈ ಒಂದು ರೂಟ್ ಆಫ್ ಸೈನ್ ಎಕ್ಸ್ ಬರುತ್ತೆ, ಸೈನ್ ಆಫ್ ರೂಟ್ ಎಕ್ಸ್ ಬರುತ್ತೆ. ಸೊ ಉಳಿದಿರೋ ರಿಸಲ್ಟ್ನ ಆ್ಯಡ್ ಮಾಡ್ಕೊಂಬಿಡಿ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ ನೋಡಿ ಫಾಸ್ಟಾಗಿ. ಕಮ್ ಆನ್ ಫಾಸ್ಟ್. ಆಪ್ಷನ್ ಎ ಆದರೂ ಆಗಬೇಕು, ಆಪ್ಷನ್ ಬಿ ಆದರೂ ಆಗಬೇಕು. ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ? 1 ಬೈ ಕಾಸ್ ಅಂತಂದರೆ ಸೆಕ್ ಆಗುತ್ತೆ. ಸೆಕ್ ಅಗೇನ್ ಇಲ್ಲಿ ಎರಡು ರಿಸಲ್ಟ್ಸ್ಗಳಿದ್ದಾವೆ. ವೇಟ್ ಇಲ್ಲಿ ಒಂದು ಟ್ವೈಸ್ ಇದೆ. ಇದು ರಿಸಲ್ಟ್ ಚೆಕ್ ಮಾಡಬೇಕು, ಕಂಪ್ಲೀಟಾಗಿ ಚೆಕ್ ಮಾಡಿ, ಅಬ್ಸರ್ವ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ಕಮಾನ್ ಫ್ರೆಂಡ್ ಫಾಸ್ಟ್. ಡಿನಾಮಿನೇಟರಲ್ಲಿ ಒಂದು ರೂಟ್ ಎಕ್ಸ್ ಇದೆ. ಆಪ್ಷನ್ ಬಿ ಯಾ, ಎ ಯಾ, ಸಿ ಯಾ? ಆನ್ಸರ್ ಮಾಡಿ ಫಾಸ್ಟಾಗಿ. ಇಲ್ಲಿ ಒಂದು 2, ಇದೊಂದು 2, ಇದಂತೂ 2 ಇಂಟು 2 ಇದು 4 ಆಗಿಬಿಡ್ತು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ತೆಳಗಡೆ ಒಂದು ರೂಟ್ ಇದೆ. ಸಾರಿ, ಕ್ಯಾನ್ಸಲ್ ಯಾಕಾಯ್ತಿದು. ಇಲ್ಲಿ ಒಂದು 2 ಇದೆ, ಇದು ಒಂದು 2 ಇದೆ. ಎಸ್, ಆಪ್ಷನ್ ಬಿ, ಸಿ, ಡಿ. ಇಂಟಿಗ್ರೇಷನ್ ಮಾಡ್ತೀನಿ ದೀಪ್ತಿ ನಾಯಕ್. ಮಾಡೋಣ. ಸೊ ಇದು 2, ಇದು 2 ಆನ್ಸರ್ ಆಗುತ್ತೆ 1/4. ಇದಂತೂ ಕ್ಲಿಯರಾ? ಅಂದರೆ ಇವೆರಡು 1/2 ಇದೆ, ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಇನ್ನು ಉಳಿದಿರೋ ರಿಸಲ್ಟ್ನ ಸಿಂಪ್ಲಿಫಿಕೇಶನ್ ಮಾಡೋಣ. ಇಲ್ಲೇನಿದೆ ನೋಡಿ, 1 ಡಿವೈಡ್ ಬೈ ರೂಟ್ ಆಫ್ ಸೆಕ್ ಎಕ್ಸ್ ಇದೆ. ಕರೆಕ್ಟಾ? ರೂಟ್ ಆಫ್ ಸೆಕ್ ಎಕ್ಸ್ ಅಂತಂದರೆ ಇದನ್ನು ನಾವು ಈ ಥರ ಬರೀಬೋದಾ? ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ರೂಟ್ ತೆಗೆದ್ಬಿಟ್ಟು ಇಲ್ಲೇನು ತಗೊಳ್ಳೋಣ, 1/2 ಅಂತ ಬರ್ಕೊಳ್ಳೋಣ. ಈ ಥರನ ಬರೀಬೋದಾ? ಸೊ ಇವಾಗ ಇಲ್ಲಿ ಒಂದು ರಿಸಲ್ಟು, ಇದು 1/x ಅಂತಿದೆಯಲ್ಲ, ಈ ಟ್ಯಾನ್ ರಿಸಲ್ಟ್ನ ನಾನು ತೆಗೆದು ಏನು ಬರೀತಾ ಇದ್ದೀನಪ್ಪ ಅಂತಂದರೆ, ಟ್ಯಾನ್ ಅಂತಂದರೆ ಏನು ಹೇಳಿದೆ ಇವಾಗಲೇ, ಸೈನ್ ಬೈ ಕಾಸ್ ಅಂತ. ಓಕೆ, ಸೈನ್ ಆಫ್ ರೂಟ್ ಎಕ್ಸ್. 1 ಬೈ ಕಾಸ್ ಅಂದರೆ ಸೆಕ್ ಆಗುತ್ತೆ. ಕರೆಕ್ಟಾ? ಸೆಕ್ ಆಫ್ ರೂಟ್ ಎಕ್ಸ್ ಆಗುತ್ತೆ. ಸೆಕ್ ಎಕ್ಸ್ ಅಂದರೆ ಸೆಕ್ ಸ್ಕ್ವೇರ್ ಆಗಿಬಿಡ್ತಾ. ಅಂದರೆ ಇದನ್ನು ತೆಗೆದುಬಿಡೋಣ. ಸೆಕ್ ಎಕ್ಸ್ ಅಂತಂದರೆ ಇದು ಆಯಿತು, ಟೋಟಲಿ ಸ್ಕ್ವೇರ್ ಆಯಿತು. ಇಲ್ಲೊಂದು 1/2 ಇದೆ, ಇದು ಮೇಲ್ಗಡೆ ತೊಗೊಂಡು ಹೋಗೋಣ.
ಏನಾಗುತ್ತೆ ಸೆಕ್ ಆಫ್ ರೂಟ್ ಎಕ್ಸ್, ಇಲ್ಲಿ ಆಲ್ರೆಡಿ 2 ಅಂದಿತ್ತು, ಇದು ಮೇಲ್ಗಡೆ ಹೋದರೆ -1/2 ಆಗುತ್ತೆ. ಲಾ ಆಫ್ ಇಂಡೈಸಸ್ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಉಳಿದಿರೋದು ಸೈನ್ ಆಫ್ ರೂಟ್ ಎಕ್ಸ್ ಆಸ್ ಇಟ್ ಈಸ್ ಬರೀತೀರಾ. ಓಕೆ, ಸೊ ಇಲ್ಲಿ ಒಂದು ರೂಟ್ ಎಕ್ಸ್ ಅಂತ ಒಂದಿದೆ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇವೆರಡನ್ನ ಸಿಂಪ್ಲಿಫೈ ಮಾಡಿ 2 LCM ಆಗುತ್ತೆ. 4 - 1 ಅಂದರೆ ಇದಾಯಿತು ಕಂಪ್ಲೀಟ್ ರಿಸಲ್ಟ್ 3/4. ಅಂದರೆ ಆನ್ಸರ್ ಎಷ್ಟು ಬರುತ್ತೆ ನೋಡಿ, 1/4 ರೂಟ್ ಎಕ್ಸ್ ಸೆಕ್ ಆಫ್ ರೂಟ್ ಎಕ್ಸ್ ರೇಸ್ ಟು ಎಷ್ಟಿದೆ ನೋಡಿ ಇದರದ್ದು 3/2 ಆಗುತ್ತೆ. ಯಾಕಂದರೆ 2 LCM ತೋದ್ರೆ 2 × 2 4, 4 - 1 3, 3/2. ಅಗೇನ್ ಸೈನ್ ಆಫ್ ರೂಟ್ ಎಕ್ಸ್ ಅಂದರೆ ಇದೆಲ್ಲಿದೆ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್ ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಲ್ರೆಡಿ ಬಿ ಅಂತ ಮಾಡಿದ್ದೀರಾ. ಎಸ್, 100% ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಇದು ಈಸಿಯೆಸ್ಟ್ ಕ್ವಶನ್ ಇದೆ. ಫಾಸ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡಿಬಿಟ್ಟು dy/dxನ ಫೈಂಡ್ ಮಾಡಬೇಕು. ಕಮಾನ್ ಫಾಸ್ಟಾಗಿ, ಇದಕ್ಕೆ ಟೈಮ್ ಭಾಳ ಕಡಿಮೆ ಇರುತ್ತೆ. ಫಾಸ್ಟಾಗಿ ಆನ್ಸರ್ ಮಾಡಿ. ಬಿ. ಆಪ್ಷನ್ ಬಿ ಅಂತ ಜಾಸ್ತಿ ಸ್ಟೂಡೆಂಟ್ ಮೆನ್ಷನ್ ಮಾಡ್ತಿದ್ದಾರೆ. ಆಪ್ಷನ್ ಡಿ ಬಿ. ಓಕೆ ನೋಡಿ, ಇದು ಒಂದು ಈಸಿ ಕ್ವಶನ್ ಆಗಿದೆ. ಏನಿಲ್ಲ, ಇದರಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಂದ್ರೆ ಡಿಫ್ರೆನ್ಷಿಯೇಷನ್ ಮಾಡ್ತಾ ಹೋಗ್ತೀರಾ. ಕೊಟ್ಟಿರುವಂಥ ಫಂಕ್ಷನ್ ಇದಾಗಿದೆ, ಇದಕ್ಕೆ ನೀವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ಮಾಡ್ಕೊತೀರಾ. ಏನಾಗುತ್ತೆ ಇಲ್ಲಿ 2x² ಡಿಫ್ರೆನ್ಷಿಯೇಷನ್ನ 2x ಆಗುತ್ತೆ. ಅಗೇನ್ ಇಲ್ಲಿ 2h ಆಸ್ ಇಟ್ ಇಸ್, ಇದು u × v ಫಾರ್ಮುಲಾ. ಅಗೇನ್ ಇಲ್ಲಿ b ಆಸ್ ಇಟ್ ಇಸ್ y² ಡಿಫ್ರೆನ್ಷಿಯೇಷನ್ 2y dy/dx ಆಗುತ್ತೆ. 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಇನ್ನೇನು ಎಲ್ಲ dy/dx ಕಾಮನ್ ತೊಗೊಳ್ಳಿ. ಎಲ್ಲೆಲ್ಲಿದೆ ಇಲ್ಲೊಂದು dy/x ತೀಸಿ, ಇಲ್ಲೊಂದಿದೆ. ಈ 2hನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಏನು ಬರುತ್ತೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ dy/dxನ ಕಾಮನ್ ತೊಗೊಂಡ್ರೆ ಇದಾಗುತ್ತೆ 2hx ಆಗುತ್ತೆ. ಇಲ್ಲೇನಿದೆ ಪ್ಲಸ್ 2by ಒಂದಿದೆ. ಈ ಉಳಿದಿರೋ ರಿಸಲ್ಟ್ನ ಎರಡು ಕಡೆನ ಹೊರಗಡೆ ಹಾಕೋಬೇಕು. ಯಾವುದು ಉಳಿತು, ಇದು ಪ್ಲಸ್ ಇದ್ದಂದ್ರೆ ಈ ಕಡೆ ತೊಗೊಂಡ್ರೆ -2ax ಒಂದು ಉಳಿಯುತ್ತೆ. ಅಗೇನ ಈ ರಿಸಲ್ಟು ಇದ್ರ ಕೂಡ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಅದೇನಾಗುತ್ತೆ, ಅದು ಕೂಡ -2hy ಆಗುತ್ತೆ. ಅದಾದಮೇಲೆ dy/dx. ಸೊ dy/dx ಏನು ಬರುತ್ತೆ, ಇಲ್ಲೆಲ್ಲ ಕಡೆ 2 ಒಂದಿದೆ ನೋಡಿ, 2 ಒಂದು ಕ್ಯಾನ್ಸಲ್ ಮಾಡ್ಕೊಂಬಿಡಿ, ಎಲ್ಲ ಕಡೆ 2 ಹೋಗ್ಬಿಡುತ್ತೆ. ಇದರಲ್ಲಿ ಮೈನಸ್ನ ಕಾಮನ್ ತೊಗೊಂಡ್ರೆ ax + hy ಉಳಿಯುತ್ತೆ. ಡಿವೈಡ್ ಬೈ ಇದು ತಗಡೆ ಡಿವೈಡ್ ಇಂಟು ಇದು ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ hx + dy. ಓಕೆ, ಸೊ ಇದಾಗಿದೆ ನಮ್ದು ಆನ್ಸರ್. ಇದೆಲ್ಲಿದೆ ನೋಡಿ, ಯಾವ ಆಪ್ಷನಲ್ಲಿದೆ? ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿದೆ ನೋಡಿ, ಅವ್ರದ್ದೆಲ್ಲ ಕರೆಕ್ಟ್ ಆನ್ಸರ್ ಆಗಿದೆ. ಈಸಿ ಇದೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಓಕೆ, tan ಇನ್ವರ್ಸ್ ಆಫ್ ರೂಟ್ ಆಫ್ x - x ಡಿವೈಡ್ ಬೈ 1 / x⁵ 3/2 ಇದೆ. ಇದರಲ್ಲಿ ನಾವು y'(1)ನ ಫೈಂಡ್ ಮಾಡಬೇಕು. ಕಮಾನ್ ಫ್ರೆಂಡ್ಸ್, ಫಾಸ್ಟಾಗಿ ಆನ್ಸರ್ ಮಾಡಿ ಈ ಒಂದು ಕ್ವಶನ್ಗೆ. ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ ನೋಡಿ, ಆನ್ಸರ್ ಮಾಡಿ ಸತಿ. ಫಾಸ್ಟ್. ಬಿ ಆ್ಯಂಡ್ ಸಿ ಆರ್ ಸೇಮ್ ಇದೆನಾ? 1 ಸೆಕೆಂಡ್ ತಡೀರಿಪ್ಪ, ಏನು ಹೇಳ್ತಾ ಇದ್ದಾರೆ ಇಲ್ಲಿ. ಬಿ ಆ್ಯಂಡ್ ಸಿ ಆಪ್ಷನ್ ಸೇಮ್ ಇತ್ತಾ? ಬಿ ಆ್ಯಂಡ್ ಸಿ ಸೇಮ್ ಇಲ್ಲ ರೀ, ನೋಡ್ರಿ ಇಲ್ಲಿ ಮೈನಸ್ ಸೈನ್ ಇಲ್ಲ ಇಲ್ಲಿ, ಕರೆಕ್ಟಾ? ಸೊ ಮೈನಸ್ ಸೈನು ಬಿ ಅಲ್ಲಿ ಇಲ್ಲ, ಬಟ್ ಇಲ್ಲಿ ಮೈನಸ್ ಸೈನ್ ಇದೆ. ಹಾಗಾಗಿ ಆಪ್ಷನ್ ಡಿ ರೈಟು. ಈ ಎರಡು ರಿಸಲ್ಟಾ ಬಿ ಆ್ಯಂಡ್ ಸಿಯಾ? ಹಾಂ ಹೌದಲ್ಲ ರೀ, ಬಟ್ ಅದು ರೈಟ್ ಆನ್ಸರ್ ಆಗೋದೇ ಇಲ್ಲ. ಸೊ ಹಾಗಾಗಿ ಬಿಟ್ಬಿಡಿ ಅದನ್ನು. ಎಕ್ಸ್ ಎ ಎಕ್ಸ್ ಎಚ್ ವೈ ಎಚ್ ಎಕ್ಸ್ ಬಿ ವೈ. ಎಸ್, ಯು ಆರ್ ರೈಟ್. ಇದು ರಾಂಗ್, ಎರಡು ಸೇಮ್ ಆನ್ಸರ್ ಬಂದಿದೆ ಆಪ್ಷನ್. ನನಗೆ ಕೊಡೋದ್ರಲ್ಲಿ ಹಿಂಗೆ ಮಿಸ್ಟೇಕ್ ಆಗಿರುತ್ತೆ. ಹಿಂಗೇನಾದರೂ ಬಂದರೆ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಇದ್ರದ್ದು ಆನ್ಸರ್ ನೋಡಿ ಏನಾಗುತ್ತೆ ಅಂದರೆ, ಫಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾ? y'(1) ಆನ್ಸರ್ನ ನಾವಿಲ್ಲಿ ಫೈಂಡ್ ಮಾಡಬೇಕು. ಸೊ ಕೊಟ್ಟಿರುವಂಥ ಟಿಗ್ನೋಮೆಟ್ರಿ ರಿಸಲ್ಟ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲೇನಿದೆ ರೂಟ್ ಆಫ್ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ಅಂದರೆ ಇದನ್ನು ನಾವು tan ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ tan ಇನ್ವರ್ಸ್ y ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಓಕೆ, ಏನಾಗುತ್ತೆ ಇದು 2√tan. ಈ ರಿಸಲ್ಟ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾರೆ.
ಯಾವ ಥರ ಅಂದರೆ x⁵3/2 ಇದೆ, ಅಂದರೆ ಇದನ್ನು ನಾವು ಈ ಥರ ಬರೀಬೋದಾ, ಹೇಗೆ 1/2 ಇಂಟು ಎಕ್ಸ್ ಅಂತ, ಅಂದರೆ 1 ಅಂತ ಇಲ್ಲಿ ತೊಗೋಬೋದು, ಯಾಕಂದರೆ ಅಡಿಷನ್ ತೊಗೊಳ್ಳಿ, ಲಾ ಆಫ್ ಇಂಡಸ್ಟ್ರೀಸ್ 2 LCM ಆಗುತ್ತೆ, 2 + 1 3/2 ಆಗುತ್ತೆ. ಸೊ ಹಾಗಾಗಿ ಈ ರೂಟ್ x⁴1/2 ಅಂದ್ರೆ ರೂಟ್ ಎಕ್ಸ್ ಆಗುತ್ತೆ ಇಂಟು ಎಕ್ಸ್, ಅದನ್ನು ಇಲ್ಲಿ ಬರ್ಕೊಂಡಾರೆ. ಅಂದರೆ ನಮ್ಗೆ ಇವಾಗ ಪರ್ಫೆಕ್ಟ್ ಫಾರ್ಮುಲಾ ಆಯಿತು tan ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ tan ಇನ್ವರ್ಸ್ ಆಫ್ y ಜಾಗದಲ್ಲಿ ಏನಿದೆ ಎಕ್ಸ್ ಇದೆ, ಎಕ್ಸ್ ಜಾಗದಲ್ಲಿ ರೂಟ್ ಎಕ್ಸ್ ಇದೆ. ಅದಾದಮೇಲೆ ಇವಾಗ ಡಿಫ್ರೆನ್ಷಿಯೇಷನ್ ಮಾಡ್ಕೊತೀರಾ. ಇದರ ಆನ್ಸರ್ ಏನಿದೆ, ರೂಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇಲ್ಲಿ ಬರೀತಾ ಇದೆ ನೋಡಿ, 1/1 + x² ಅಂತ ಇದೆ ಫಾರ್ಮುಲಾ. x² ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿಯಿತು. ರೂಟ್ ಎಕ್ಸ್ ಫಾರ್ಮುಲಾ 1/2 ರೂಟ್ ಎಕ್ಸ್ ಆಗುತ್ತೆ. ಮೈನಸ್ ಇಲ್ಲಿ ಡೈರೆಕ್ಟ್ ಫಾರ್ಮುಲಾನೇ 1 + x². ಓಕೆ, ಇವಾಗ ಇದರಲ್ಲಿ y' ಆಫ್ 1 ಇದು ಎಕ್ಸ್ ಆಯಿತು, y' ಆಫ್ 1 ಫಿಲಪ್ ಮಾಡಬೇಕು. 1 ಫಿಲಪ್ ಮಾಡಿದ್ರೆ ಇದು 1 + 1 2 ಆಗುತ್ತೆ. ಇಲ್ಲಿ 1 ಹಾಕಿದರೆ ಇದು ಕೂಡ 1/2ನೇ ಆಗುತ್ತೆ, ಮೈನಸ್ ಇಲ್ಲಿ 1/2 ಆಗುತ್ತೆ. 1/2 ಇಂಟು 1/2 ಅಂದರೆ ಇದು 1/4 ಆಯಿತು ಸ್ಟೂಡೆಂಟ್ಸ್. ಇದು ಪೂರ ಅಗೇನ್ 4 LCM ತೊಗೋತೀರಾ. 4 LCM ತೊಗೊಂಡಾಗ ಏನಾಗುತ್ತೆ ನೋಡಿ, ಇಲ್ಲಿ 1 ಇದೆ, ಮೈನಸ್ ಇಲ್ಲಿ 2 ಮಲ್ಟಿಪ್ಲೈ ಮಾಡ್ತೀರಾ, 1 - 2 ಅಂದರೆ 1 - 2 ಅಂದರೆ ಇದರ ಆನ್ಸರ್ ಆಗುತ್ತೆ -1/4. ಕರೆಕ್ಟಾ? 1 - 2 ಅಂದರೆ -1 ಆಗುತ್ತೆ. ಅಂದರೆ ಯಾವುದೆಲ್ಲಿ ಕರೆಕ್ಟ್ ಆದಂಗೆ ಆಯಿತು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಡಿಫ್ರೆನ್ಷಿಯೇಷನ್ ಆಫ್ tan ಇನ್ವರ್ಸ್ ಆಫ್ AI - x ಡಿವೈಡ್ ಬೈ 1 + AX ಈಸ್ ಈಕ್ವಲ್ ಟು ಅಂತ ಕೇಳ್ತಾರೆ. ಸೊ ಇದು ಕೊಟ್ಟಿರುವಂಥ ರಿಸಲ್ಟ್ ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ಚೆಕ್ ಮಾಡಬೇಕು ನೋಡಿ. ಫಾಸ್ಟಾಗಿ ಚೆಕ್ ಮಾಡಿ. ದಿಸ್ PDF ಫೈಲ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಡೋಂಟ್ ವರಿ. ಆಲ್ರೆಡಿ ಹಾಕಿದ್ದಿದೆ ಅನಿಸುತ್ತೆ, ನೋಡಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಲ್ ಸರ್ಚ್ ಹೊಡೆದ್ಬಿಡಿ, ಗ್ರೂಪಲ್ಲಿ ಹೋಗಿ ಸಿಗುತ್ತೆ. ಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಈಸಿ ಇರೋದ್ರಿಂದ ನಾನು ಫಾಸ್ಟಾಗಿ ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಅದೇ ಥರನಾಗಿ ಮಾಡಬೇಕು ಸ್ಟೂಡೆಂಟ್ಸ್, ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಎಕ್ಸ್ ಅಂದರೆ ಇದು ಎ ತೊಗೋತೀರಾ, y ಅಂದರೆ ರೂಟ್ ಎಕ್ಸ್ ಇದೆ. ಸೊ ಡೈರೆಕ್ಟಾಗಿ tan ಇನ್ವರ್ಸ್ ಆಫ್ A ಮೈನಸ್ tan ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. tan ಇನ್ವರ್ಸ್ ಆಫ್ A ಅಂದರೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕಂದ್ರೆ ಇದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಆನ್ಸರ್ 0 ಬರುತ್ತೆ. ಇದು ಡೈರೆಕ್ಟ್ ಆನ್ಸರ್ ಅಂದರೆ -1/1 + x², ಅದಾಗಿದೆ ಆಪ್ಷನ್ ಎ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಅಂತಲೇ ರೈಟ್ ಆನ್ಸರ್. ಈಸಿಯೆಸ್ಟ್ ಕ್ವಶನ್ ಇದೆ ಇದು. ಓಕೆ, ಹಾಗಾಗಿ ನಾನು ಫಾಸ್ಟಾಗಿ ಹೇಳ್ತಾ ಇರೋದು. ನೆಕ್ಸ್ಟ್ ಕ್ವಶನ್ ತಗೋಣ. ಅಗೇನ್ ನೆಕ್ಸ್ಟ್ ಕ್ವಶನ್, ಇದು ಕೂಡ ಅದೇ ಥರನಾಗಿ ಫಾರ್ಮೆಟಲ್ಲಿದೆ. tan ಇನ್ವರ್ಸ್ ಆಫ್ ಎಕ್ಸ್, tan ಇನ್ವರ್ಸ್ ಆಫ್ ಅಗೇನ್ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ ಇದಕ್ಕೆ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನಾಗುತ್ತೆ, 1/1 + x² ಬರುತ್ತೆ. ಈ ರಿಸಲ್ಟ್ ಬರೋದಿಲ್ಲ, ಯಾಕಂದರೆ ಇದು ಕಾನ್ಸ್ಟೆಂಟ್ ಆಗುತ್ತೆ, 0 ಆಗಿಬಿಡುತ್ತೆ. ಅಂದರೆ ಉಳಿಯೋದೇ ಅದು ಆಪ್ಷನ್ ಬಿ ಮಾತ್ರನೇ. ಓಕೆ, ಸೊ ಇಲ್ಲಿ ಇದೆ ನೋಡಿ, ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ ತಕ್ಷಣ ಎಕ್ಸ್ಟ್ರಾ ರಿಸಲ್ಟ್ ಒಂದಿದೆಯಲ್ಲ, ಸೊ ಇದೊಂದು ಎಕ್ಸ್ಟ್ರಾ ರಿಸಲ್ಟ್ ಒಂದು ಬರೀತೀರಾ. ಇಲ್ಲಿ ರಿಸಲ್ಟ್ ಸಿಂಪ್ಲಿಫೈ ಮಾಡಿದ ತಕ್ಷಣ ಆಪ್ಷನ್ ಬಿ ಅಲ್ಲ, ಇಲ್ಲಿ ಆಪ್ಷನ್ನ ಡಿ ಒಂದು ಬರುತ್ತೆ. ಯಾಕಂದರೆ ಇದನ್ನು ಮರೆಯೋ ಹಾಗಿಲ್ಲ, ಎಕ್ಸ್ಟ್ರಾ ಪಾರ್ಟು. ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಹೋಯಿತು, ಕರೆಕ್ಟ್. ಬಟ್ ರೂಟ್ ಎಕ್ಸ್ ಒಂದಿದೆಯಲ್ಲ, ಸೊ ಅದರದ್ದು ಡಿಫ್ರೆನ್ಷಿಯೇಷನ್ ಅಂತ ಬರೀಬೇಕು. ಇದು ರಾಂಗ್ ಆಗುತ್ತೆ, ಇದಂತೂ ಮೊದಲೇ ರಾಂಗ್ ಇದೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 10. ಓಕೆ, ಅದೆಲ್ಲ ಸೇಮ್ ಕ್ವಶನ್ ಇತ್ತು, ಸೊ ಹಾಗಾಗಿ ನಾನು ಫಾಸ್ಟಾಗಿ ಹೋಗಿರೋದು. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ, ಸೈನ್ ಇನ್ವರ್ಸ್ ಇದೆ, ಸೆಕ್ ಇನ್ವರ್ಸ್ ಇದೆ. ಇದಕ್ಕೆ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರೋದು ನೋಡಿ. ಸೊ ಫಾಸ್ಟಾಗಿ ಇದರದ ಆನ್ಸರ್ನ ಸೆಂಡ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸ್ಟೂಡೆಂಟ್ಸ್. ಕಮ್ ಫಾಸ್ಟ್. ಎಸ್, ಇದರ ಆನ್ಸರ್ ಏನಾಗುತ್ತೆ ನೋಡಿ, ಇಲ್ಲಿ ಸೈನ್ ಇನ್ವರ್ಸ್ ಮತ್ತು ಸೆಕ್ ಇನ್ವರ್ಸ್ ಇದೆಯಲ್ಲ, ಸೊ ಇದನ್ನು ನಾವು ಈ ಥರ ಬರಿತೀವಿ. ಸೆಕ್ ಇನ್ವರ್ಸ್ ಇದ್ದದನ್ನು ಕಾಸ್ ಇನ್ವರ್ಸ್ ಆಗಿ ಬರೀಬೋದಾ, ಅಂದರೆ ಕಾಸ್ ಅನ್ನೋದು ರೆಸಿಪ್ರೋಕಲ್ ತೊಗೋಬೇಕು. ಸೊ ಈ ರಿಸಲ್ಟು ತೆಳಗಡೆ ಬರುತ್ತೆ, ತೆಳಗಡೆ ಇರೋದು ಮೇಲ್ಗಡೆ ಹೋಗುತ್ತೆ. ಇವಾಗ ಅಬ್ಸರ್ವ್ ಮಾಡಿ, ನಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ರಾಪರ್ಟಿ ಪ್ರಕಾರ ಇದೇನಿದೆ π/2 ಇದೆ. ಅಂದರೆ ಎರಡು ಸೇಮ್ ಇದಾವಲ್ಲ, ಈ ರಿಸಲ್ಟು ಸೇಮ್ ಆಯಿತು ಅಂದರೆ ಆನ್ಸರ್ π/2 ಆಗುತ್ತೆ. ಕರೆಕ್ಟಾ? ಸೊ y = ಸಿಕ್ತು ನಮಗೆ π/2. ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 0, ಯಾಕಂದರೆ ಅದು ಕಾನ್ಸ್ಟೆಂಟ್ ಇದೆ. ಅಂದರೆ ಯಾವ್ದು ರೈಟ್ ಆದಂಗೆ ಆಯ್ತು ಇಲ್ಲಿ, ಆಪ್ಷನ್ ಬಿ. ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಒಂದ್ಸತಿ ಅಬ್ಸರ್ವ್ ಮಾಡಿ. ಫಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ, ಲಾಗ್ ಆಫ್ 1/x ಇದೆ, ಅಂದರೆ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1/x ಆಗುತ್ತೆ. ಅಂದರೆ 1/1 + ax ಇದೆ. ಅಂದರೆ ಏನು ಬರೀತೀರಾ, ಫಸ್ಟ್ ಇಲ್ಲಿ ax ಆ್ಯಸ್ ಇಟ್ ಈಸ್ ಬರೀತೀರಾ. ಇದಕ್ಕೆ ಮತ್ತೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಇವಾಗ 1 ಡಿಫ್ರೆನ್ಷಿಯೇಷನ್ 0, ax ಡಿಫ್ರೆನ್ಷಿಯೇಷನ್ a ಆಗುತ್ತೆ. ಅಂದರೆ ಇಲ್ಲಿ a ಬರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಮೈನಸ್ ಸೈನ್ ಇದೆ. ಅಗೇನ್ ಇಲ್ಲಿ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/1 - bx ಆಗುತ್ತೆ. ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಿ -bx ಬರುತ್ತೆ, ಇದು -b ಆಗುತ್ತೆ. ಇದು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಅಂದರೆ a/1
1 ಪ್ಲಸ್ ಎ ಎಕ್ಸ್ ಆಯಿತು, ಮೈನಸ್ ಮೈನಸ್ ಇದು ಪ್ಲಸ್ ಆಗಿ ಬಿ ಡಿವೈಡ್ ಬೈ 1 ಮೈನಸ್ ಬಿ ಎಕ್ಸ್ ಆಯಿತು. ಓಕೆ, ಇದು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1 ಆಗುತ್ತೆ, ಬಿಟ್ಬಿಡಿ. ಇವಾಗ ಲಿಮಿಟ್ನ ಅಪ್ಲೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಎಕ್ಸ್ ಟೆನ್ಸ್ ಟು 0ನ. 0 ಅಪ್ಲೈ ಮಾಡಿದರೆ ಇದು 0 ಆಗಿಬಿಡುತ್ತಾ, ಇಲ್ಲಿ ಇದು ಕೂಡ 0 ಆಗುತ್ತೆ, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ 1 ಉಳಿಯುತ್ತೆ, ಅಂದರೆ ಬಂದೈತೆ ಆನ್ಸರ್ ಏನು, ಎ ಪ್ಲಸ್ ಬಿ. ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. ಯಾರೆಲ್ಲ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿದ್ರು ನೋಡಿ, ಅವ್ರದ್ದೆಲ್ಲನೂ ಆನ್ಸರ್ ಕರೆಕ್ಟು. ಕೆಲವು ಅಂತ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ಹೇಳ್ತಾರೆ. ಅಗೇನ್ ಇಲ್ಲಿ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಸ್ಪ್ಲಿಟ್ ವೈಸ್ ಇದೆ. ಇಲ್ಲಿ ಇದು ಕೂಡ ಕಂಟಿನ್ಯೂಸ್ ಇದೆ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಕೆ ವ್ಯಾಲ್ಯೂನ ಮಾಡಬೇಕು. ಈ ಕೆ ಆನ್ಸರ್ ಏನಾಗಿದೆ ಅಂತ ಚೆಕ್ ಮಾಡಬೇಕು ನೋಡಿ ಸ್ಟೂಡೆಂಟ್ಸ್. ಫಸ್ಟಾಗಿ ಆನ್ಸರ್ ಮಾಡಿ, ಈ ಸತಿ ನೋಡೋಣ ಎಷ್ಟು ಜನ ಬೇಗನೆ ಮಾಡ್ತೀರಾ ಅಂತ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಮಾಡಬೇಕು, ಇವಾಗ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ. ಮೊದಲಿಗೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಷನ್ 3x² ಆಗುತ್ತೆ. ಎಕ್ಸ್ ಸ್ಕ್ವೇರ್ದು ಪ್ಲಸ್ 2x ಆಗುತ್ತೆ, ಇದು ಮೈನಸ್ 16x ಆಗುತ್ತೆ. ಎಕ್ಸ್ ಡಿಫ್ರೆನ್ಷಿಯೇಷನ್ 1, ಇದಂತೂ 0 ಆಗಿಬಿಡುತ್ತೆ ಆಯಿತಾ. ಡಿವೈಡ್ ಬೈ ಇಲ್ಲಿ ಕೆಳಗಡೆನೂ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇದು ಫಸ್ಟ್ x² ಫಾರ್ಮುಲಾ ಅಂದರೆ 2x ಮೈನಸ್ 2 ಆಗುತ್ತೆ. ಎಕ್ಸ್ ಮೈನಸ್ 2 ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, ಬಿಟ್ಬಿಡಿ ಅದು. ಓಕೆ, ಇವಾಗ ಲಿಮಿಟ್ನ ಅಪ್ಲೈ ಮಾಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ. ಎಕ್ಸ್ ಇಸ್ ಈಕ್ವಲ್ಸ್ ಟು 2ನ ಫಿಲಪ್ ಮಾಡಿ. ಏನಾಗುತ್ತೆ, ಇಲ್ಲಿ 2 ಹಾಕಿದರೆ 2² ಆನ್ಸರ್ 4, 4 ಇಂಟು 3 12 ಆಗುತ್ತಾ, ಕರೆಕ್ಟ್ ಅಲ್ವಾ. ಅಗೇನ್ ಇಲ್ಲಿ 2 ಇಂಟು 2 ಮಾಡ್ತೀರಾ. 2 ಇಂಟು 2 ಮಾಡಿದ್ರೆ ಇಲ್ಲಿ ರಿಸಲ್ಟ್ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಫಾಸ್ಟಾಗಿ ಇಲ್ಲಿ ನೀವು ಫಿಲಪ್ ಮಾಡಬೇಕಾಗಿರೋದೇ 2 ಅಂತ ರಿಸಲ್ಟ್ ಸ್ಟೂಡೆಂಟ್ಸ್. ಇನ್ನು ಪೂರ ಸಿಂಪ್ಲಿಫೈ ಮಾಡ್ತಾ ಹೋಗಿ, ಆನ್ಸರ್ ಬಂದೇ ಬರುತ್ತೆ. ಇಲ್ಲಾಂದರೆ ಇಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ನಾವು ಫಿಲಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಫಿಲಪ್ ಮಾಡಿದ್ರೆ ಏನಾಗುತ್ತೆ, 2 ಹಾಕ್ತೀರಾ. ಇಲ್ಲಿ 2 ಹಾಕಿದರೆ 2 ಮೈನಸ್ 2 0 ಬಂದ್ಬಿಡುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬಾರ್ದು, ಯಾಕಂದರೆ ಮತ್ತೆ 0/0 ಫಾರ್ಮ್ ಬರ್ತಾ ಇದೆ. ಇಲ್ಲಿ 0/0 ಫಾರ್ಮ್ ಬರ್ತಾ ಇದೆ ಅಂದರೆ ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಲ್ ಹಾಸ್ಪಿಟಲ್ ಮೆಥಡ್ ಅಂದರೆ ಎಷ್ಟು ಸತಿ ಕಂಟಿನ್ಯೂಸ್ ಆಗಿ 0/0 ಫಾರ್ಮ್ ಬರದೇ ಇರೋದಿಲ್ಲ ಅಲ್ಲಿವರೆಗೂ ನೀವು ಮಾಡ್ತಾ ಹೋಗಬೇಕು. ಓಕೆ, ಇನ್ನೊಂದು ಸತಿ ಮಾಡಿದ್ರೆ ಏನಾಗುತ್ತೆ ನೋಡಿ, x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಬರುತ್ತೆ. ಆಲ್ರೆಡಿ ಒಂದು 3 ಇದೆ ಅಂದರೆ 6x ಆಯಿತಾ. ಇದು 6x ಪ್ಲಸ್ ಅಗೇನ್ 2x ಡಿಫ್ರೆನ್ಷಿಯೇಷನ್ 2 ಆಗುತ್ತೆ. ಇದು 16 ಡಿಫ್ರೆನ್ಷಿಯೇಷನ್ 0 ಆಯಿತು. ಡಿವೈಡ್ ಬೈ ಇದಂತರೂ ಇವಾಗ 2 ಆ್ಯಸ್ ಇಟ್ ಇಸ್ ಬರೀತೀರಾ. ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಆಗುತ್ತೆ. 1 ಇಂಟು 2 ಅಂದರೆ 2 ಉಳಿತು ಮಾತ್ರ ಇಲ್ಲಿ, ಕರೆಕ್ಟ್ ಅಲ್ವಾ. ಎಸ್, ಇವಾಗ ಅಪ್ಲೈ ಮಾಡ್ಕೊಳ್ಳಿ ಲಿಮಿಟ್ನ. ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 2ನ ಇದಾಗ ಅಪ್ಲೈ ಮಾಡಿದ್ರೆ 6 ಇಂಟು 2 ಎಷ್ಟಾಗುತ್ತೆ, 12, 12 ಪ್ಲಸ್ 2 ಡಿವೈಡ್ ಬೈ 2. ಎಸ್, ಇವಾಗ 0 ಬರೋದಿಲ್ಲ ನೋಡಿ. 12 ಪ್ಲಸ್ 2 ಅಂತಂದರೆ ಎಷ್ಟಾಗುತ್ತೆ, 14. 14 ಡಿವೈಡ್ ಬೈ 2 ಅಂದರೆ 7. 7 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಸಿ ಅಂತ ಮಾಡಿದ್ದಾರೆ ನೋಡಿ, ಅವ್ರದೆಲ್ಲನೂ ಕರೆಕ್ಟು. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ರಾಂಗೇ ಮಾಡಿದ್ದಾರೆ. It's okay. 7, yes, 7 is the right answer. Ankita Patil, Janvi, Pradeep. Okay friends, well done. Next question ಗೆ ಹೋಗೋಣವಾ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ಇವಾಗ. ಎಸ್, ಕ್ವಶನ್ ನಂಬರ್ 3 ನೋಡಿ. ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ, ಸ್ಪ್ಲಿಟ್ ವೈಸ್ ಇದೆ. ಓಕೆ, 3 ರಿಸಲ್ಟ್ಸ್ಗಳಿದ್ದಾವೆ ಇಲ್ಲಿ. ಅಗೇನ್ ಇಲ್ಲಿ ಹೇಳಿದರೆ ಕಂಟಿನ್ಯೂಸ್ ಇದೆ, ಎಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ದೆನ್ ಎ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಚೆಕ್ ಮಾಡಿ, ಆನ್ಸರ್ ಮಾಡಿ ಫಾಸ್ಟಾಗಿ. ಇಲ್ಲಿ ಕೂಡ ಪ್ರೊಸೀಜರ್ ಸೇಮು, ಬಟ್ ಇಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಇದೆ ಅಂತ ಅವರೇ ಹೇಳಿದ್ದಾರೆ. ಇಲ್ಲಿ ನೀವು ಚೆಕ್ ಮಾಡಬೇಕು. ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಕೂಡ ತೊಗೋಬೋದು. ಇಲ್ಲಿ 3 ರಿಸಲ್ಟ್ಸ್ಗಳು ಈಕ್ವಲ್ ಇರುತ್ತೆ ನೋಡಿ. ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಈಕ್ವಲ್ಸ್ ಟು ಫಂಕ್ಷನ್ ಆನ್ಸರ್, ಈ 3 ಈಕ್ವಲ್ ಆಗಿರುತ್ತೆ, ಎಕ್ಸಿಸ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ 2 ರಿಸಲ್ಟ್ನ ತೊಗೊಂಡು ಕೂಡ ನೀವು ಸಾಲ್ವ್ ಮಾಡ್ಬೋದು. ಕಮ್ ಆನ್ ಫಾಸ್ಟ್. ಇದರ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಾಸ್ಟಾಗಿ ಏನಾಗುತ್ತೆ ಅಂತ. ಆಪ್ಷನ್ಸ್ಗಳು ಬಂದಾಗಿದೆ ನೋಡಿ, ಆನ್ಸರ್ ಮಾಡಿ.
ಎಸ್, ಆಪ್ಷನ್ ಸಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಜಸ್ಟ್ ಸ್ಟೂಡೆಂಟ್ಸು. ನೋಡೋಣ ಯಾರ್ದೆಲ್ಲನೂ ಕರೆಕ್ಟ್ ಆಗಿದೆ ಅಂತ. ಸೊ ಇದು ಬಹಳ ಈಸಿ ಇದೆ ನೋಡಿ. ಫಸ್ಟ್ ಏನು ಮಾಡ್ತೀರಾ, ಇವಾಗಲೇ ನಾನು ಹೇಳಿದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದರೂ ತೊಗೊಳ್ಳಿ, ರೈಟ್ ಹ್ಯಾಂಡ್ ಲಿಮಿಟ್ ಆದರೂ ತೊಗೊಳ್ಳಿ, ಅಥವಾ ಫಂಕ್ಷನ್ ಆದರೂ ತೊಗೊಳ್ಳಿ. ಓಕೆ, ನಾನು ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ಫಂಕ್ಷನ್ ಜೊತೆ ಕಂಪೇರ್ ಮಾಡ್ತಾ ಇದ್ದರೆ, ಲೆಫ್ಟ್ ಹ್ಯಾಂಡ್ ಲಿಮಿಟದ ಕಂಡೀಷನ್ ಏನಿದೆ ನೋಡಿ, ಇಲ್ಲಿದೆನಾ ಕಂಡೀಷನು, ಲೆಫ್ಟ್ ಹ್ಯಾಂಡ್ ಲಿಮಿಟದ ಕಂಡೀಷನ್ ಇದನ್ನು ತೊಗೊಳ್ಬೇಕು. ಆಮೇಲೆ ಫಂಕ್ಷನ್ ಈಕ್ವಸ್ ಅಂದರೆ ಈಕ್ವಸ್ ಟು ಎ ಆಗಿರುತ್ತೆ, ಈ ಎರಡು ರಿಸಲ್ಟ್ ತೊಗೊಳ್ತೀರಾ. ಓಕೆ, ಇಲ್ಲಿ ಬರೀತೀರಾ ಈಕ್ವಸ್ ಟು ಎ. ಅಗೇನ್ ರೈಟ್ ಸೈಡ್ದು ಈ ಒಂದು ರಿಸಲ್ಟ್ ಆಗುತ್ತೆ. ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ಅಗೇನ್ ಇಲ್ಲಿ ಡಿಫ್ರೆನ್ಷಿಯೇಷನ್ ಯಾವ್ದಾದ್ರು ಎರಡು ತೊಗೋಬೇಕು, ಇಲ್ಲಿ ಎರಡು ಅಥವಾ ಮೂರು ತೊಗೊಂಡಿದ್ರೆ ಯಾವುದೇ ಒಂದು ರಿಸಲ್ಟ್ ತೊಗೊಂಡು ಕೂಡ ಆನ್ಸರ್ ಬರುತ್ತೆ. ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿ ಏನಾಗುತ್ತೆ ನೋಡಿ, ಒನ್ ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಮೈನಸ್ ಸೈನ್, ಕಾಸ್ ಡಿಫ್ರೆನ್ಷಿಯೇಷನ್ ಮೈನಸ್ 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 ಇಲ್ಲಿ ಪ್ಲಸ್ ಆಗಿಬಿಡುತ್ತೆ. ಕಾಸ್ದು ಡಿಫ್ರೆನ್ಷಿಯೇಷನ್ ಸೈನ್ ಆಫ್ 4x ಡಿಫ್ರೆನ್ಷಿಯೇಷನ್ 4 ಬರುತ್ತೆ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಆಗುತ್ತೆ, ಈಕ್ವಸ್ ಟು 2 ಆಯಿತು. ಓಕೆ, ಬರೀ ಈ ಸೈಡ್ನ ನೋಡ್ತಾ ಹೋಗಿ. ಅಗೇನ್ ಇಲ್ಲಿ ನೀವು ಫಿಲಪ್ ಮಾಡಿದ್ರೆ ಮತ್ತೆ 0/0ನೇ ಬರುತ್ತೆ. ಇನ್ನೂ ಒಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಬಿಡಿ. ಕರೆಕ್ಟಾ? ಇಲ್ಲ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಸಿಂಪ್ಲಿಫೈ ಮಾಡಿದ್ದಾರೆ. ಏನು ಮಾಡಿದ್ದಾರೆ, ಸೈನ್ ಆಫ್ 4x 4 ತೊಗೊಂಡಿದ್ದಾರೆ. ಅಗೇನ್ ಇಲ್ಲಿ 4x ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ದಾರೆ. ಇನ್ನೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗ್ತಾಯಿತ್ತು, ಇಲ್ಲಿ ಕಾಸ್ ಬರ್ತಾಯಿತ್ತು. ಈ ರಿಸಲ್ಟ್ ನೋಡಿ ಏನಿದೆ, ಇಲ್ಲಿ ಬೇಕಿದ್ರೆ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು ನಾವು. 2 1 2 2 ಅಂತ ಹೇಳಿ. ಇಲ್ಲಿ ಉಳಿದಿದೆ 2 ಸೈನ್ದು ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಫ್ 4x ಆಗುತ್ತೆ. 4x ಮತ್ತು 4 × 2 ಇಲ್ಲಿ 8 ಆಗುತ್ತೆ. ಡಿವೈಡ್ ಬೈ ಇಲ್ಲಂತೂ ಎಕ್ಸ್ ಇದೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಬಂದ್ಬಿಡುತ್ತೆ. ಇವಾಗ ಲಿಮಿಟ್ನ ಅಪ್ಲೈ ಮಾಡಿ. ಲಿಮಿಟ್ ಆಫ್ x ಟೆನ್ಸ್ 0 × 4 ಅಂದರೆ 0. ಕಾಸ್ ಆಫ್ 0 ಆನ್ಸರ್ ಏನಾಗುತ್ತೆ, 1 ಆಗುತ್ತೆ. 1 × 8 ಅಂದರೆ 8 ಆನ್ಸರ್ ಬಂತು. ಈ ಥರ ಮಾಡ್ಬೋದು ನೋಡಿ. ಇಲ್ಲಿ ಎ ವ್ಯಾಲ್ಯೂ ಎಷ್ಟು ಬಂದಿದೆ, 8 ಬಂದಿದೆ. ಇಲ್ಲ ಅಂತಂದರೆ ಇವ್ರು ಏನು ಮಾಡಿದ್ದಾರೆ ನೋಡಿ, ಸ್ಯಾಂಡ್ವಿಚ್ ಥಿಯರಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅಗೇನ್ ಸಿಂಪ್ಲಿಫೈ ಮಾಡಿಕೊಂಡು ಮಾಡಿದ್ರು ಕೂಡ ಆನ್ಸರ್ 8 ಬರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲ ಈ ಕಡೆ ಒಂದು ಮೆಥಡ್ ಇದೆ, ಇದನ್ನು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. RHL ತೊಗೊಂಡ್ರೆ ಏನು ಮಾಡಿದ್ದಾರೆ, ಈ ಎಂಟೈರ್ ರಿಸಲ್ಟ್ನ ಪ್ಲಸ್ ಆರ್ ಮೈನಸ್ ಆಗಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊಂಡಿದ್ದಾರೆ. ಅಗೇನ್ ಈ ಆನ್ಸರ್ ಬರುತ್ತೆ. ಅಗೇನ್ ಲಿಮಿಟ್ನ ಅಪ್ಲೈ ಮಾಡಿದ ಮೇಲೆ ಇದ್ರದ್ದು ಆನ್ಸರ್ ಕೂಡ 8 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಬೆಟರ್ ಲೆಫ್ಟ್ ಸೈಡ್ ರಿಸಲ್ಟ್ ಈಸಿ ಇದೆ, ಆನ್ಸರ್ ಬರುತ್ತೆ ನೋಡಿ. ಅಂದರೆ ಯಾವ್ದು ಆಪ್ಷನ್ ಕರೆಕ್ಟ್ ಆದಂಗೆ ಆಯ್ತು. ಇಲ್ಲಿ ಸಿ ಆಪ್ಷನ್ ಯಾರೆಲ್ಲ ಮಾರ್ಕ್ ಮಾಡಿದ್ರು ನೋಡಿ, ಅವ್ರದ್ದೆಲ್ಲಾನು ರೈಟ್ ಆನ್ಸರ್. ಎಸ್, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ ಇದು? ಎಸ್, 150 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದಾರೆ. ಮೋರ್ ದ್ಯಾನ್ 200 ಇದ್ದೀರಾ. ಸೊ ಯಾರಿಗೆಲ್ಲ ನಾ ಹೇಳ್ತಾ ಇರುವಂಥದ್ದೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ಒಂದು ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಯಿತಾ? ಸೊ ನೋಡಿ, ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 4 ಮಿಸ್ಸಿಂಗ್ ಇದೆ, ಇರಲಿ ಬಿಡಿ. 5th ಒನ್ ನೋಡಿ, ದ ನಂಬರ್ ಆಫ್ ಡಿಸ್ಕಂಟಿನ್ಯೂಯಸ್ ಫಂಕ್ಷನ್ಸ್ y(x) ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ ಈ ಒಂದು ಕಂಡೀಷನ್ ಅಂತ. ಇದರಲ್ಲಿ ಎಷ್ಟು ಡಿಸ್ಕಂಟಿನ್ಯೂಯಸ್ ಫಂಕ್ಷನ್ಸ್ಗಳು ಆಗಬಹುದು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ನೋಡಿ. ಕಮಾನ್ ಫ್ರೆಂಡ್ಸ್, ಫಾಸ್ಟಾಗಿ ಚೆಕ್ ಮಾಡಿ, ಆನ್ಸರ್ ಮಾಡಿ. ಫೈಂಡ್ ದ ನಂಬರ್ ಆಫ್ ಡಿಸ್ಕಂಟಿನ್ಯೂಯಸ್ ಪಾಯಿಂಟ್ಸ್. ಇಲ್ಲೇ ಇದೆ ಸೊಲ್ಯೂಷನ್ನು. ಓಕೆ, ಆನ್ಸರ್ ಮಾಡಿ ಫಾಸ್ಟಾಗಿ. ಆಪ್ಷನ್ಸ್ನು ಕೂಡ ಕೊಡ್ತಾ ಇದ್ದೀನಿ ನಾನು. ಓಕೆ, come on fast. ಒನ್ ಸೆಕೆಂಡ್, ಇಲ್ಲಿ ಮಿಸ್ಸಿಂಗ್ ಆಗಿದೆ. ಓಕೆ, ಇಲ್ಲಿ ಎಷ್ಟು ಕ್ವಶನ್ ಬೇರೆನೇ ಆಗಿದೆನಾ? ಓಕೆ ಫೈನ್. ಕಮಾನ್ ಫ್ರೆಂಡ್, ಫಾಸ್ಟಾಗಿ ಆನ್ಸರ್ ಮಾಡಿ. A or B or C?
ಎಸ್. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆಪ್ಷನ್ ಸಿಗೆ ಮಾರ್ಕ್ ಮಾಡಿದ್ದಾರೆ. ಕರೆಕ್ಟ್ ಆಗುವಂಥ ಆನ್ಸರ್ ಯಾವುದಾಗುತ್ತೆಪ್ಪ ಅಂತ ಇಲ್ಲಿ ನೋಡ್ತಾ ಹೋದರೆ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಸ್ ಟು ಇದನ್ನು ನಾವು ಇದನ್ನು ವೈ ಇಸ್ ಈಕ್ವಸ್ ಟು ಅಂತ ಬರೆದ್ರೆ ಏನಾಗುತ್ತೆ ನೋಡಿ, ಒಂದ್ಸರಿಗಿನ ಅಬ್ಸರ್ವ್ ಮಾಡಿ. ಇಲ್ಲಿ ಗಿವನ್ ಫಂಕ್ಷನ್ನ ಸ್ಯಾಟಿಸ್ಫೈ ಮಾಡೋದು ಇದನ್ನು ವೈ ಇಸ್ ಈಕ್ವಸ್ ಅಂತ ಬರ್ಕೊತೀವಿ, ವೈ ಆಫ್ ಎಕ್ಸ್ ಅಂತ ಹೇಳಿ. ಅಂದರೆ ಏನಾಗುತ್ತೆ, ಇದು ರಿಸಲ್ಟ್ ಈ ಕಡೆ ಹೋದರೆ ಶಿಫ್ಟ್ ಆಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಹಾಗೇನು ರೂಟ್ ಹಾಕಿದರೆ ರೂಟ್ ಆಫ್ ವೈ. ಇಲ್ಲೇನಾಗುತ್ತೆ ನೋಡಿ, ವೈ ಆಫ್ ಎಫ್ ಇದು ಮೈನಸ್ ಸೈನ್ ಆಗ್ಬೋದು, ಎಕ್ಸ್ 4 ಮೈನಸ್ ಎಕ್ಸ್ ಸ್ಕ್ವೇರ್. ಅಂದರೆ ಬೋತ್ ದ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತೆ, -2 to 2. ಅವ್ರು ಆಲ್ರೆಡಿ ರೇಂಜ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, -2 to 2 ಅಂತ ಹೇಳಿ. ಓಕೆ, ಇದರಲ್ಲಿ -2 to 2 ಹಾಕಿದರೆ ಅದು ಆಬ್ವಿಯಸ್ಲಿ ಸ್ಯಾಟಿಸ್ಫೈ ಆಗೇ ಆಗುತ್ತೆ, ಕಂಟಿನ್ಯೂಸ್ ಆಗೇ ಆಗುತ್ತೆ. ಅಂದರೆ ಇದರಲ್ಲಿ ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ಗಳೇ ಇಲ್ಲ. ಅಂದರೆ ಆಪ್ಷನ್ 0 ಡಿಸ್ಕಂಟಿನ್ಯೂಸ್ ಪಾಯಿಂಟ್ಸ್ ಇದರಲ್ಲಿ ಇಲ್ಲ. ಆಪ್ಷನ್ ಎ ಅಂತ ಯಾರೆಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ ಇದು ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ, ಅಗೇನ್ ಟ್ಯಾನ್ ಇನ್ವರ್ಸ್ ಆಫ್ ಇಲ್ಲೊಂದು ರಿಸಲ್ಟ್ ಇದೆ. ಸೊ ಇವೆರಡನ್ನ ನಾವು ವಿತ್ ರೆಸ್ಪೆಕ್ಟ್ ಟು ಇದನ್ನು ಮಾಡ್ಕೋಬೇಕು. ಓಕೆ, ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಮಾಡಿದರೆ ಇದು ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಇವೆರಡನ್ನ ಕನ್ವರ್ಟ್ ಮಾಡ್ಕೋಬೇಕು. ಇದು ಯೂನಿವರ್ಸಿಟಿ ಟ್ರಿಗ್ನೋಮೆಟ್ರಿ ಕ್ವಶನ್ ಇದೆ, ಇವೆರಡನ್ನ ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಕನ್ವರ್ಟ್ ಮಾಡಬೇಕು. ಅದಾದಮೇಲೆ ವಿತ್ ರೆಸ್ಪೆಕ್ಟ್ ಟು ಮಾಡಿ ಸ್ವಲ್ಪ ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆ, ಸೊ ಟ್ರೈ ಮಾಡಿ, ಇಲ್ಲ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಎಷ್ಟು ಜನ ಮಾಡ್ತೀರಾ ನೋಡೋಣ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಎಲ್ಲೇ ಬರೀತಾ ಇದ್ದೀನಿ. ಟ್ಯಾನ್ ಇನ್ವರ್ಸ್ ಆಫ್ ಬ್ರಾಕೆಟಲ್ಲಿ ಏನಿದೆ ನೋಡಿ, ಸೈನ್ ಎಕ್ಸ್ ಇತ್ತು ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇತ್ತು. ಮೊದಲಿಗೆ ಇದನ್ನೇ ಸಿಂಪ್ಲಿಫೈ ಮಾಡೋಣ ಸ್ಟೂಡೆಂಟ್ಸ್. ಅದಾದಮೇಲೆ ಇನ್ನೊಂದು ರಿಸಲ್ಟ್ನ ಸಿಂಪ್ಲಿಫೈ ಮಾಡೋಣ. ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೀಬೇಕಂದ್ರೆ ಸೈನ್ ಎಕ್ಸ್ ಫಾರ್ಮಲ್ ಏನಿದೆ ನೋಡಿ, ಸೈನ್ ಎಕ್ಸ್ ಫಾರ್ಮಲ್ ಹೇಳುತ್ತೆ 2 ಸೈನ್ ಆಫ್ ಸೈನ್ 2x ಫಾರ್ಮಲ್ ಏನಿದೆ ಹೇಳಿ, 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಇದೆ. ಸೊ ಎಕ್ಸ್ ಇದೆ ಅಂತಂದರೆ ಇಲ್ಲಿ x/2 ಕಾಸ್ x/2 ಅಂತ ಬರೀತೀರಾ, ಕರೆಕ್ಟ್ ಅಲ್ವಾ? ಎಸ್, ಇದು x/2 ಆಯಿತು. ಪೆನ್ನು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ನೋಡಿ, x/2 ಆಯಿತು. ಇದು ಈ ಪ್ಲೇಸಲ್ಲಿ ಬರುತ್ತೆ. ಆಮೇಲೆ 1 ಪ್ಲಸ್ ಕಾಸ್ ಎಕ್ಸ್ ಅಂತಂದರೆ 2 ಕಾಸ್ ಸ್ಕ್ವೇರ್ x/2 ಆಗುತ್ತೆ, ಕರೆಕ್ಟಾ? ಅವಾಗ ಇದನ್ನು ಡಿವೈಡ್ ಮಾಡ್ಕೋಬೇಕು. ಓಕೆ, ನಾನು ಬರೀತಾ ಇದ್ದೀನಿ ನೋಡಿ, ನಿಮಗೆ ತಿಳಿತಾ ಇಲ್ಲ ಅಂತ. ಇಲ್ಲಿ ಫಾರ್ಮುಲಾ ಭಾಳ ಸ್ಟ್ರಾಂಗ್ ಇರಬೇಕಾಗತ್ತೆ. 2 ಸೈನ್ ಎಕ್ಸ್ದು ಫಾರ್ಮುಲಾ ಆಗುತ್ತೆ 2 ಸೈನ್ x/2 ಕಾಸ್ x/2 ಆಗುತ್ತೆ. ಅದಾದಮೇಲೆ 1 ಪ್ಲಸ್ ಕಾಸ್ ಎಕ್ಸ್ದು ಫಾರ್ಮುಲಾ ಏನಾಗುತ್ತೆ, ನಿಮಗೆ ಗೊತ್ತಿರಬೇಕಾಗತ್ತೆ. ಇದು ಕೂಡ ಕಾಸ್ 2x ಫಾರ್ಮುಲಾ 2 ಕಾಸ್ ಸ್ಕ್ವೇರ್ x/2 ಆಗುತ್ತೆ ಇದು ರಿಸಲ್ಟು. ಇವಾಗ ಇದು 2 ಕ್ಯಾನ್ಸಲ್ ಆಯಿತಾ, ಇದರಲ್ಲಿ 1 ಟರ್ಮ್ ಕ್ಯಾನ್ಸಲ್ ಆಯಿತಾ. ಸೈನ್ ಬೈ ಕಾಸ್ ಅಂತಂದರೆ ಏನಾಗುತ್ತೆ, ಇದು ಟ್ಯಾನ್ ಆಗಿಬಿಡುತ್ತೆ. ಸೊ ಟ್ಯಾನ್ ಆಫ್ x/2 ಆಗುತ್ತೆ. ಅಗೇನ್ ಇದು ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿ x/2 ಬಂತು. ಸೊ ಸ್ಟೂಡೆಂಟ್, ಫಸ್ಟ್ ರಿಸಲ್ಟ್ ನಮಗೆ ಆನ್ಸರ್ ಬಂತು x/2. ಇವಾಗ ಸೆಕೆಂಡ್ ರಿಸಲ್ಟ್ನ ಸಿಂಪ್ಲಿಫೈ ಮಾಡೋಣ. ಸೆಕೆಂಡ್ ರಿಸಲ್ಟ್ ಏನಿದೆ ನೋಡಿ, ಇದು ಇದೆ ಟ್ಯಾನ್ ಇನ್ವರ್ಸ್ ಆಫ್ ಕಾಸ್ ಇದೆ. ಇವೆರಡು ಇಂಟರ್ಚೇಂಜ್ ಇದೆ ಅಷ್ಟೇ. ಇಲ್ಲೇನಿದೆಯಪ್ಪ ಅಂತಂದರೆ ಇಲ್ಲಿ ಕೂಡ ಟ್ಯಾನ್ ಇನ್ವರ್ಸ್ ಆಫ್ ಫಸ್ಟ್ ಮೇಲ್ಗಡೆ ಕಾಸ್ ಎಕ್ಸ್ ಇದೆ, ಕೆಳಗಡೆ ಸೈನ್ ಎಕ್ಸ್ ಇದೆ, ಕರೆಕ್ಟಾ? ಓಕೆ, ಇದಕ್ಕೆ ನಾವು ಇವಾಗ ಮತ್ತೆ ಫಾರ್ಮುಲಾನೇ ಅಪ್ಲೈ ಮಾಡ್ಕೊತಾ ಹೋಗಬೇಕು. ಏನು ಫಾರ್ಮುಲಾ ಅಂದರೆ ಸ್ವಲ್ಪ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಕಾಸ್ ಎಕ್ಸ್ದು ಫಾರ್ಮುಲಾ ಅಂದರೆ ಕಾಸ್ 2xದು ಫಸ್ಟ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಏನಿದೆ, ಕಾಸ್ 2x ಫಸ್ಟ್ ಫಾರ್ಮುಲಾ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಇರೋದ್ರಿಂದ ಇದನ್ನು ನಾವು ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2 ಅಂತ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಇಲ್ಲಿ ರಿಸಲ್ಟ್ ನೋಡಿ, ಇಲ್ಲಿ 1 ಇದ್ದಲ್ಲಿ ನಾನು ಸೈನ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೋದಾ? ಓಕೆ, ಅದನ್ನು ಬದಲಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ 1 ಜಾಗದಲ್ಲಿ ಇಲ್ಲಿ 1 ಇದೆಯಲ್ಲ, ಅದರಲ್ಲಿ ಕಾಸ್ ಸ್ಕ್ವೇರ್ x/2 ಪ್ಲಸ್ ಸೈನ್ ಸ್ಕ್ವೇರ್ x/2 ಅಂತ ಬರೀತೀನಿ. ನೀವೇನು ಬೇಕಾದರೂ ಬರೀಬೋದು, ಆ್ಯಂಗಲ್ ಸೇಮ್ ಇದ್ದರೆ ಇದು ವ್ಯಾಲ್ಯೂ 1 ಆಗುತ್ತೆ. ಅದಾದಮೇಲೆ ಸೈನ್ ಎಕ್ಸ್ ಫಾರ್ಮುಲಾ ಇಲ್ಲಿ ಆ್ಯಕ್ಚುಲಿ ಇದೆಯಲ್ಲ, ಸೈನ್ ಎಕ್ಸ್ ಫಾರ್ಮುಲಾ ಇದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಪ್ಲೇಸಲ್ಲಿ, ಈ ಸೈನ್ ಎಕ್ಸ್ ಪ್ಲೇಸಲ್ಲಿ 1 ಇದ್ರದ್ದು 1 ಆನ್ಸರ್ ಇದೆ. ಇವಾಗ ಈ ಸೈನ್ ಎಕ್ಸ್ದು ಫಾರ್ಮುಲಾನ ಇದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ಏನಾಗುತ್ತೆ ನೋಡಿ, 2 ಸೈನ್ x/2 ಕಾಸ್ x/2 ಆಗುತ್ತೆ. ಸೊ ಇದು ಎಂಟೈರ್ ರಿಸಲ್ಟ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಏನಾಗುತ್ತೆ, ಇದಾಗಿದೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗಿದೆ, a² ಪ್ಲಸ್ b² ಪ್ಲಸ್ 2ab. ಅಂದರೆ a ಅಂತಂದರೆ ಏನು ತಗೊಂತೀರಾ, ಕಾಸ್ ಆಫ್ x/2 ಪ್ಲಸ್ ಸೈನ್ ಆಫ್ x/2 ಆಗುತ್ತೆ ಹೋಲ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ? ಸೊ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ. ಇವಾಗ ಏನು ಮಾಡ್ತೀರಾ, ಈ ಮೇಲ್ಗಡೆ ನೋಡಿ a² ಮೈನಸ್ b² ಫಾರ್ಮುಲಾ ಇದೆ. ಅಂದರೆ ಇದನ್ನು ನಾವು ಈ ಥರ ಬರೀಬೋದಾ, a ಪ್ಲಸ್ ಬಿ a ಮೈನಸ್ ಬಿ ಅಂತ ಹೇಳಿ, ಕರೆಕ್ಟಾ? ಈ ರಿಸಲ್ಟ್ ಯಾವ ಥರ ಇದೆ, a² ಮೈನಸ್ b² ಇದೆ. ಅಂದರೆ ಇದು ಏನಾಗಿಬಿಡುತ್ತೆ, a ಪ್ಲಸ್ ಬಿ a ಮೈನಸ್ ಬಿ ಆಗುತ್ತೆ. ಈ ಕೆಳಗಡೆ ಒಂದು a ಪ್ಲಸ್ ಬಿ ಒಂದಿದೆ, ಅಂದರೆ ಒಂದು ರಿಸಲ್ಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ. ಅಂದರೆ ಇಲ್ಲಿ ಉಳಿಯೋದು ನೆಗೆಟಿವ್ ರಿಸಲ್ಟ್ ಮಾತ್ರ, ಯಾಕಂದರೆ ಪಾಸಿಟಿವ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ನೆಗೆಟಿವ್ ಅಂತಂದರೆ ಕಾಸ್ ಆಫ್ x/2 ಮೈನಸ್ ಸೈನ್ ಆಫ್ x/2 ಆಗುತ್ತೆ. ಡಿನಾಮಿನೇಟರಲ್ಲಿ ಒಂದು ರಿಸಲ್ಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಪ್ಲಸ್ ರಿಸಲ್ಟು 1 ಪ್ಲಸ್ ಉಳಿಯುತ್ತೆ.
ಓಕೆ, ಇದಿಷ್ಟು ಉಳಿಯುವಂಥ ಆನ್ಸರ್. ಇದು ಇದೆ ನೋಡಿ ನಿಮ್ಮ ಟಿಗ್ನಾಮೆಟ್ರಿ, ಇನ್ವರ್ಸ್ ಟಿಗ್ನಾಮೆಟ್ರಿಯಲ್ಲಿ ಕ್ವಶನು. ಓಕೆ, ಇದಿಷ್ಟು ಆಯಿತು. ಇವಾಗ ಏನು ಮಾಡಬೇಕು, ಇವಾಗ ಈ ಎಂಟೈರ್ ರಿಸಲ್ಟ್ಗೆ cos x/2 ಇಂದ ಡಿವೈಡ್ ಮಾಡಬೇಕು. ಈ ಪ್ಲೇಸಲ್ಲಿ ಸೇಮ್ ನಂಬರಿಂದ ಡಿವೈಡ್ ಮಾಡ್ತೀರಾ, ಆಗ ಆನ್ಸರ್ ಏನಾಗಿಬಿಡುತ್ತೆ, ಇದು ಡಿವೈಡ್ ಮಾಡಿದ್ರೆ ಸೇಮ್ ಟರ್ಮ್ cos x ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್ ಬೈ cos of x/2, cos of x/2. ಸೊ ಡಿವೈಡ್ ಮಾಡಿದಾಗ ಇದು 1 ಬರುತ್ತೆ, ಇಲ್ಲಿ tan of x/2 ಆಗುತ್ತೆ, ಇಲ್ಲಿ ಕೂಡ 1 ಆಗುತ್ತೆ, ಇಲ್ಲಿ ಪ್ಲಸ್ ಇಲ್ಲಿ ಕೂಡ tan of x/2 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದರೆ 1 ಅಂತ ಬರ್ಕೋಬೋದು. ಇವಾಗ 1 ಜಾಗದಲ್ಲಿ ನಾವು ಟ್ಯಾನ್ ವ್ಯಾಲ್ಯೂನ ಬರೀಬೋದಲ್ವಾ ಫ್ರೆಂಡ್ಸ್, ಟ್ಯಾನ್ ಆಫ್ 5/4 ಅಂತ, ಯಾಕಂದ್ರೆ ಟ್ಯಾನ್ 5/4 1 ಆಗಿರುತ್ತೆ. ಇಲ್ಲಿ ಟ್ಯಾನ್ 5/4 ಬರಿಬೋದು, ಇಲ್ಲಿ ಟ್ಯಾನ್ 5/4 ಬರಿಬೋದು. ಅಂದರೆ ಇದು ಆನ್ಸರ್ ಆಗಿರುತ್ತೆ ನಮ್ಮದು ಟ್ಯಾನ್ ಆಫ್ x ಪ್ಲಸ್ ವೈ, ಮೈನಸ್ ಇದೆ ಅಂದರೆ x ಮೈನಸ್ ವೈ ಆಗುತ್ತೆ. ಎಕ್ಸ್ ಅಂತಂದರೆ ಏನು ತೊಗೊತಾರೆ ಇಲ್ಲಿ, ಟ್ಯಾನ್ ಆಫ್ 5/4, ಕರೆಕ್ಟ್ ಅಲ್ವಾ? ಸೊ ಇದನ್ನ ಡೈರೆಕ್ಟಾಗಿ ಬರೆದ್ರು ಕೂಡ ನಡೆಯುತ್ತೆ. ಮತ್ತೆ ರಿಸಲ್ಟ್ನ ಇದೇ ಥರ ಬರೆದ್ಬಿಡಿ. ಹಂಗಂದರೆ ಟ್ಯಾನ್ ಆಫ್ ಎಕ್ಸ್ ಅಂತಂದರೆ ಇದು 5/4 ಮೈನಸ್ ವೈ ಅಂತಂದರೆ x/2. ಇವಾಗ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗಿ ಉಳಿದಿರುವಂಥ ಆನ್ಸರ್ 5/4 ಮೈನಸ್ x/2. ಇವೆರಡು ಆನ್ಸರ್ ಬಂತು. ಇದಕ್ಕೆ ನೀವು ಯು ಅಂತ ತಗೊಳ್ಳಿ, ಈ ರಿಸಲ್ಟ್ಗೆ ನೀವು ವಿ ಅಂತ ತಗೊಳ್ಳಿ. ಕ್ವಶನ್ ಇಲ್ಲಿಗೆ ಮುಗುದಿಲ್ಲ. ಏನಂತಿದೆ, ಈ ಒಂದು ರಿಸಲ್ಟ್ಗೆ ವಿತ್ ರೆಸ್ಪೆಕ್ಟ್ ಟು ವಿ ಇಂದ ಮಾಡಬೇಕು, ಅಂದರೆ ಡಿ ಯುಗೆ ಡಿ ವಿ ಇಂದ ಡಿಫ್ರೆನ್ಷಿಯೇಟ್ ಮಾಡಬೇಕಂತ ಇರೋದು ಕ್ವಶನ್. ಟ್ಯಾನ್ ಆಫ್ ಫಸ್ಟ್ ರಿಸಲ್ಟ್ ವಿತ್ ರೆಸ್ಪೆಕ್ಟ್ ಟು ಇದು ಇದೆ, ಅಂದರೆ ಇವಾಗ ಇದರಿಂದ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಬೇಕಂದ್ರೆ ಡಿ ಯು ಬೈ ಡಿ ಎಕ್ಸ್ ಮಾಡ್ಕೋಬೇಕಾ. ಸೊ ಡಿ ಯು ಬೈ ಡಿ ಎಕ್ಸ್ ಮಾಡ್ಕೋಬೇಕು, ಅದಾದಮೇಲೆ ಡಿ ವಿ ಬೈ ಡಿ ಎಕ್ಸ್ ಮಾಡ್ಕೋಬೇಕು. ಓಕೆ, ಸೊ ಡಿ ಯು ಬೈ ಡಿ ಎಕ್ಸ್ ಮಾಡಿದ್ರೆ ಇದರ ಆನ್ಸರ್ ಆಗುತ್ತೆ 1/2. ಅದಾದಮೇಲೆ ಇದಕ್ಕೆ ಡಿ ವಿ ಬೈ ಡಿ ಎಕ್ಸ್ ಮಾಡಿದರೆ ಇದು 0 ಆಗುತ್ತೆ, ಇದು -1/2 ಆಗುತ್ತೆ ನೋಡಿ, ಕರೆಕ್ಟಾ, -1/2. ಇವಾಗ ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, ಸೇಮ್ ರಿಸಲ್ಟ್ ಇದೆ, ಅಂದರೆ ಉಳಿತಿದೆ -1. ಸೊ ಹಾಗಾಗಿ ಇದರ ಆನ್ಸರ್ ಆಗಿದೆ -1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದು ಎಲ್ಲನೂ ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಮಾಡಲೇಬೇಕು, ಏನು ಅಲ್ಟರ್ನೇಟ್ ಮೆಥಡ್ ಇಲ್ಲ. ನಿಮ್ಮ ಹತ್ರ ಇದ್ದರೆ ನನಗೆ ಹೇಳ್ಬೋದು. ಓಕೆ, ಎಲ್ಲಾದರೂ ನೋಡಿದರೆ ನನಗೂ ಕೂಡ ಹೇಳಿ, ನಾನು ಕೂಡ ಹೇಳ್ತೀನಿ. ಬಟ್ ನನ್ನ ಅನಿಸಿದ ಮಟ್ಟಿಗೆ ಇದಿಷ್ಟು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಎಸ್, ನೆಕ್ಸ್ಟ್ ಥರ್ಡ್ ಕ್ವಶನ್ಗೆ ಹೋಗೋಣ. ಎಸ್, ಸ್ಟಾರ್ಟಿಂಗ್ ಸ್ವಲ್ಪ ಕ್ವಶನ್ ಇದು ಇದ್ದಾವೆ, ನೆಕ್ಸ್ಟ್ ಸ್ವಲ್ಪ ಈಸಿ ಇದೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಸ್ಕ್ವೇರ್ ಆಫ್, ಇಲ್ಲೊಂದು ರಿಸಲ್ಟ್ ಇದೆ. ಅಗೇನ್ ಇದಕ್ಕೆ ನೀವು ಡಿಫ್ರೆನ್ಷಿಯೇಷನ್ ಮಾಡಬೇಕು, ಆನ್ಸರ್ನ ಫೈಂಡ್ ಮಾಡಬೇಕು. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ ಫಾಸ್ಟಾಗಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪೋಲ್ ಬರ್ತಾ ಇದೆ ನೋಡಿ. ಕಮಾನ್ ಫ್ರೆಂಡ್ಸ್, ಎ ಆರ್ ಬಿ ಆರ್ ಸಿ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿ. Come on, fast. Yes, ಆಪ್ಷನ್ ಎ ಬಿ ಅಂತ ಭಾಳ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ, ಬಿಗೆ ಜಾಸ್ತಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಇದು ಬಿ ಆನ್ಸರ್ ಇಲ್ಲಿ ಕರೆಕ್ಟ್ ಆಗೋದಿಲ್ಲ. ಯಾಕೆ ಅಂತ ನಾನು ಇವಾಗ ಹೇಳ್ತಾ ಇದ್ದೆ ನೋಡಿ. ಎಸ್ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಫಸ್ಟ್ ಏನು ಮಾಡ್ತೀರಾ, ಈ ಒಂದು ರಿಸಲ್ಟ್ಗೆ ನಾವು ಕಾಟ್ ಇದೆ ಅಂದರೆ ನಾನು ಟ್ಯಾನ್ ಒಳಗೆ ಈ ರಿಸಲ್ಟ್ನ ಕನ್ವರ್ಟ್ ಮಾಡ್ತೀನಿ. ಅಂದರೆ ರೆಸಿಪ್ರೋಕಲ್ ತೊಗೋಬೋದಾ, ಅಂದರೆ ಏನಾಗಿಬಿಡುತ್ತೆ, ಇದು ಕಾಸ್ ಸ್ಕ್ವೇರ್ ಇದೆ, ಇದು ಒಳಗಡೆ ಟ್ಯಾನ್ ಆಗಿ ಕನ್ವರ್ಟ್ ಮಾಡ್ತೀನಿ ನಾನು. ಟ್ಯಾನ್ ಇನ್ವರ್ಸ್ ಅಂದರೆ ರಿಸಲ್ಟ್ನ ಏನಂತ ಆಗುತ್ತೆ, ಇದು ಕೆಳಗಡೆ ಇರೋದು ಮೇಲ್ಗಡೆ ಬರುತ್ತೆ ರೆಸಿಪ್ರೋಕಲ್ ತೊಗೊಂಡ್ಮೇಲೆ. ಇದು 2 + x ಆಯಿತು. ಇದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಒಂದು ಸೆಕೆಂಡ್. ಓಕೆ, ಕಾಸ್ ಸ್ಕ್ವೇರ್ ಆಫ್ ಟ್ಯಾನ್ ಇನ್ವರ್ಸ್ನ ಆ್ಯಸ್ ಇಟ್ ಈಸ್ ಬರೋದು ರೂಟ್ ಒಳಗೆ ಇಲ್ಲಿ 2ನ ಕಾಮನ್ ತೊಗೊಳ್ಳಿ ಅಥವಾ ಎಕ್ಸ್ನ ಕಾಮನ್ ತೊಗೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಲೇಬೇಕಾಗುತ್ತೆ ಕಂಪಲ್ಸರಿ, ಏನೂ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ 2ನ ಕಾಮನ್ ತೊಗೋತೀನಿ. 2 ಕಾಮನ್ ತೊಗೊಂಡ್ರೆ 1 ಮೈನಸ್ ಇದು x/2 ಆಗುತ್ತೆ. ಇಲ್ಲಿನೂ 2 ಕಾಮನ್ ತೊಗೊಂಡ್ರೆ ಇದು ಕೂಡ 1 + x/2 ಆಗುತ್ತೆ.
ಅರ್ಥ ಆಯ್ತಲ್ವಾ ಸ್ಟೂಡೆಂಟ್? ಎರಡು ಟು ಕ್ಯಾನ್ಸಲ್ ಆಗುತ್ತೆ, ಕಾಮನ್ ಫ್ಯಾಕ್ಟರ್ ತೊಗೊಂಡಿದ್ದು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿದ್ವಿ, ಇದನ್ನು ಯಾಕೆ ಈ ಥರ ಬರೆದ್ರೆ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೋತಾ ಇದ್ದೀನಿ ಸ್ಟೂಡೆಂಟ್ಸ್. ಏನು x/2 = ಕಾಸ್ ಆಫ್ ಅ ಟೀಟಾ, ಯಾಕಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಕಾಸ್ ಆಫ್ ಅ ಟೀಟಾ ಅಂತ ತೊಗೋತೀನಿ x/2 ಇದ್ದಲ್ಲಿ. ಇಲ್ಲೇನಾದರೂ x/2 ಇದ್ದಲ್ಲಿ ಕಾಸ್ ಆಫ್ ಅ ಟೀಟಾ ತೊಗೊಂಡ್ರೆ ಏನಾಗುತ್ತೆ ನೋಡಿ, 5 ಆನ್ಸರ್ ಇಲ್ಲೇ ಬರೀತಾ ಇದೆ ನೋಡಿ. ಏನಾಗುತ್ತೆ, ಇದು ಕಾಸ್ ಸ್ಕ್ವೇರ್ ಹೊರಗಡೆ ಇದೆ, ಅಗೇನ್ ಟ್ಯಾನ್ ಇನ್ವರ್ಸ್, ಇದು ಕಂಪ್ಲೀಟ್ ರಿಸಲ್ಟ್ ಏನಾಗಿಬಿಡುತ್ತೆ ನೋಡಿ, ಫಾರ್ಮುಲಾ ಫಿಲಪ್ ಮಾಡಿದ್ರೆ ಇದಾಗುತ್ತೆ 1 ಮೈನಸ್ ಕಾಸ್ ಥೀಟಾ, ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ, 1 ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಪ್ಲಸ್ ಸೈನ್ ಥೀಟಾ ಅಂದರೆ ಇದು ಆನ್ಸರ್ ಆಗುತ್ತೆ ಟ್ಯಾನ್ ಆಫ್ ಥೀಟಾ ಆಗುತ್ತೆ. ಥೀಟಾ ಸೊ ಡಿವೈಡ್ ಬೈ 2 ಇರೋದ್ರಿಂದ ಇದು θ/2 ಅಂತ ಬರೀಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಎಸ್, ಸೊ ಇದಾಗಿಬಿಡುತ್ತು θ/2 ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇವಾಗ ಈ ಎರಡು ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಯಾವುದು ಟ್ಯಾನ್ ಇನ್ವರ್ಸ್ ಟ್ಯಾನು. ಸೊ ಉಳಿದಿರುವಂಥ ರಿಸಲ್ಟ್ ಏನೇನು ನೋಡಿ, ಕಾಸ್ ಸ್ಕ್ವೇರ್ ಆಫ್ θ/2 ಉಳಿತು. ಸೊ ಕಾಸ್ ಸ್ಕ್ವೇರ್ ಆಫ್ θ/2 ಅಂತಂದರೆ ಏನಿದೆ ಫಾರ್ಮುಲಾ, ಕಾಸ್ ಸ್ಕ್ವೇರ್ ಅಂತಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಕಾಸ್ ಸ್ಕ್ವೇರ್ ಫಾರ್ಮುಲಾ ಅಂದರೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ 2θ ಫಾರ್ಮುಲಾನೇ ಅದಕ್ಕೆನಾ, ಅಂದರೆ 1 ಪ್ಲಸ್ ಕಾಸ್ ಆಫ್ ಥೀಟಾ ಡಿವೈಡ್ ಬೈ 2 ಇದೆ. ಓಕೆ, ಸೊ ಇದಾದಮೇಲೆ ಥೀಟಾ ಕಾಸ್ ಥೀಟಾ ಅಂತಂದರೆ ಏನು ತೊಗೊಂಡಿದ್ವಿ ನಾವು, x/2 ಅಲ್ಲ, ಅದನ್ನು ರಿಪ್ಲೇಸ್ ಮಾಡ್ಕೊಂಬಿಡಿ. 1 ಪ್ಲಸ್ x/2 ಡಿವೈಡ್ ಬೈ 2. ಈ ಡಿವೈಡ್ ಬೈ 2ನ ಎರಡು ಕಡೆ ಸಪ್ರೇಟಾಗಿ ಡಿವೈಡ್ ಮಾಡಿಬಿಟ್ರೆ ಏನಾಗುತ್ತೆ, ಇದು 1/2 ಆಗುತ್ತೆ, ಇದು x/4 ಆಗುತ್ತಲ್ವಾ. ಎಸ್, ಇವಾಗ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ. ಕ್ವಶನ್ ಇರೋದು ಡಿಫ್ರೆನ್ಷಿಯೇಷನ್ ಅಲ್ವಾ ಇಲ್ಲಿ ಹೊರಗಡೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ 1/2 0 ಆಗುತ್ತೆ, x/2 ಏನಾಗುತ್ತೆ 1/4 ಆಗುತ್ತೆ. ಸೊ ಹಾಗಾಗಿ 1/4 ಇಸ್ ದ ಆನ್ಸರ್. ಈ ಕಂಪ್ಲೀಟ್ ರಿಸಲ್ಟ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನಾಗ್ಬಿಡುತ್ತಪ್ಪ ಅಂದರೆ 1/4 ಬರುತ್ತೆ. ಅದಿರೋದು ಆಪ್ಷನ್ ಎ ಅಲ್ಲಿ. ಯಾರೆಲ್ಲ ಆಪ್ಷನ್ ಎ ಅಂತ ಮಾಡಿದ್ದಾರೆ ನೋಡಿ, ಸೊ ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್ ಆಗಿದೆ ನೋಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇದು ಸ್ವಲ್ಪ ಈಸಿ ಇದೆ ಕಂಪೇರ್ ಟು ಪ್ರೀವಿಯಸ್ ಕ್ವಶನ್ ನೋಡ್ತಾ ಹೋದರೆ. ಬಿ ಆನ್ಸರ್ ಯಾಕೆ ಅಲ್ಲ ಅಂದರೆ ಬಿ ಆನ್ಸರ್ ಬರೋದಿಲ್ಲ ಸ್ಟೂಡೆಂಟ್ಸ್. ಓಕೆ, ಆನ್ಸರ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನೆಕ್ಸ್ಟ್ ಕ್ವಶನ್, ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ, ಇದೇನಿದೆ, ಇಫ್ y = sin x, sin 2x, sin 3x ಅಪ್ ಟು sin nx ಅಂತಿದೆ, y' ತೊಗೊಂಡ್ರೆ ಇಲ್ಲಿ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಮಾರ್ಕ್ ಮಾಡ್ಬೇಕು ನೋಡಿ. ಇದು ಸ್ವಲ್ಪ ಈಸಿ ಇದೆ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಇದಕ್ಕೆ. ಕಮಾನ್ ಫಾಸ್ಟ್. ಕಮಾನ್ ಫ್ರೆಂಡ್, ಫಾಸ್ಟಾಗಿ ಆನ್ಸರ್ ಮಾಡಿ. ಎಸ್, ಇದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿದೆ. ಇಲ್ಲಿ ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎ ಸಿ ಆಗೋದಿಲ್ಲ. ಓಕೆ, ನೋಡಿ ಅದು ಹೇಗೆ ಆನ್ಸರ್ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ಇಲ್ಲಿ ಏನು ಮಾಡ್ಕೋಬೇಕು, ಕ್ವಶನ್ ಇರೋದು ಡಿಫ್ರೆನ್ಷಿಯೇಷನ್ ಮಾಡಬೇಕಂತಿರೋದು. ಸೊ ನಮ್ಗೆ ಆಲ್ರೆಡಿ ಗೊತ್ತಿರುವಂಥ ಫಾರ್ಮುಲಾ ಏನಿದೆ ನೋಡಿ, u ಇಂಟು ವಿ ಫಾರ್ಮುಲಾ ನಾನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಏನಿದೆ ನೋಡಿ u ಇಂಟು ವಿ ಫಾರ್ಮುಲಾ, ಅದು u ಇಂಟು ವಿ ಹೋಲ್ ಡ್ಯಾಶ್ ಇತ್ತಂದರೆ ಏನು ಮಾಡ್ತೀರಾ, u ವಿ ಡ್ಯಾಶ ಪ್ಲಸ್ u ಡ್ಯಾಶ ವಿ ಬರೀತೀರಾ. ಸಪೋಸ್ ಇದು 3 ರಿಸಲ್ಟ್ಸ್ ಇತ್ತು ಅಂದರೆ ಅವಾಗ ಏನಾಗುತ್ತೆ, 1 ರಿಸಲ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, 2 ರಿಸಲ್ಟ್ ಆ್ಯಸ್ ಇಟ್ ಇಸ್ ಇಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮದು ಪ್ರೊಸೀಜರು. ಇದು ಕಂಪ್ಲೀಟಾಗಿ 3 ರಿಸಲ್ಟ್ ಇದ್ದಾಗ ನಾವು ಮಾಡುವಂಥದ್ದು. ಓಕೆ, ಸೊ ಇವಾಗ ಎಷ್ಟಿದೆ ನೋಡಿ, 1 2 3 ಅಪ್ ಟು n ಟರ್ಮ್ಸ್ ತನಕ ಇದೆ. ಸೊ ಇದಕ್ಕೆ ಏನು ಮಾಡಬೇಕು, ಫಸ್ಟ್ನೇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಉಳಿದಿದೆ ಆ್ಯಸ್ ಇಟ್ ಇಸ್ ಇಡಬೇಕು. ನೆಕ್ಸ್ಟ್ ಟೈಮ್ ಸೆಕೆಂಡ್ ಟರ್ಮ್ ಮಾಡಬೇಕು,
ನೆಕ್ಸ್ಟ್ ಟೈಮ್ ಥರ್ಡ್ ಟರ್ಮ್ಗೆ ಮಾಡಬೇಕು. ಏನೇನಾಗುತ್ತೆ ನೋಡಿ, ಇಲ್ಲಿ ಶಾರ್ಟ್ ಆಗಿ ಬರಿತಾ ಹೋಗ್ತಾ ಇದ್ದೀನಿ ನಾನು. ಇಲ್ಲೇ ಮಾಡ್ತೀನಿ ನೋಡಿ, ಮತ್ತೆ ಸಪ್ರೇಟಾಗಿ ಮಾಡಿಬಿಡೋಣ. ಓಕೆ, ಇದು ನೆನಪಲ್ಲಿ ಇಟ್ಕೋಬೋದು. ಕ್ವಶನ್ನ ಏನಿತ್ತು ನೋಡಿ, ಕ್ವಶನ್ನು y = sin x, ಅದಾದಮೇಲೆ ಸೈನ್ ಆಫ್ 2x ಇದೆ, ಕರೆಕ್ಟಾ? ಅದಾದಮೇಲೆ ಸೈನ್ ಆಫ್ 3x ಇದೆ, ಸೈನ್ ಆಫ್ 3x ಕಂಟಿನ್ಯೂಸ್ ಆಗಿ ಸೈನ್ ಆಫ್ nx ಅಂತಿತ್ತು ಕ್ವಶನು. ಇವಾಗ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇವಾಗ ಏನಾಗುತ್ತೆ, ಫಸ್ಟ್ಗೆ ನಾವು ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಆಫ್ x ಬರುತ್ತೆ, ಕರೆಕ್ಟಾ? ಅದಾದಮೇಲೆ ಏನು ಮಾಡ್ತೀರಾ, ಉಳಿದಿದ್ದೆಲ್ಲನೂ ಆ್ಯಸ್ ಇಟ್ ಈಸ್ ಬರೀತೀರಾ. ಏನಾಗುತ್ತೆ, ಸೈನ್ ಆಫ್ 2x, ಸೈನ್ ಆಫ್ ಇವೆಲ್ಲನೂ ಸೈನ್ ಆಫ್ 3x ಇವೆಲ್ಲನೂ ಆ್ಯಸ್ ಇಟ್ ಈಸ್ ಬರೀತೀರಾ ಕಮ್ ಟು ಇಲ್ಲಿವರೆಗೂ, ಲಾಸ್ಟ್ ಎನ್ವರೆಗೂ. ನೆಕ್ಸ್ಟ್ ಏನು ಮಾಡಬೇಕು, ಪ್ಲಸ್ ಸೈನ್ ಹಾಕ್ತೀರಾ. ಅದಾದಮೇಲೆ ಫಸ್ಟ್ ರಿಸಲ್ಟ್ ಇವಾಗ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಸೆಕೆಂಡಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೆಕೆಂಡ್ ಡಿಫ್ರೆನ್ಷಿಯೇಟ್ ಏನಾಗುತ್ತೆ ನೋಡಿ, ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ 2x, ಇಲ್ಲಿ 2x ಒಂದು ಎಕ್ಸ್ಟ್ರಾ ಬರುತ್ತೆ, 2x ಡಿಫ್ರೆನ್ಷಿಯೇಷನ್ 2 ಬರುತ್ತೆ ಇಲ್ಲಿ. ಅಗೇನ್ ಮುಂದಿಂದೆಲ್ಲ ಆ್ಯಸ್ ಇಟ್ ಈಸ್, ಮತ್ತೆ ಸೈನ್ ಆಫ್ 3x, ಸೈನ್ ಆಫ್ 4x, ಸೈನ್ ಆಫ್ nx. ನೆಕ್ಸ್ಟ್ ಏನು ಮಾಡ್ತೀರಾ, ಪ್ಲಸ್ ಇವಾಗ ಥರ್ಡ್ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ಫಸ್ಟ್ ಆ್ಯಡು ಆ್ಯಸ್ ಇಟ್ ಈಸ್ ಬರೀಬೇಕು, ಸೈನ್ ಎಕ್ಸ್ ಸೈನ್ ಆಫ್ 2x ಆ್ಯಸ್ ಇಟ್ ಈಸ್. ಇವಾಗ ಥರ್ಡ್ ಟರ್ಮ್ಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಆಗೇನಾಗುತ್ತೆ, ಅಗೇನ್ ಇಲ್ಲಿ ಸೈನ್ ಇದ್ದು ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ 3x ಡಿಫ್ರೆನ್ಷಿಯೇಷನ್ 3 ಬರುತ್ತೆ, ಮತ್ತೆ ಉಳಿದಿದ್ದು ಆ್ಯಸ್ ಇಟ್ ಈಸ್ ಸೈನ್ ಆಫ್ 4x ಅಪ್ ಟು ಎಲ್ಲಿವರೆಗೂ ಸೈನ್ ಆಫ್ nx. ಇದು ಕಂಟಿನ್ಯೂಸ್ ಪ್ರೊಸೆಸ್ ಹಂಗೆ ಹೋಗ್ತಾ ಹೋಗುತ್ತೆ, ಓಕೆನಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಡಿಫ್ರೆನ್ಷಿಯೇಷನ್ ಮಾಡ್ತಾ ಇರೋದು ಇವಾಗ, ಇದರ ರಿಸಲ್ಟ್ ಬಂದಿರೋದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಈ ಕಂಪ್ಲೀಟ್ ರಿಸಲ್ಟಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಈ ಕಂಪ್ಲೀಟ್ ರಿಸಲ್ಟ್ಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊತೀನಿ. ಏನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊತಾ ಇದ್ದೀನಪ್ಪ ಅಂತಂದರೆ, ಭಾಳ ಈಸಿ ವೇ ಒಳಗೆ ಅರ್ಥ ಮಾಡ್ಕೊಳ್ಳಿ. ನನಗಿಲ್ಲಿ ಸೈನ್ ಎಕ್ಸ್ ಬೇಕಾಗಿರೋದು, ಸೈನ್ ಎಕ್ಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿ ಏನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೋತೀನಪ್ಪ ಅಂತಂದರೆ, ಈ ಒಂದು ರಿಸಲ್ಟ್ ಸ್ವಲ್ಪ ಸ್ಪೇಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ. ಓಕೆ, ಯಾಕಂದರೆ ಡಿವೈಡ್ ಮಲ್ಟಿಪ್ಲೈ ಮಾಡಲಿಕ್ಕೆ ಬೇಕಾಗಿರೋದು. ಇಲ್ಲೇನಿತ್ತು, ಆ್ಯಸ್ ಇಟ್ ಈಸ್ ಸೈನ್ ಆಫ್ nx ಉಳಿದಿತ್ತಲ್ವಾ. ಓಕೆ, ಸೊ ಇವಾಗ ಇದನ್ನು ಚೇಂಜ್ ಮಾಡ್ತೇನೆ. ಏನು ಮಲ್ಟಿಪ್ಲೈ ಮಾಡ್ಕೋಬೇಕು ಇಲ್ಲಿ, ಸೈನ್ ಆಫ್ 2x ಡಿವೈಡ್ ಬೈ ಸೈನ್ ಆಫ್ 2x ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. ಇವೆರಡು ಕ್ಯಾನ್ಸಲ್ ಆದರೆ ಅದೇ ಆನ್ಸರ್ ಬರುತ್ತಲ್ವಾ, ಅದ್ರ ಸಲುವಾಗಿ ಇಲ್ಲಿ ಏನು ಮಲ್ಟಿಪ್ಲೈ ಮಾಡ್ಕೋಬೇಕು, ಸೈನ್ ಆಫ್ 3x ಡಿವೈಡ್ ಬೈ 3x. ಯಾಕೆ ನಾ ಇದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊತಾ ಇದ್ದೀನಪ್ಪ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ ಏನಾಗುತ್ತೆ, ಇಲ್ಲಿ ಒಂದು ರಿಸಲ್ಟ್, ಇದು ನಮ್ಮದು ಕಂಪ್ಲೀಟ್ y ರಿಸಲ್ಟ್ ಏನಿದೆ, ಸೈನ್ ಎಕ್ಸ್ ಸೈನ್ 2x ಸೈನ್ ಇದು ಒಂದಿದೆ, ಇದು ಮಿಸ್ಸಿಂಗ್ ಇತ್ತು ಇಲ್ಲಿ. ಸೊ ಇದನ್ನು ಇವಾಗ ಈ ಕಂಪ್ಲೀಟ್ ರಿಸಲ್ಟ್ನ ಕನ್ಸಿಡರ್ ಮಾಡಿದ್ರೆ ನಾವು y ಅಂತ ಬರೀಬೋದಾ? ಓಕೆ, ಈ ಕಂಪ್ಲೀಟ್ ಸೈನ್ ಎಕ್ಸ್ ಅಂತ ಅಂದರೆ ಸೈನ್ 2x, ಇದು ಕಂಪ್ಲೀಟ್ ಇಲ್ಲಿವರೆಗೂ y ಇದೆ. ಉಳಿದಿದ್ದೇನು, ಕಾಸ್ ಒಂದು ಉಳಿತು, ಸೈನ್ ಒಂದು. ಕಾಸ್ ಬೈ ಸೈನ್ ಅಂತಂದ್ರೆ ಏನಾಗುತ್ತೆ, ಕಾಟ್ ಆಗುತ್ತೆ, ಕಾಟ್ ಆಫ್ ಎಕ್ಸ್ ಆಯ್ತು ಇದು. ಸೊ ಇದು ಇಲ್ಲಿವರೆಗೆ ಮುಗೀತಲ್ವಾ. ಸೊ ಕಾಟ್ ಎಕ್ಸ್ ಆಯಿತು, ಇದು ಕಂಪ್ಲೀಟ್ y ಆಯಿತು. ಇನ್ನು ನೆಕ್ಸ್ಟ್ ರಿಸಲ್ಟ್ ನೋಡೋಣ. ಇಲ್ಲಿ ಏನಾಗುತ್ತೆ, ಇಲ್ಲಿ ಕೂಡ ಸೇಮ್ ಸೈನ್ ಎಕ್ಸ್ ಸೈನ್ 2x ಸೈನ್ 3x ಇಲ್ಲಿದೆ, ಸೈನ್ 3x ಸೈನ್ 4x ಇದು ಕಂಟಿನ್ಯೂ. ಅಗೇನ್ ಇದಕ್ಕೆ ನಾವು y ಅಂತ ತಗೋಬಹುದು. ಅಗೇನ್ ಉಳಿದಿದ್ದೇನು ನೋಡಿ, ಇಲ್ಲಿ 2 ಒಂದು ಉಳಿಯುತ್ತೆ ಕಾನ್ಸ್ಟೆಂಟು, ಇದು 2 ಹೊರಗಡೆ ಬರೀತೀರಾ. ಅದಾದಮೇಲೆ ಇಲ್ಲಿ ಕಾಸ್ 2x ಡಿವೈಡ್ ಬೈ ಸೈನ್ 2x ಅಂದರೆ ಇದಾಗುತ್ತೆ, ಕಾಟ್ ಆಫ್ 2x ಆಗುತ್ತೆ. ಅದೇ ಥರನಾಗಿ ನೆಕ್ಸ್ಟ್ ತೊಗೊಂಡ್ರೆ ಇಲ್ಲಿ 3 ಉಳಿದಿದೆ ನೋಡಿ, ಇದೆಪ್ಪ 3, ಇಲ್ಲಿದೆ 3 ಉಳಿದಿದೆ. ಅಗೇನ್ ಉಳಿದಿದ್ದೆಲ್ಲಾನು y ಆಗುತ್ತೆ. ಅಗೇನ್ ಇದು ಕಾಟ್ ಆಫ್ 3x ಆಗುತ್ತೆ. ಇದು ಕಂಟಿನ್ಯೂಸ್ ಪ್ರೊಸೆಸ್ ಲಾಸ್ಟ್ವರೆಗೂ ಹೋಗುತ್ತೆ. ಲಾಸ್ಟಲ್ಲಿ ಉಳಿದ್ರೆ ಏನು ಬರುತ್ತೆ ನೋಡಿ, n ಉಳಿಯುತ್ತೆ. ಅಗೇನ್ y ಆಗುತ್ತೆ, ಕಾಟ್ ಆಫ್ 3x ಆಗುತ್ತೆ, ಸಾರಿ nx ಆಗುತ್ತೆ. ಇದು n ಇದೆಯಲ್ಲ, nx ಆಗುತ್ತೆ. ಅಂದರೆ ಒಂದು ಸಮೇಷನ್ ಹಾಕಿ ಬರ್ಕೊಂಡ್ಬಿಟ್ರೆ ಇದರ ರಿಸಲ್ಟ್ ಏನಾಗುತ್ತೆ ನೋಡಿ, ಇಲ್ಲಿ n ಅನ್ನೋದು ಏನಾಗಿರುತ್ತೆ, ಕಾನ್ಸ್ಟೆಂಟ್ ಅಂದರೆ k ಆಗಿರುತ್ತೆ. ಅದಕ್ಕೆ k ಅಂತ ತಗೊಳ್ಳಿ. n ಟೇಕ್ಸ್ ದ ವ್ಯಾಲ್ಯೂ 1 to k ಅಂತ ತಗೊಳ್ಳಿ, ಅಥವಾ k ಟೇಕ್ಸ್ ದ ವ್ಯಾಲ್ಯೂ 1 to n ಅಂತ ತಗೊಳ್ಳಿ. ಇವಾಗ ಏನಾಗುತ್ತೆ, k ಕಾನ್ಸ್ಟೆಂಟ್ ಇದು ಹೊರಗಡೆ ಬರೆದಿದೆ ನಾವು. ಅಗೇನ್ ಇಲ್ಲಿ ಏನು ಉಳಿತು, y ಅಗೇನ್ ಕಾಟ್ ಆಫ್ kx. ಇದು ನಿಮ್ಮದು ಆನ್ಸರ್. ಇದು ಎಲ್ಲಿದೆ ನೋಡಿ, ನಿಮ್ಮ ಆಪ್ಷನ್ ಬಿ ಎಲ್ಲಿದೆ ನೋಡಿ, y ಹೊರಗಡೆ ತೊಗೊಂಡವರು. ಓಕೆ, ನಾವು ಇಲ್ಲಿ k ನ ಹೊರಗಡೆ ತೊಗೊಂಡಿದ್ದೀವಿ. ಇದನ್ನು ಚೇಂಜಸ್ ಮಾಡೋಣ, y ನ ಹೊರಗಡೆ ಇಟ್ಟು k ನ ಯಾವ್ದು ಬೇಕಾದ್ರೂ ಒಳಗೆ ತೊಗೋಬೇಕು. k ನ ಆ್ಯಕ್ಚುಲಿ ಒಳಗೆ ಇರಬೇಕಾಗಿರೋದು, y ಹೊರಗಡೆ ಇರಬೇಕಾಗಿರೋದು. ಓಕೆ, ಸೊ ಇದು ನಮ್ಮದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಇದು ಸ್ವಲ್ಪ ಈಸಿ ಇತ್ತು ನೋಡಿ. ಅರ್ಥ ಆಗಿದ್ದರೆ ಒಂದು ಸತಿ ಎಲ್ಲರೂ ಎಸ್ ಅಂತ ಮೆಸೇಜ್ ಮಾಡಿ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕಮಾನ್ ಫಾಸ್ಟ್. ಓಕೆ, ನೀವು ಲಾಗ್ ಅಪ್ಲೈ ಕೂಡ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು.
ಓಕೆ ಫ್ರೆಂಡ್ಸ್, ಇದು ಅರ್ಥ ಆಯ್ತಲ್ವಾ? ಬೆಸ್ಟ್ ಕಂಪ್ಲೀಟ್ ಸಿಂಪ್ಲಿಫಿಕೇಶನ್ ಆಗಿದೆ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಇಲ್ಲೊಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಇದೇನಿದೆ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕಂಟಿನ್ಯೂಸ್ ಇದ್ದರೆ ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಎ ವ್ಯಾಲ್ಯೂನ ಫೈಂಡ್ ಮಾಡಬೇಕು, ಇಲ್ಲಿರುವಂಥ ಎ ವ್ಯಾಲ್ಯೂ. ಓಕೆ, ಸೊ ಇದು ಕಂಟಿನ್ಯೂಸ್ ಯಾವಾಗ ಆಗುತ್ತೆ? ಲಿಮಿಟ್ ಆನ್ಸರ್ ಮತ್ತು ಫಂಕ್ಷನ್ ಆನ್ಸರ್ ಎರಡು ಈಕ್ವಲ್ ಇದ್ದಾಗ ಕಂಟಿನ್ಯೂಸ್ ಆಗಿರುತ್ತೆ. ಆಲ್ರೆಡಿ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಾರೆ, ಅಂದರೆ ಎಫ್ ಆಫ್ 2 ಆನ್ಸರ್ ಆಗಿದೆ ಇಲ್ಲಿ 2 ಅಂತ, ಅಂದರೆ ಲಿಮಿಟ್ನ ಚೆಕ್ ಮಾಡಬೇಕು. ಇವಾಗ ಲಿಮಿಟ್ ಆನ್ಸರ್ನ ನಾವು ಇಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಏನಾಗಿಬಿಡುತ್ತೆ ನೋಡಿ, ಇದು 0/0 ಆಗಿಬಿಡುತ್ತೆ. ಯಾಕಂದರೆ ಲಿಮಿಟ್ ಆಫ್ ಎಕ್ಸ್ಟೆನ್ಸ್ 2 ಹಾಕಿದಾಗ ಇದು 0 ಆಗುತ್ತಲ್ವಾ? 0/0 ಅಂದರೆ ಎಲ್ ಹಾಸ್ಪಿಟಲ್ ಮೆಥಡ್ ನಾವು ಫಾಲೋ ಮಾಡ್ಬೋದಲ್ವಾ? ಏನಿದೆ ಎಲ್ ಹಾಸ್ಪಿಟಲ್ ಮೆಥಡು? ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮಿನೇಟರ್ ಆ್ಯಂಡ್ ಡಿನಾಮಿನೇಟರ್. ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ, ಏನಾಗುತ್ತೆ? ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಇಲ್ಲಿ ಬರಿತಾ ಇದ್ದೀನಿ ನೋಡಿ ನಾನು. ಓಕೆ, ಇಲ್ಲೇ ಬರಿತಾ ಇದ್ದೀನಿ. ಲಿಮಿಟ್ ಆಫ್ ಎಕ್ಸ್ಟೆನ್ಸ್ ಟು 2, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 2x ಆಗುತ್ತೆ, ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಅಂದರೆ ಇದು ಬ್ರ್ಯಾಕೆಟಲ್ಲಿರೋದು ಆ್ಯಸ್ ಇಟ್ ಈಸ್ ಉಳಿಯುತ್ತೆ, ಡಿವೈಡ್ ಬೈ ಇದು 1 ಡಿಫ್ರೆನ್ಷಿಯೇಷನ್ ಆಗುತ್ತೆ, ಎಕ್ಸ್ ಇದು -2 0 ಅಂದರೆ ಇಲ್ಲಿ 1 ಉಳಿತು. ಇವಾಗ 2ನ ಅಪ್ಲೈ ಮಾಡಿ, 2 × 2 ಆಗುತ್ತೆ 4, ಮೈನಸ್ ಇಲ್ಲಿ ಅಂತರೂ ಎಕ್ಸ್ ಇಲ್ಲೇ ಇಲ್ಲ, ಸೊ ಹಾಗಾಗಿ ಎ ಪ್ಲಸ್ ಅಂದರೆ ಏನ ಮೈನಸ್ ಐನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದು -2 ಆಗುತ್ತೆ. ಓಕೆ, ಅಂದರೆ 4 - 2 ಅಂತಂದರೆ ಎಷ್ಟಾಯಿತು? 2 ಆಯಿತು. 2 - a ಈಸ್ ಈಕ್ವಲ್ಸ್ ಟು ಇದು ಫಂಕ್ಷನ್ ಆನ್ಸರ್ ಕೂಡ 2 ಬಂದಿದೆಯಲ್ವಾ? ಅಂದರೆ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ ಫ್ರೆಂಡ್ಸ್ ಎಷ್ಟು ಬರುತ್ತೆ ನೋಡಿ ಕಂಪ್ಲೀಟ್ ಆಗಿ ರಿಸಲ್ಟು. ಈ ಮೈನಸ್ ಏನ ಈ ಕಡೆ ತೊಗೊಳ್ಳಿ, ಪ್ಲಸ್ ಏನ ಈ ಕಡೆ ತೊಗೊಂಡ್ರೆ ಇದು 2 ಕ್ಯಾನ್ಸಲ್ ಆಗಿಬಿಡ್ತು, ಎ ಈಸ್ ಈಕ್ವಲ್ಸ್ ಟು 0 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಸಿಯೆಸ್ಟ್ ಕ್ವಶನ್ ನೋಡಿ ಇದು, ಅರ್ಥ ಆಯ್ತಲ್ವಾ? ಎಸ್, ಸ್ವಲ್ಪ ಫಾಸ್ಟಾಗಿ ನಾನೇ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಒನ್ ನೋಡಿ ಏನಿದೆ ಇಲ್ಲಿ, ಎಮ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವೈಲ್ ಲಾಗ್ ಆಫ್ ಈ ವೈ ಅಂತಿದೆ. ಇದರ ರಿಸಲ್ಟ್ ಈಕ್ವಲ್ಸ್ ಟು ಏನು ಬರುತ್ತೆ ಅದನ್ನು ನೀವು ಚೆಕ್ ಮಾಡಬೇಕು. ಪ್ರೂವ್ ದ್ಯಾಟ್ 5 ಮಾರ್ಕ್ಸ್ ಕ್ವಶನ್ ಮಾಡ್ತಿದ್ರು ನೋಡಿ, ಅದೇ ಮೆಥಡಲ್ಲೇ ಇರೋದು ಇದು ಒಂದು ಕ್ವಶನ್ ಕೂಡ. ಓಕೆ, ಸೊ ಇಲ್ಲಿ ಏನು ಮಾಡಬೇಕು? ಮೊದಲಿಗೆ ಕೊಟ್ಟಿರುವಂಥ ಕ್ವಶನ್ನ ವೈ ಈಸ್ ಈಕ್ವಲ್ಸ್ ಟು ಬರ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ವೈ ಈಸ್ ಈಕ್ವಲ್ಸ್ ಟು ಬರ್ಕೋಬೇಕಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ವೈ ಇದೆ, ಇಲ್ಲಿ ಈ ರೇಷ್ಟು ಅಂತ ಬರಿಬೋದಲ್ವಾ ಇದನ್ನು? ಈ ರಿಸಲ್ಟು ಈ ರೇಷ್ಟು ಅಂದರೆ ಬೇಸ್ ಇದೆ. ಓಕೆ, ಸೊ ಏನಾಗುತ್ತೆ ನೋಡಿ, ಈ ರೇಷ್ಟು ಬೇಸಲ್ಲಿ ಇದು ಪೂರ ಬಂದುಬಿಡುತ್ತೆ, ಎಮ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗಿಬಿಡ್ತು. ಕರೆಕ್ಟಾ? ಎಸ್, ಮುಂದೆ ಏನು ಮಾಡ್ತೀರಾ? ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ. ವೈ ಡ್ಯಾಶ್ ಅಂದರೆ ಈ ರೇಷ್ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನೋಡಿ, ಈ ರೇಷ್ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಈ ರೇಷ್ಟು ಎಕ್ಸ್ ಆ್ಯಸ್ ಇಟ್ ಈಸ್ ಎಮ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಅಗೇನ್ ಎಮ್ ಆ್ಯಸ್ ಇಟ್ ಈಸ್ ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಡಿವೈಡ್ ಬೈ ರೂಟ್ ಆಫ್ 1 - ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಏನಾಗುತ್ತೆ ಇದು 1 - ರೂಟ್ ಆಫ್ ಎಕ್ಸ್ ಸ್ಕ್ವೇರ್, ಇಲ್ಲಿ ವೈ ಡ್ಯಾಶ್ ಇದು ಅಂತೂ ಕಂಪ್ಲೀಟ್ ವೈ ಅಂತ ನಾವು ಡಿನೋಟ್ ಮಾಡ್ಬೋದಾ? ಕ್ವಶನಲ್ಲಿ ಇದೆ, ಅಂದರೆ ಎಮ್ ಇಂಟು ವೈ ಆಗುತ್ತೆ. ಅರ್ಥ ಆಯ್ತಲ್ವಾ? ಇವಾಗ ಏನು ಮಾಡ್ತೀರಾ? ಇನ್ನೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಡಬಲ್ ಡಿಫ್ರೆನ್ಷಿಯೇಷನ್ ಇದೆ. ಸೊ ಇಲ್ಲಿ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. 5 ಮಾರ್ಕ್ಸ್ ಕ್ವಶನ್ ಮಾಡ್ತಿದ್ದೀರಿ ನೋಡಿ, ನೀವು ನೆನಪಿದೆ ಅಂತ ಅನ್ಕೋತೀನಿ. ಅದೇ ಮೆಥಡ್ ಇದೆ, 1 - ಎಕ್ಸ್ ಸ್ಕ್ವೇರ್, ಸಾರಿ ಇದು ರೂಟ್ ಇಲ್ಲಿದೆ, ಇಲ್ಲಿಲ್ಲ ಹೋಲ್ ರೂಟ್ ಇದೆ, ಸ್ಕ್ವೇರ್ ರೂಟ್ ಆಫ್ 1 - ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರಿತೀನಿ. ಈಗ ವೈ ಡ್ಯಾಶ್ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶ್ ಆಗುತ್ತೆ, ಪ್ಲಸ್ ಇವಾಗ ವೈ ಡ್ಯಾಶ್ ಆ್ಯಸ್ ಇಟ್ ಈಸ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಡಿವೈಡ್ ಬೈ ರೂಟ್ ಆಫ್ 1 - ಎಕ್ಸ್ ಸ್ಕ್ವೇರ್, ರೂಟ್ ಎಕ್ಸ್ ಫಾರ್ಮುಲಾ 2 ರೂಟ್ ಎಕ್ಸ್, ಇನ್ನೂ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? -2x ಆಗುತ್ತೆ, ಈಸ್ ಈಕ್ವಲ್ಸ್ ಟು ಈ ಕಡೆ ಒಂದಿದೆಯಲ್ಲ ಎಮ್ ಆ್ಯಸ್ ಇಟ್ ಈಸ್ ವೈ ಡ್ಯಾಶ್ ಆಗುತ್ತೆ ಇದು ರಿಸಲ್ಟು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ವೈ ರಿಸಲ್ಟ್ ಇದೆ, ಸೊ ವೈಗೆ ನಾವು ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ವೈ ಡ್ಯಾಶ್ ಆಗುತ್ತೆ. ಇಲ್ಲಾಂದರೆ ನೀವು ಪೂರಾ ಕ್ವಶನ್ ಬರೆದ್ಬಿಟ್ಟು ಸಿಂಪ್ಲಿಫಿಕೇಶನ್ ಕೂಡ ಮಾಡ್ಬೋದು. ಅರ್ಥ ಆಯ್ತಾ? ಎಸ್, ಸೊ ಇನ್ನೊಂದು ಸತಿ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ, ಅಗೇನ್ ಇಲ್ಲೇ ಇದೆ ನೋಡಿ, ವೈ ಡ್ಯಾಶ್ ವೈಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಈ ಕಂಪ್ಲೀಟ್ ರಿಸಲ್ಟ್ ಬರುತ್ತೆ ನಮಗೆ. ಓಕೆ, ಸೊ ಬೇಕಿದ್ರೆ ವೈ ಡ್ಯಾಶ್ ಈ ಕಂಪ್ಲೀಟ್ ರಿಸಲ್ಟ್ನ ನೀವು ಇಲ್ಲಿ ಬರಿಬೋದು. ಏನು ಬರುತ್ತೆ? ಒಂದು ಎಮ್ ಬರುತ್ತೆ, ಈ ಒಂದು ರಿಸಲ್ಟ್ ಬರುತ್ತೆ. ಸೊ ಇದನ್ನು ಕಂಪ್ಲೀಟ್ ಎರಡು ಕಡೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೋಬೋದಲ್ವಾ? ಸೊ ಬೆಟರ್ ಅದನ್ನೇ ಮಾಡಿ ಫ್ರೆಂಡ್ಸ್. ಏನಿದೆ ಇಲ್ಲಿ ಒಂದು ಎಮ್ ಇದೆ ಅಂದರೆ ಇಲ್ಲೊಂದು ಎಮ್ ಬರುತ್ತೆ ಅಂತ ಅರ್ಥ, ಅಂದರೆ ಎಮ್ ಇಂಟು ಎಮ್ ಸ್ಕ್ವೇರ್ ಆಗುತ್ತೆ. ಇದು ಕಂಪ್ಲೀಟ್ ಮತ್ತೆ ವೈನೇ ಬರುತ್ತೆ. ಇಲ್ಲಿ ಡಿನಾಮಿನೇಟರಲ್ಲಿ ಏನು ಬರುತ್ತೆ? ರೂಟ್ ಆಫ್ 1 - ಎಕ್ಸ್ ಸ್ಕ್ವೇರ್ ಬರುತ್ತೆ. ಯಾವುದ್ರದ್ದು ಡಿಫ್ರೆನ್ಷಿಯೇಷನ್? ಈ ವೈದು. ಓಕೆ, ಇದನ್ನು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಇವಾಗ ಏನು ಮಾಡ್ತೀರಾ? ಈ ಕಂಪ್ಲೀಟ್ ರಿಸಲ್ಟ್ನ ಈಗ ಶಿಫ್ಟ್ ಮಾಡ್ಕೊಂಬಿಡಿ, ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್. ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡಿದ ತಕ್ಷಣ ಏನೇನು ಆನ್ಸರ್ ಬರುತ್ತೆ ಸ್ವಲ್ಪ ಇಲ್ಲೇ ಟ್ಯಾಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಯಾಕಂದರೆ ಇಲ್ಲಿ ಕ್ವಶನ್ ಇದೆ. ಇವಾಗ ಈ ಒಂದು ರಿಸಲ್ಟ್ ಅಥವಾ ಎರಡು ಕಡೆ ಮಲ್ಟಿಪ್ಲೈಯಿಂಗ್ ಮಾಡ್ಕೊತಾ ಇದ್ದೀನಿ ನಾನು 1 - ಎಕ್ಸ್ ಸ್ಕ್ವೇರಿಂದ. ಆಗೇನಾಗುತ್ತೆ? ಈ ಎರಡು ರೂಟ್ ಕ್ಯಾನ್ಸಲ್ ಆಗಿ ಈ ರಿಸಲ್ಟ್ ಬಂತ. ಓಕೆ, ವೈ ಡಬಲ್ ಡ್ಯಾಶ್ ಆಲ್ರೆಡಿ ಇದೆ, ಇದು ಪ್ಲಸ್ ಮೈನಸ್ ಇಲ್ಲಿ ಮೈನಸ್ ಆಗುತ್ತೆ. ಈಗವಾಗ ರೂಟ್ ಇದು ಮಲ್ಟಿಪ್ಲೈ ಮಾಡಿದ ತಕ್ಷಣ ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಇಲ್ಲಿದೆ, ವೈ ಡ್ಯಾಶ್ ಕೂಡ ಇಲ್ಲಿದೆ, ಅಂದರೆ
ಇಲ್ಲಿ ಉಳಿಯುವಂಥದ್ದು ಆನ್ಸರ್ ಇದು ಕ್ಯಾನ್ಸಲ್ ಆಗಿ ಎಮ್ ಸ್ಕ್ವೇರ್ ಇಂಟು ವೈ ಉಳಿಯುತ್ತೆ. ಸೊ ಹಾಗಾಗಿ ಆನ್ಸರ್ ನಿಮ್ದು ಯಾವುದು ಕರೆಕ್ಟ್ ಆಗಿದೆ ಅಂತಂದರೆ ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್. 5 ಮಾರ್ಕ್ಸ್ ಕ್ವಶನ್ ಸೇಮ್ ಮೆಥಡ್ನ ಫಾಲೋ ಮಾಡಿ, ಇದು ನಿಮಗೆ ಆನ್ಸರ್ ಬರುತ್ತೆ ನೋಡಿ ಫ್ರೆಂಡ್ಸ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್, ಇದು ಏನಿದೆಪ್ಪ ಅಂತಂದರೆ ಇದು ಕೂಡ ಈಸಿ ಇದೆ. ಇದು ಕೆಳಗಡೆ ಕೊಟ್ಟಿದ್ದಾರಲ್ಲ, ಇದು ಏನಾಗಿದೆಪ್ಪ ಅಂತಂದರೆ ಇನ್ಫೈನೈಟ್ ಸೀರೀಸ್ ಅಂತ ಅಂತಾರೆ ನೋಡಿ. ಜಿ ಪಿ ಒಳಗೆ ಇದು ಕೊಟ್ಟಿರೋದು ಜಿ ಪಿ ಇದೆ. ಓಕೆ, ಸೊ ಜಿ ಪಿ ಅಂದರೆ ಜೊಮೆಟ್ರಿಕಲ್ ಪ್ರೋಗ್ರೆಷನ್. ಇದು ಇನ್ಫೈನೈಟ್ ಸೀರೀಸ್ದು ಫಾರ್ಮುಲಾ ಏನಿದೆಪ್ಪ ಅಂತಂದರೆ ಎ ಡಿವೈಡ್ ಬೈ 1 ಮೈನಸ್ ಆರ್ ಆಗಿರುತ್ತೆ. ಇಲ್ಲಿ ಆರ್ ಏನಿದೆ, ಎಕ್ಸ್ ಇದೆ, ಎ ಕೂಡ 1 ಇದೆ. ಅಂದರೆ ಇದರ ಆನ್ಸರ್ ಏನಾಗಿಬಿಡುತ್ತೆ, ಒಳಗಡೆ ಇರುವಂಥದ್ದು ರಿಸಲ್ಟು. ಇಲ್ಲಿ ನಾನು ಕ್ವಶನ್ ಬರೀತಾ ಇದ್ದೆ ನೋಡಿ, y ಇಸ್ ಈಕ್ವಲ್ಸ್ ಟು ಇವಾಗ ಏನಾಗುತ್ತೆ ಲಾಗ್ ಆಫ್ ಈ ಬ್ರಾಕೆಟಲ್ಲಿ 1 ಎ ಅಂದರೆ 1 ಇದೆ, 1 ಮೈನಸ್ ಎಕ್ಸ್ ಆಗಿಬಿಡುತ್ತೆ. ಓಕೆ, ಯಾಕಂದರೆ ಇದು ಇನ್ಫೈನೈಟ್ ಸೀರೀಸ್ ಫಾರ್ಮುಲಾ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಇದು ಯಾವುದು ಇದು. ಓಕೆ, ಸೊ ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಇ ಅಂತಂದರೆ ಇದು ಸಿಂಪಲಿ y ಇಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ 1 ಮೈನಸ್ 1 ಬೈ ಎಕ್ಸ್ ಫಾರ್ಮುಲಾ ಏನಿದೆ, ಎಕ್ಸ್ ಸ್ಕ್ವೇರ್ 1 ಬೈ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, 1 ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದ್ರದ್ದು ಡಿಫ್ರೆನ್ಷಿಯೇಷನ್ ಮೈನಸ್ ಬರುತ್ತೆ. ಮೈನಸ್ ಬಿಟ್ರಿ ಅಂದರೆ ಮತ್ತೆ ಲಾಸ್ ನಿಮ್ಮದು. ಓಕೆನಾ, ಸೊ ಇದರಲ್ಲಿ ಆಪ್ಷನ್ನು ಯಾವುದು ರೈಟ್ ಆಗುತ್ತೆ, ಆಪ್ಷನ್ ಸಾರಿ ಇಲ್ಲಿ ಎನ ನೋಡಬೇಕು ನಾವು. ಇಲ್ಲಿ ಪ್ಲಸ್ ಏನಿದೆ ನೋಡಿ, ಇದು ರಾಂಗ್ ಆಗುತ್ತೆ. ಇಲ್ಲಿದೆ ನೋಡಿ, ಎ ರೈಟ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಬಂದಿರೋ ಆನ್ಸರ್ ಏನಿದೆ ಮೈನಸ್ 1 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್. ಇದು ಅರ್ಥ ಆಯ್ತು ಅಲ್ವಾ ಫ್ರೆಂಡ್ಸ್? ಎಸ್, ನೆಕ್ಸ್ಟ್ ಕ್ವಶನ್. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ದ ಆ್ಯಂಡ್ ಇವನ್ ಫಂಕ್ಷನ್ ಅಂತ ಹೇಳ್ತಾರೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಅಂತ ಚೆಕ್ ಮಾಡಿ. ಇವನ್ ಫಂಕ್ಷನ್ ಅಂತ ಯಾವುದು ಕರಿತೀವಿ ನಾವು, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ಇವಾಗ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಏನೇನು ಚೇಂಜಸ್ ಆಗುತ್ತೆ, ಏನು ಚೇಂಜಸ್ ಆಗುತ್ತಪ್ಪ ಅಂದರೆ ಇವನ್ ಫಂಕ್ಷನ್ ಇದ್ದರೆ ಅದು ಆಡ್ ಫಂಕ್ಷನ್ ಆಗಿ ಚೇಂಜ್ ಆಗುತ್ತೆ. ಇವಾಗ ನೋಡಿ, ಎಫ್ ಆಫ್ ಎಕ್ಸ್ನ ನಾವು ಸೈನ್ ಎಕ್ಸ್ ಅಂತ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಇದು ಇವಾಗ ಇವನ್ ಫಂಕ್ಷನ್ ಆಗಿದ್ರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಕಾಸ್ ಬರುತ್ತೆ, ಹಾಗೆ ಆಡ್ ಫಂಕ್ಷನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಇದು ರಿಸಲ್ಟು ಕಾಸ್ ಇತ್ತಂದರೆ ಆಡ್ ಆಗಿ ಕನ್ವರ್ಟ್ ಆಗುತ್ತೆ. ಕಾಸನ್ನು ನಾವು ಇವನ್ ಅಂತ ಕನ್ಸಿಡರ್ ಮಾಡಿದ್ರೆ, ಯಾಕಂದರೆ ನೋಡಿ ಎಫ್ ಆಫ್ ಎಕ್ಸ್ ಏನಿದೆ ಕಾಸ್ ಆಫ್ ಎಕ್ಸ್ ಇದೆ, ಮೈನಸ್ ಎಕ್ಸ್ ಆನ್ಸರ್ ಏನಾಗಿಬಿಡುತ್ತೆ, ಇದು ಕಾಸ್ ಎಕ್ಸೇ ಬರುತ್ತೆ. ಅಗೇನ್ ಇದು ಟ್ಯಾಲಿ ಆಗುತ್ತೆ. ಅಗೇನ್ ಇವತ್ತಿಗೆ ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಸೈನ್ ಬರುತ್ತಲ್ವಾ, ಅಂದರೆ ಆಡ್ ಫಂಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ. ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಕ್ವಶನ್ಸು ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡಿರೋದು. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಚಾಪ್ಟರ್ನ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ 40 ಮಿನಿಟ್ಸ್, ಮೋರ್ ದೆನ್ 40 ಮಿನಿಟ್ಸ್ ಆಯಿತು ಟೈಮ್ ನಾನು ಕ್ಲಾಸ್ ತೊಗೊಳ್ತಾ ಇದ್ದು. ಓಕೆನಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಉಳಿದಿರುವಂಥ ಕ್ವಶನ್ನ ಡಿಸ್ಕಷನ್ ಮಾಡೋಣ ಬೇರೆ ಚಾಪ್ಟರ್ದು. ಸೊ ನಿಮ್ಗೆ ಯಾವ ಚಾಪ್ಟರ್ ಬೇಕು ಆ ಒಂದು ಚಾಪ್ಟರ್ನ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ಎಸ್, ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.